ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಮಿಥಿಕ್ ಸೊಸೈಟಿಯಲ್ಲಿ ಶ್ರೀ ನೂರ್ ಅಹಮದ್ ಅಲಿ ಖಾನ್ ದತ್ತಿ ಉಪನ್ಯಾಸಕ್ಕೋಸ್ಕರ ಸೇರಿದ್ದೀವಿ. ಬೆಂಗಳೂರಿನ ನಮಗೆ ಕರ್ನಾಟಕದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥ ಮುಮ್ತಾಜ್ ಅಲಿ ಖಾನ್ ಅವರ ಪರಿಚಯ ಅನೇಕರಿಗಿದೆ. ಅವರು ಮೂಲತಃ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರ ಕೆಲಸ ಮಾಡಿದರು, ಶಿಕ್ಷಣ ತಜ್ಞರು, ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರ ಕೂಡ ಅವರು ಕೆಲಸ ಮಾಡಿದರು. ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿ ಅವರ ಮಗ ಕಳ್ಕೊಂಡಾಗ ಶ್ರೀ ನೂರ್ ಅಹಮದ್ ಅಲಿ ಖಾನ್ ಅವರ ಹೆಸರಲ್ಲಿ, ಅಂದರೆ ಮಗನ ಹೆಸರಲ್ಲಿ ಈ ದತ್ತಿಯನ್ನು ಪ್ರಾರಂಭ ಮಾಡಿದರು. ಈ ದತ್ತಿಯಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರ್ಸಂಘ ಚಾಲಕರಾಗಿದ್ದಂಥ ಶ್ರೀ ಗುರೂಜಿಯವರು ಅವ್ರ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಈ ಉಪನ್ಯಾಸ ಮಾಲೆಯನ್ನು ಪ್ರತಿ ವರ್ಷ ಮಾಡಬೇಕು ಅನ್ನೋದು ಆ ದತ್ತಿ ಇಟ್ಟಂಥವರ ಆಶಯ. ಅದರ ಪ್ರಕಾರ ಇವತ್ತಿನ ದಿನ ದತ್ತಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ. ನಮಗೆ ಇವತ್ತಿನ ದಿನ ಈ ವಿಷಯ ತಿಳಿಸ್ಕೊಡ್ಲಿಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಸರ್ಕಾರಿ ವಾಹಕ ಶ್ರೀಯುತ ದತ್ತಾತ್ರೇಯ ಹೊಸಬಾಳೆಯವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಮಿಥಿಕ್ ಸೊಸೈಟಿ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಇವತ್ತಿನ ದಿನ ಸಂಸ್ಥೆ ಅಧ್ಯಕ್ಷರಾದಂಥ ಪ್ರೊಫೆಸರ್ ಕೆ ನರಹರಿಯವರು ನಮ್ಮ ಮಧ್ಯೆ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಮಿಥಿಕ್ ಸೊಸೈಟಿಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ನಮ್ಮದೇ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀಯುತ ವಿ ನಾಗರಾಜ್ ಅವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾನು ಈಗಾಗಲೇ ಹೇಳಿದಂತೆ ನೂರ್ ಅಹಮದ್ ಅಲಿ ಖಾನ್ ದತ್ತಿ ಉಪನ್ಯಾಸಕ್ಕೆ ನಾವು ಸೇರಿದ್ದೇವೆ. ಇವತ್ತಿನ ದಿನ ನಮ್ಮ ಮಧ್ಯ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರು ಉಪನ್ಯಾಸವನ್ನು ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರ ಪರಿಚಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮಾಡಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಬಾಲ್ಯದಿಂದ ಸಂಘದ ಸ್ವಯಂ ಸೇವಕರಾಗಿ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಬಂದರು. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹೊಸಬಾಳೆ ಇವರ ಹುಟ್ಟೂರು. ಬಾಲ್ಯದಿಂದ ಸಂಘದ ಸ್ವಯಂ ಸೇವಕರಾಗಿ, ಕಾರ್ಯಕರ್ತರಾಗಿ ಸಂಘದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಬಂದರು. ಕಾಲೇಜಿಗೆ ಬಂದ ಮೇಲೆ ಸಂಘದ ಜೊತೆ ABVPಯ ಸಂಬಂಧವು ಹೆಚ್ಚಾಯಿತು. 1968ರಿಂದಲೇ ಇವರು ABVP ಜೊತೆ ABVP ಕಾರ್ಯಕರ್ತರಾಗಿ ಗುರುತಿಸ್ಕೊಂಡ್ರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ತಮ್ಮ MA ಸ್ನಾತಕೋತ್ತರ ಪದವಿಯನ್ನು ಇಂಗ್ಲೀಷ್ನಲ್ಲಿ ಪಡೆದರು. ಅದಾದ ನಂತರ ತುರ್ತು ಪರಿಸ್ಥಿತಿ 1975ರ ಸಮಯದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಿ 2 ವರ್ಷ ಸೆರೆಮನೆ ವಾಸವನ್ನು ಕೂಡ ಅನುಭವಿಸಿದರು. ಮತ್ತು ಅದಾದ ನಂತರ ತುರ್ತು ಪರಿಸ್ಥಿತಿಯ ಬಗ್ಗೆ ಏನು ಆ ಹೋರಾಟದ ಗಾಥೆ ಬಂತು ಪುಸ್ತಕ ಭುಗಿಲು, ಅದರ ರಚನೆಯಲ್ಲಿ ಸನ್ಮಾನ್ಯ ಹೋಬೆ ಶೇಷಾದ್ರಿಗಳ ಜೊತೆ ಕೈಜೋಡಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ 1978ರಿಂದ ವಿವಿಧ ಜವಾಬ್ದಾರಿಗಳನ್ನು ವಹಿಸ್ತಾ ಬಂದು ವಿದ್ಯಾರ್ಥಿ ಪರಿಷತ್ತಿಗೆ ತನ್ನದೇ ಆದಂಥ ಕೊಡುಗೆಯನ್ನು ದತ್ತಾತ್ರೇಯ ಹೊಸಬಾಳೆಯವರು ಕೊಟ್ಟಿದ್ದಾರೆ. ಆಗ ಪ್ರಾರಂಭ ಆಗಿದ್ದಂಥ ಅಖಿಲ ಭಾರತೀಯ ವಿದ್ಯಾರ್ಥಿ ಮತ್ತು ಯುವ ಸಂಘಟನೆ WOSYನ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ದತ್ತಾತ್ರೇಯ ಹೊಸಬಾಳೆಯವರು ಕೂಡ ಒಬ್ಬರು. 2002ರಲ್ಲಿ ದತ್ತಾಜಿಯವರಿಗೆ ಸಂಘದ ಅಖಿಲ ಭಾರತೀಯ ಸಹಬೌದ್ಧಿಕ ಪ್ರಮುಖರಾಗಿ ಹೊಣೆಗಾರಿಕೆ ಬಂತು. ಅದಾದ ನಂತರ 2009ರಲ್ಲಿ ಸಂಘದ ಅಖಿಲ ಭಾರತೀಯ ಸರಕಾರಿ ವಾರಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡ್ರು. 2021ರಿಂದ ಸಂಘದ ಸರ್ಕಾರಿ ವಾರಾಗಿ ಇಡೀ ದೇಶ ಪ್ರವಾಸ ಮಾಡ್ತಾ ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡ್ತಾ ಹಿಂದೂ ಸಮಾಜದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ನಿರಂತರ ಅಧ್ಯಯನಶೀಲ ಪ್ರವೃತ್ತಿಯವರು. ಉಪನ್ಯಾಸ ಸಂವಾದಗಳ ಮೂಲಕ ಜನಸಾಮಾನ್ಯರ ಜೊತೆ, ಸಂಘದ ಕಾರ್ಯಕರ್ತರ ಜೊತೆ, ವಿದ್ವತ್ ವಲಯದಲ್ಲಿ ಜೊತೆ
ವಿಶೇಷವಾದ ಸಂಬಂಧವನ್ನು ಹೊಂದಿರತಕ್ಕಂಥ ದತ್ತಾತ್ರೇಯ ಹೊಸಬಾಳೆಯವರು ನಮ್ಮ ಕೋರಿಕೆಯನ್ನು ಒಪ್ಪಿಕೊಂಡು ಇವತ್ತಿನ ದಿನ ಉಪನ್ಯಾಸ ನಡೆಸ್ಕೊಡ್ಲಿಕ್ಕೋಸ್ಕರ ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ತಾವು ತಮ್ಮ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಹಿರಿಯರಾದ ಮತ್ತು ಮಿಥಿಕ್ ಸೊಸೈಟಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ನರಹರಿ ಅವರೇ, ಶ್ರೀ ವಿ ನಾಗರಾಜ್ ಅವರೇ, ಸಭಾಂಗಣದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ವಿದ್ವತ್ ಜನರೇ, ಸೋದರ ಸೋದರಿಯರೇ, ಮಿಥಿಕ್ ಸೊಸೈಟಿಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾನು ಇಲ್ಲಿನೇ ಸೆಂಟ್ರಲ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಹಲವಾರು ಬಾರಿ ಮಿಥಿಕ್ ಸೊಸೈಟಿಯ ಗ್ರಂಥಾಲಯಕ್ಕೆ ಮತ್ತು ಇಲ್ಲಿನ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೆ. ಅದರ ನಂತರವೂ ನಿರಂತರವಾಗಿ ಈ ಸಂಸ್ಥೆಯ ಒಂದು ಸಂಪರ್ಕ ಇದೆ. ಆದರೆ ಮಿಥಿಕ್ ಸೊಸೈಟಿ ಅಂತ ಒಂದು ವಿದ್ವತ್ ಜನರ ಸಂಸ್ಥೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಅವಕಾಶ ನನ್ನಂತವನಿಗೆ ಸಿಗೋದು ವಿಶೇಷವೇ. ಯಾಕೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ. ನಾನು ಈ ರೀತಿಯ ವಿದ್ವತ್ ವಲಯದ ಲೇಖಕ, ಅಧ್ಯಯನಶೀಲ ವ್ಯಕ್ತಿ, ಸಂಶೋಧಕ ಇತ್ಯಾದಿ ಯಾವ ಗುಣವಿಶೇಷವೂ ಇಲ್ಲದಂಥ ಒಬ್ಬ ಮನುಷ್ಯ. ಆದರೆ ಮಿಥಿಕ್ ಸೊಸೈಟಿ ತನ್ನ ಶತಮಾನೋತ್ಸವವನ್ನು ಆಚರಿಸಿದಾಗ ಶ್ರೀ ನಾಗರಾಜ್ ಅವರು ಒಂದು ಸಿಂಪೋಸಿಯಂನಲ್ಲಿ ನನಗೆ ಮಾತನಾಡೋಕ್ಕೆ ಹೇಳಿದರು. ಹಾಗಾಗಿ ನಾನು ಆಗಲೂ ಬಂದಿದ್ದೆ. ಎರಡನೇ ಸಾರಿ ಮಿಥಿಕ್ ಸೊಸೈಟಿಯ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಉಪನ್ಯಾಸಕಾರನಾಗಿ ಮಾತನಾಡೋದಕ್ಕಾಗಿ ನಿಂತಿದ್ದೇನೆ. ಕಾರ್ಯಕ್ರಮಗಳಿಗೆ 10 ಬಾರಿ ಬಂದಿದ್ದೇನೆ. 100 ವರ್ಷಗಳಿಗೂ ಮೀರಿ ಭಾರತದ ಸಂಸ್ಕೃತಿ, ಪುರಾತತ್ವಗಳ ಅಧ್ಯಯನ, ಸಂಶೋಧನೆ ಮತ್ತು ಅದರ ಪ್ರಕಾಶನವನ್ನು ಮಾಡ್ತಾ ಜನತೆಯ ಜ್ಞಾನದ ಸೀಮೆಗಳನ್ನು ನಿರಂತರ ವಿಸ್ತರಿಸ್ತಾ ಇರುವಂಥ ಮಿಥಿಕ್ ಸೊಸೈಟಿಯ ಆಹ್ವಾನದ ಮೇರೆಗೆ ಇಂದಿನ ವ್ಯಾಖ್ಯಾನವನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ. ಸಮಾಜದೊಂದು ಮಹತ್ವದ ವಿಷಯವನ್ನು ಕುರಿತು ತಮ್ಮೆದುರು ಶ್ರೀ ಗುರೂಜಿ ಗೋಲ್ವಾಲ್ಕರ್ ಅವರ ವಿಚಾರಗಳನ್ನು ಪ್ರಸ್ತುತಪಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮಿಥಿಕ್ ಸೊಸೈಟಿಯ ಮಾನ್ಯ ಅಧ್ಯಕ್ಷರು, ಗೌರವ ಕಾರ್ಯದರ್ಶಿಗಳು ಹಾಗೂ ಆಡಳಿತ ವರ್ಗದ ಎಲ್ಲ ಪ್ರಮುಖರಿಗೂ ನನ್ನ ಧನ್ಯವಾದಗಳು. ಇಂದಿನ ವ್ಯಾಖ್ಯಾನದ ವಿಷಯ ಈಗಾಗಲೇ ಪ್ರಚುರಪಡಿಸಿದಂತೆ ಶ್ರೀ ಗುರೂಜಿ ಮತ್ತು ಹಿಂದೂ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯತೆ. ಮಮತಾಜ್ ಅಲಿ ಖಾನ್ ಅವರು ಶ್ರೀ ಗುರೂಜಿ ಅವರ ಬಗ್ಗೆ ಅಪಾರವಾದಂಥ ಶ್ರದ್ಧೆಯನ್ನು ಹೊಂದಿದಂಥವರು. ಗುರೂಜಿ ಅವರು ಯಾವ ಒಂದು ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು, ಸಮಾಜದ ಸಂಘಟನೆಯನ್ನು ಸಮಾಜದಲ್ಲಿ ಬಿತ್ತರಿಸ್ತಾ ಇಡೀ ಜೀವನ ಅದಕ್ಕಾಗಿ ಸವಿಸಿದ್ರು, ಆ ವಿಚಾರದ ಬಗ್ಗೆ ಅವರು ಅರ್ಥ ಮಾಡಿಕೊಂಡು ಗುರೂಜಿಯವರಂಥ ಒಬ್ಬ ರಾಷ್ಟ್ರ ನಾಯಕರ ಒಂದು ವಿಚಾರ ಜನತೆಗೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ದೌರ್ಭಾಗ್ಯದಿಂದ ಅವರ ಮಗನ ನಿಧನ ನಂತರ ಅವರ ಮೃತಿನಲ್ಲಿ ನೆನಪಿನಲ್ಲಿ ಈ ಒಂದು ದತ್ತಿ ಉಪನ್ಯಾಸವನ್ನು ಅವರು ಪ್ರಾರಂಭ ಮಾಡಿದ್ದೇ ಒಂದು ವಿಶೇಷವಾದ ಸಂಗತಿ. ಇದೇನೆ ಈ ಒಂದು ಸಂಗತಿನೇ ಅನೇಕ ವಿಚಾರಗಳನ್ನು ಸ್ಪಷ್ಟಪಡಿಸುತ್ತೆ. ಇದಕ್ಕಿಂತ ಹೆಚ್ಚು ನಾನು ಈ ಬಗ್ಗೆ ಹೇಳಬೇಕಾಗಿಲ್ಲ. ಶ್ರೀ ಗುರೂಜಿ ಅಂತಲೇ ಲೋಕವಿಖ್ಯಾತರಾದಂಥ ಶ್ರೀ ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್ ಭಾರತದ ಸಮಾಜ ವೃಕ್ಷವನ್ನು ಬೇರಿನಿಂದ ಗಟ್ಟಿಗೊಳಿಸೋದಕ್ಕೆ ಪ್ರಯತ್ನಿಸಿದವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಪೂಜನೀಯ ಸರಸಂಘ ಚಾಲಕರಾಗಿದ್ದ ಗುರೂಜಿ ಗೋಲ್ವಲ್ಕರ್ ಹಿಂದೂ ಸಮಾಜವನ್ನು ಸಂಘಟನೆ ಮೂಲಕ ರಾಷ್ಟ್ರವನ್ನು ಸುದೃಢಗೊಳಿಸಿ
ಜೀವನ ಇಡೀ ತಮ್ಮ ಎಲ್ಲ ಶಕ್ತಿ ಪ್ರತಿಭೆಗಳನ್ನು, ಹಿಂದುತ್ವದ ಶ್ರೇಷ್ಠ ಆದರ್ಶಗಳನ್ನು, ಆಧ್ಯಾತ್ಮಿಕತೆ ಹಾಗೂ ಇತಿಹಾಸದ ಆಧಾರದ ಮೇಲೆ ಆಧುನಿಕ ಯುಗಕ್ಕೆ ಅನುಗುಣವಾಗಿ ವ್ಯಾಖ್ಯಾನಿಸಿ ಸಮಾಜದ ಸಂಘಟನೆ ಹಾಗೂ ಏಳಿಗೆಗಾಗಿ ಅವರು ನೀಡಿದ ವೈಚಾರಿಕ ಕೊಡುಗೆ ಮಹತ್ವಪೂರ್ಣವಾದ್ದು. ಅವರು ರಾಷ್ಟ್ರೀಯತೆ ಬೆಳಕಿನಲ್ಲಿ ಸಮಗ್ರ ಚಿಂತನೆ ಮಾಡಿದರು. ಸಮಾಜ ಜೀವನದ ಅನೇಕ ರಂಗಗಳಲ್ಲಿ ಗುರೂಜಿಯವರ ವಿಚಾರ ಸರಣಿ ತಲಸ್ಪರ್ಶಿಯಾದದ್ದು. ಆದ್ದರಿಂದ ಅವರ ವಿಚಾರ ಇಂದಿಗೂ ಪ್ರಾಸಂಗಿಕವಾಗಿದೆ. ಕಳೆದ ವರ್ಷ ಇದೇ ರೀತಿಯ ದತ್ತಿ ಉಪನ್ಯಾಸದಲ್ಲಿ ಶ್ರೀ ಗುರೂಜಿಯವರ ಚಿಂತನೆಯ ವರ್ತಮಾನದ ಪ್ರಾಸಂಗಿಕತೆ ಇದೇ ವಿಷಯವಾಗಿ ಉಪನ್ಯಾಸ ನಡೆದಿತ್ತು ಅಂತ ನನಗೆ ಗೊತ್ತಿದೆ. ಗುರೂಜಿಯವರ ವಿಚಾರದ ಬೆಳಕಿನಲ್ಲಿ ಲಕ್ಷಾಂತರ ಜನ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಸತತವಾಗಿ ತೊಡಗಿದ್ದಾರೆ. ಶ್ರೀ ಗುರೂಜಿಯವರ ಚಿಂತನೆಯ ಕೆಲವು ವಿಶೇಷತೆಗಳು ಹೀಗಿದ್ದಾವೆ. ಒಂದನೇದು, ಶಾಶ್ವತ ಭಾರತೀಯ ಸನಾತನ ಮೌಲ್ಯಗಳು ಅವರ ಚಿಂತನೆಯ ಆಧಾರ ಭೂಮಿಕೆಗಳಾಗಿದ್ದವು. ಹೀಗಾಗಿ ಅವು ಸತ್ಯನಿಷ್ಠವಾಗಿದ್ದವು. ಈ ಚಿಂತನೆಗಳ ಜಾಡು ಆಧ್ಯಾತ್ಮದ ತಳಹದಿಯಲ್ಲಿತ್ತು. ಹಿಂದೂ ಸಮಾಜದ ಕುರಿತು ಅವರು ತಮ್ಮ ವಿಚಾರಗಳನ್ನು ಪ್ರಕಟಿಸಿದ್ರೂ ಕೂಡ ಅದರ ವ್ಯಾಪ್ತಿ ಸಮಗ್ರ ಮಾನವ ಜಾತಿಯನ್ನು ಒಳಗೊಳ್ಳುವಂತೆ ಇದ್ದವು. ಕೇವಲ ಶಬ್ದಾಡಂಬರದ ಅಥವಾ ಶುಷ್ಕ ತರ್ಕದ ವಿಚಾರ ಸರಣಿಯಾಗಲಿ, ವಿರೋಧಿ ವಿಚಾರವನ್ನು ಖಂಡಿಸಿ ಆನಂದ ಪಡೆಯುವ ಸ್ವಭಾವವಾಗಲಿ ಅವರದ್ದಾಗಿರಲಿಲ್ಲ. ಅವರು ಸತ್ಯವನ್ನು ಸ್ಪಷ್ಟವಾಗಿ ತೆರೆದಿಡುವ ನಿರ್ಭೀಕ ಮತ್ತು ನಿಸ್ಸಂಕೋಚ ಮನಸ್ಸಿನವರಾಗಿದ್ದರು. ಸಾಮಾಜಿಕ ಸಾಮರಸ್ಯ ಕುರಿತಂತೆ ಶ್ರೀ ಗುರೂಜಿಯವರ ಚಿಂತನೆಗಳನ್ನು ಅರಿಯುವುದಕ್ಕೆ ಮೊದಲು ಈ ಮೇಲಿನ ಸಂಗತಿಗಳನ್ನು ತಿಳಿದಿರೋದು ಅವಶ್ಯಕ ಅಂತ ನಾನು ಭಾವಿಸ್ತೇನೆ. ನಮ್ಮ ರಾಷ್ಟ್ರೀಯ ಜೀವನ ಅತ್ಯಂತ ಪುರಾತನವಾದ್ದು. ನಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಶ್ರೇಷ್ಠ ಜೀವನ ದರ್ಶನವನ್ನ ಅನುಭವ ಮತ್ತು ಪ್ರಯೋಗಗಳ ಮೂಲಕ ವಿಕಾಸ ಮಾಡಿ ಅದನ್ನು ಸಂಸ್ಕೃತಿ ಮತ್ತು ನಾಗರಿಕತೆ ಮೂಲಕ ಮಾನವ ಸಮಾಜಕ್ಕೆ ಉದಾಹರಣೆಯ ಸ್ವರೂಪದಲ್ಲಿ ಮುಂದಿಟ್ಟಿರುವ ಕೀರ್ತಿ ಭಾರತದ ಸಮಾಜದ್ದು. ನಮ್ಮ ಪೂರ್ವಜರು ಇಡೀ ದೇಶವನ್ನು ಏಕಾತ್ಮತೆಯಿಂದ ಕಂಡು ಈ ದೇಶದ ಜನರ ಏಕತೆ, ಸಮಗ್ರತೆ ಇವುಗಳನ್ನ ಸದಾಕಾಲ ಆಗ್ರಹಪಡಿಸುತ್ತಲೇ ಬಂದಿದ್ದಾರೆ. ಇವುಗಳು ನಮ್ಮ ಬದುಕಿನ ಶ್ರದ್ಧೆ ಆಗಿದೆ. ನಮ್ಮ ದೇಶದ ಯೂನಿಟಿ ಅಂಡ್ ಇಂಟಿಗ್ರಿಟಿ ಆರ್ ದಿ ಆರ್ಟಿಕಲ್ಸ್ ಆಫ್ ಫೈತ್. ಆದರೆ ನಮ್ಮ ಸ್ಮೃತಿಗಳಲ್ಲಿ, ನಮ್ಮ ನಡೆಗಳಲ್ಲಿ ಕೆಲವೆಡೆ ಕಂಡುಬರುವಂಥ ಪಕ್ಷಪಾತ, ಮೇಲು ಕೀಳು ಎನ್ನುವ ಭಾವನೆ, ಹಿಂದೂ ಸಮಾಜ ಅಸಂಖ್ಯ ಜಾತಿಗಳಲ್ಲಿ ಒಡೆದಿರುವಂಥದ್ದು, ಹಲವಾರು ವಿಧದ ರೂಢಿ ಹಾಗೂ ಸಂಪ್ರದಾಯಗಳಿಂದ ಕೆಲವರನ್ನು ಶ್ರೇಷ್ಠ, ಕೆಲವರನ್ನು ಕನಿಷ್ಠ ಅಂತ ಅಥವಾ ನಿಕೃಷ್ಟ ಅಂತ ಕಾಣ್ತಾ ಬಂದಿರುವಂಥ ಅಮಾನವೀಯ ನಡವಳಿಕೆ, ಇವು ಕೂಡ ನಮ್ಮ ಸಮಾಜದ ದೌರ್ಭಾಗ್ಯ. ನಮ್ಮ ಗ್ರಂಥಗಳಲ್ಲಿ ಆ ರೀತಿ ಹೇಳದೇ ಇದ್ರೂ ಕೂಡ ನಡವಳಿಕೆನಲ್ಲಿ ಹಾಗೆ ನಡೀತು ಅನ್ನುವಂಥದ್ದೇ ಒಂದು ನಮ್ಮ ಸಮಾಜದ ಒಂದು ನಿಜಕ್ಕೂ ಅರ್ಥವಾಗದಂಥ ಒಂದು ಸ್ಥಿತಿ. ಶ್ರೇಷ್ಠ ಜೀವನ ದರ್ಶನವನ್ನು ಜಗತ್ತಿಗೆ ಕೊಟ್ಟು ನಡವಳಿಕೆಯಲ್ಲಿ ಕೆಲವೊಮ್ಮೆ ನಾವು ಎಡವಿದ್ದು ಯಾಕೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾದಂಥ, ಅಧ್ಯಯನ ಮಾಡಬೇಕಾದಂಥ ವಿಷಯ. ಇಂಥ ಒಂದು ದೌರ್ಭಾಗ್ಯಪೂರ್ಣ ಇತಿಹಾಸ ಮತ್ತು ವರ್ತಮಾನದಲ್ಲೂ ಕೂಡ ಇರುವಂಥದ್ದನ್ನ ನಾವು ಮನಗಂಡು ಅದರ ಬಗ್ಗೆ ಚಿಂತನೆ ಮಾಡುವ ಮತ್ತು ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನ ಮಾಡಲೇಬೇಕಾಗಿದೆ. ಅನೇಕ ಬಾರಿ ಈ ಎಲ್ಲ ರೀತಿಯ ಮೇಲು ಕೀಳಿನ ಆಚರಣೆನೇ ಧರ್ಮ ಅಂಥೇಳಿ ಹೇಳುವಂಥ ಪ್ರಯತ್ನವೂ ನಡೆದಿದೆ. ಇದು ಧರ್ಮ ಸಮ್ಮತವೇ? ಈ ಪ್ರಶ್ನೆಯನ್ನು ಅನೇಕ ಸಾರಿ ಕೇಳಲಾಗಿದೆ. ಧರ್ಮದ ಹೆಸರಿನಲ್ಲಿ ಈ ರೀತಿಯ ಆಚರಣೆ ಅಲ್ಲಲ್ಲಿ ನಡೀತಾ ಇರುವಂಥದ್ದು ಧರ್ಮದ ಕುರಿತು ಅಪಪ್ರಚಾರದ, ಅಜ್ಞಾನದ ಪರಿಣಾಮ. ಇದು ಧರ್ಮದ ಅವಹೇಳನೆ ಹೊರತು ಇದು ಧರ್ಮದ ಆಚರಣೆ ಅಲ್ಲ. ಯಾಕೆಂದ್ರೆ ಇಂಥ ಯಾವುದೇ ಪಕ್ಷಪಾತಕ್ಕೆ ಧರ್ಮ ಸ್ವೀಕೃತಿಯನ್ನು ನೀಡಿಲ್ಲ ಅನ್ನೋದು ಅನೇಕ ಶ್ರುತಿಗಳಲ್ಲಿ, ಧಾರ್ಮಿಕ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಯಾವುದೇ ಸಂದೇಹಕ್ಕೆ ಆಸ್ಪದ ಇಲ್ಲದಂತೆ ಮಾನವರಲ್ಲಿ ಸಮಾನತೆಯನ್ನ ಉಚ್ಚ ಕಂಠದಲ್ಲಿ ಸಾರಲಾಗಿದೆ. ಅಷ್ಟೇ ಅಲ್ಲ, ಇಂತಹ ಮೇಲು ಕೀಳು ನೀತಿಯು ವೇದದ ನಿರ್ದೇಶನಕ್ಕೆ ವಿರೋಧಿ ಅಂತಾನೆ ಘೋಷಿಸಲಾಗಿದೆ. ವಾಸ್ತವವಾಗಿ ಅದು ಧರ್ಮ ಅಲ್ಲ, ಅದು ಅಧರ್ಮ. ಋಗ್ವೇದ ಹಾಗೂ ಅಥರ್ವೇದದಲ್ಲಿ ಸಮಾನತೆ ತತ್ವಗಳು ಅಡಕಾಗಿರುವಂತಹ ಕೆಲವು ಸೂಕ್ತಗಳನ್ನ, ಮಂತ್ರಗಳನ್ನ ನಾವು ನೋಡಬಹುದು. ಅಜ್ಯೇಷ್ಟಾಸೋ ಅಕನಿಷ್ಠಾಸ ಏತೆ ಸಂಭ್ರಾತರೋ ವ್ಯಾವೃತ ಸೌಭಗಾಯ. ಋಗ್ವೇದದ ಈ ಒಂದು
ಮಂತ್ರದಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ, ಎಲ್ಲರೂ ಸಹೋದರರು, ಎಲ್ಲರ ಸಲುವಾಗಿ ದುಡಿಬೇಕು, ಒಟ್ಟಾಗಿ ಪ್ರಗತಿ ಸಾಧಿಸಬೇಕು, ಇದನ್ನೇ ಹೇಳಲಾಗಿದೆ. ಋಗ್ವೇದದ ಇನ್ನೊಂದು ಮಂತ್ರ ಹೇಳುತ್ತೆ, ಸಮಾನೀವ ಆಕೂತಿ ಸಮಾನ ಹೃದಯಾನಿವಹ ಸಮಾನಮಸ್ತುವೋ ಮನೋ ಯಥಾವ ಸುಸಹಾಸತಿ. ನಿಮ್ಮ ನಿರ್ಣಯಗಳಲ್ಲಿ, ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಏಕತೆ ಇರಲಿ, ಪರಸ್ಪರ ಸಹಕಾರದಿಂದ ಬದುಕುವಂತ ಶಕ್ತಿ ನಿಮ್ಮಲ್ಲಿ ಭದ್ರವಾಗಿರಲಿ. ಋಗ್ವೇದದ ಋಷಿ ಈ ಮಾತನ್ನು ಹೇಳ್ತಾರೆ. ಅಥರ್ವವೇದದ ಸಜ್ಞಾನ ಸೂತ್ರ ಹೇಳುತ್ತೆ, ಸಮಾನಿ ಪ್ರಪಾಸಃ ಪೋನ್ನಭಾಗ ಸಮಾನೇ ಯೋಕ್ತೆ ಸಹ ಓಯುನದ್ಮಿ ನಾಭಿಮಿವಾಭಿತಃ. ಆಹಾರ, ನೀರಿನ ಮೇಲೆ ಎಲ್ಲರಿಗೂ ಸಮಾನ ಹಕ್ಕು ಇದೆ. ಬದುಕಿನ ರಥದ ನೊಗ ಎಲ್ಲರ ಹೆಗಲ ಮೇಲೂ ಸಮಾನವಾಗಿ ಇರುತ್ತೆ. ರಥದ ಗಾಲಿಯ ಹಾಗೆ ಪರಸ್ಪರ ಆಸರೆಯನ್ನ, ಪರಸ್ಪರ ಸಹಯೋಗವನ್ನ ಹೊಂದಿಬಿಟ್ಟು ಎಲ್ಲರೂ ಸಾಮರಸ್ಯದಿಂದ ನಡೆದುಕೊಳ್ಬೇಕು. ಈ ಒಂದು ಅರ್ಥ ಕೊಡುವಂತ ಅಥರ್ವದ ಮಂತ್ರ ಇದು. ವೇದದ ಈ ಎಲ್ಲ ಸೂಕ್ತಗಳು, ಮಂತ್ರಗಳು ಮಾನವರಲ್ಲಿ ಸಮಾನತೆಯನ್ನು ಸ್ಪಷ್ಟವಾಗಿ ಸಾರುತ್ತೆ. ವೇದದ ಮಂತ್ರದಲ್ಲಿ ಏನು ಉದಾಹರಣೆ ಬಂದಿದೆ, ಒಂದು ಚಕ್ರದ ಅರೆಗಳು, ಅರೆ ಯಾವುದಿದೆ ಚಕ್ರದಲ್ಲಿ, ಅದು ಯಾವುದು ಶ್ರೇಷ್ಠ ಅಲ್ಲ, ಕನಿಷ್ಠ ಅಲ್ಲ. ಯಾಕೆಂದ್ರೆ ಚಕ್ರ ಉರುಳಿದಾಗ ಈಗ ಒಂದು ಕೆಳಗಿರುತ್ತೆ, ಈಗ ಇನ್ನೊಂದು ಮೇಲಾಗುತ್ತೆ, ಮತ್ತೆ ಸ್ವಲ್ಪ ಹೊತ್ತಿಗೆ ಅದು ಕೆಳಗಾಗುತ್ತೆ. ಅದರಿಂದ ಅವೆಲ್ಲವೂ ಜೋಡ್ಕೊಂಡಿರೋದ್ರಿಂದ ಚಕ್ರ ಅನ್ನೋದು ಚಕ್ರವಾಗಿ ಕೆಲಸ ಮಾಡುತ್ತೆ. ಅಂತ ಒಂದು ಸಮಾನತೆಯ ಸುಂದರ ತತ್ವವನ್ನ ಉದಾಹರಣೆಯ ಮೂಲಕ, ದೃಷ್ಟಾಂತದ ಮೂಲಕ ಹೇಳಿರುವಂಥದ್ದು. ಏಕತೆಯ ಸ್ಪಷ್ಟ ಆಧಾರವನ್ನ ದೇಶದ ನಾಗರಿಕತೆ ವಿಕಾಸದ ಪ್ರಾರಂಭದ ಹಂತದಲ್ಲೇನೆ ಉಚ್ಚರಿಸಲಾಗಿದ್ದರೂ ಕಾಲಕ್ರಮೇಣ ಇತಿಹಾಸದ ಯಾವುದೋ ಸಂದರ್ಭದಲ್ಲಿ ಭಾರತೀಯ ಸಮಾಜದಲ್ಲಿ ವೃತ್ತಿ ಆಧಾರಿತ ವರ್ಣಗಳು ಅಸ್ತಿತ್ವಕ್ಕೆ ಬಂದವು. ಇವು ಕೂಡ ನಮ್ಮ ಸಮಾಜದ ರಚನೆಯನ್ನು ಮಾಡಬೇಕಾದಂಥ ಜನ ಯೋಚನೆ ಮಾಡಿ ಇಂಥದ್ದೊಂದು ವಿಂಗಡಣೆಯನ್ನ ಅವರು ಮಾಡಿರಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಿರುವಂಥ ಜ್ಞಾನಿಗಳ, ವಿದ್ವಾಂಸರ ಅಭಿಪ್ರಾಯ. ಅಧ್ಯಯನ, ಅಧ್ಯಾಪನ. ಎರಡನೇದು ಸಮಾಜ ರಕ್ಷಣೆ ಹಾಗೂ ಆಳ್ವಿಕೆ. ಮೂರನೇದು ವ್ಯಾಪಾರ, ವ್ಯವಸಾಯ, ವಾಣಿಜ್ಯ ಮತ್ತು ಎಲ್ಲ ರೀತಿಯ ಅವಶ್ಯಕತೆಗೆ ಉಪಯುಕ್ತವಂತ ಸೇವೆ ಸಲ್ಲಿಸುವಂಥವ್ರು. ಈ ನಾಲ್ಕು ಆಧಾರದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ವರ್ಣಗಳು ನಿಶ್ಚಿತಗೊಂಡವು ಅಂತ ಹೇಳಲಾಗುತ್ತೆ. ಹುಟ್ಟಿನಿಂದ ಯಾರೂ ಮೇಲು ಅಥವಾ ಕೀಳು ಅನ್ನೋದು ಇರಲಿಲ್ಲ. ಒಬ್ಬನು ಸ್ವಪ್ರಯತ್ನದಿಂದ ತನ್ನ ವ್ಯಕ್ತಿತ್ವವನ್ನು ಯಾವುದೇ ಮುಖದಲ್ಲಿ ಬೆಳೆಸ್ಕೊಳ್ಬಹುದಾಗಿತ್ತು. ಗುಣ, ಕರ್ಮ, ರುಚಿ, ಕೌಶಲ, ಸ್ವಭಾವದ ಆಧಾರದ ಮೇಲೆ ವರ್ಣಗಳು ರಚಿತವಾದವು. ಭಾರತದ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಇವುಗಳನ್ನ ರಚಿಸಿ ಜಗತ್ತಿನ ಮನ್ನಣೆಗೆ ಪಾತ್ರರಾದ ಆದಿಕವಿ ವಾಲ್ಮೀಕಿ ಮತ್ತು ವ್ಯಾಸ ಮಹರ್ಷಿ ಅನುಕ್ರಮವಾಗಿ 4ನೇ ಮತ್ತು 2ನೇ ವರ್ಣಕ್ಕೆ ಸೇರಿದವರು. ಆದರೆ ಅವರು ಯಾರು? ನಮ್ಮೆಲ್ಲರಿಗೂ ಹಿಂದೂ ದರ್ಶನವನ್ನ ಯಾರ್ಯಾರಂಥವರಿಗೂ, ಜಗತ್ತಿನ ಎಲ್ಲರಿಗೂ ಕೂಡ ಅವರು ಸದಾಕಾಲ ಗೌರವಾನ್ವಿತರು. ಆ ಮನ್ನಣೆಯನ್ನ ಅವರು ಪಡೆದಿದ್ದಾರೆ. ಈ ಎರಡು ಮಹಾಕಾವ್ಯಗಳ ಪ್ರಮುಖ ಪಾತ್ರಗಳ ವಿಷಯದಲ್ಲೂ ಇದೇ ಮಾತು ಸತ್ಯ. ಶ್ರೀರಾಮ ಕ್ಷತ್ರಿಯ ವರ್ಣದಲ್ಲಿ ಜನಿಸಿ ಸದ್ಗುಣಗಳು ಹಾಗೂ ಆದರ್ಶದ ರಾಜ್ಯಭಾರದಿಂದಾಗಿ ಮರ್ಯಾದಾ ಪುರುಷೋತ್ತಮ ಅನಿಸಿಕೊಂಡಿದ್ದಾನೆ. ಹಾಗೆಯೇ ಶ್ರೀಕೃಷ್ಣ ವ್ಯವಹಾರ ಕೌಶಲ್ಯ, ಆಧ್ಯಾತ್ಮಿಕ ವಿಚಾರದ ಶ್ರೇಷ್ಠತೆಯ ಯೋಗೇಶ್ವರನಾಗಿ ಭಗವದ್ಗೀತೆಯ ಉಪದೇಶಕನೆಂದು ಪೂಜ್ಯನಾಗಿದ್ದಾನೆ. ಇತಿಹಾಸದ ಸುದೀರ್ಘವಾದ ಏರಿಳಿತುಗಳಲ್ಲಿ, ತಿರುವುಗಳಲ್ಲಿ ವೃತ್ತಿ ಅಥವಾ ಕಸುಬಿನ ಆಧಾರದ ಮೇಲೆ ಅಸಂಖ್ಯ ಜಾತಿ, ಉಪಜಾತಿಗಳು ನಮ್ಮ ಸಮಾಜದಲ್ಲಿ ಹುಟ್ಟುಕೊಂಡಿದ್ವು. ಜನ್ಮ, ಅನುವಂಶಿಕತೆ, ಕಸುಬು ಮತ್ತು ಇನ್ನಿತರ ಸಂಗತಿಗಳ ಆಧಾರದ ಮೇಲೆ ಉಚ್ಚ ನೀಚ ಎಂಬ ಕಲ್ಪನೆ ಉಂಟಾಗಿ ಅದೇ ಕ್ರಮೇಣ ಮುಂದುವರೆದು ಅತ್ಯಂತ ಹೀನವಾದ ಅಸ್ಪೃಶ್ಯತೆಯ ಭೀಕರ ಅಮಾನವೀಯ ಪದ್ಧತಿಯು ತಲೆ ಎತ್ತಿತು. ಈ ಮೇಲು ಕೀಳಿನ ಭಾವನೆ ಹಾಗೂ ಅದರ ಆಚರಣೆ ವೇದದ ಸಂದೇಶಕ್ಕೆ ವಿರುದ್ಧವೇ ಆದುದರಿಂದ ಅದು ಅಧರ್ಮ ಅಲ್ಲದೆ ಬೇರೇನೂ ಅಲ್ಲ. ನಮ್ಮ ಸಮಾಜಕ್ಕೆ ಅಂಟಿದ ಈ ಒಂದು ಅನಿಷ್ಟ ಪಿಡುಗನ್ನು ನಿವಾರಿಸೋದಕ್ಕಾಗಿ ಕಾಲಕಾಲಕ್ಕೆ ಪ್ರಜ್ಞಾವಂತ ಸಮಾಜ ಸುಧಾರಕರು, ಸಂತರು, ಜ್ಞಾನಿಗಳು ಪ್ರಯತ್ನಿಸ್ತಾನೆ ಬಂದಿದ್ದಾರೆ. ಯಾವ ಪ್ರಮುಖ ಸಂತನಾಗಲಿ, ಸಮಾಜ ಧುರೀಣರಾಗಲಿ ಮೇಲು ಕೀಳಿನ ಈ ಭಾವನೆಯನ್ನ, ಅಸ್ಪೃಶ್ಯದ ಆಚರಣೆಯನ್ನ ಬೆಂಬಲಿಸಿಲ್ಲ, ಸಮರ್ಥಿಸಿಲ್ಲ. ಮಹಾತ್ಮ ಬುದ್ಧ, ಶಂಕರ, ಸಂತ ಬಸವೇಶ್ವರ, ರಾಮಾನುಜ, ವಿವೇಕಾನಂದ, ಲೋಕಮಾನ್ಯ ತಿಲಕರು,
ಕನಕದಾಸರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ, ಶ್ರೀನಾರಾಯಣ ಗುರು, ಜ್ಯೋತಿಬಾ ಫುಲೆ, ಮಹರ್ಷಿ ದಯಾನಂದ ಸರಸ್ವತಿ, ವೀರ್ ಸಾವರ್ಕರ್, ಡಾಕ್ಟರ್ ಹೆಡ್ಗೇವಾರ್, ಹೀಗೆ ಅಸಂಖ್ಯ ಜನರು, ಶ್ರೇಷ್ಠ ವಿಭೂತಿಗಳು ಸಮಾಜದ ಹಿತವನ್ನೇ ಬಯಸಿ ಇಡೀ ಜೀವನ ಅದಕ್ಕೆ ಕೆಲಸ ಮಾಡಿದಂಥ ನಮ್ಮ ಎಲ್ಲ ಮಹಾಪುರುಷರು ಕೂಡ ಅಸ್ಪೃಶ್ಯತೆ ಆಚರಣೆ ದೇವರು ಹಾಗೂ ಮಾನವತೆ ವಿರುದ್ಧ ಎಸಗುವ ಮಹಾಪಾಪ ಅಂತಾನೆ ಸಾರಿದ್ದಾರೆ. 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಸಮಾಜ ಸುಧಾರಣೆ ಚಳವಳಿ ಪ್ರಾರಂಭ ಮಾಡಿದಂಥ ಮಹಾತ್ಮ ಬಸವೇಶ್ವರರು ಅನುಭವ ಮಂಟಪವನ್ನು ಸ್ಥಾಪಿಸಿದ ನಮಗೆಲ್ಲ ಗೊತ್ತೇ ಇದೆ. ಆ ಅನುಭವ ಮಂಟಪದಲ್ಲಿ ಮಾನವನ ಸಮಾನತೆಯನ್ನು ಸ್ಪಷ್ಟವಾಗಿ ಸಾರಲಾಯಿತು. ಒಂದು, ಎಲ್ಲ ಮಾನವರು ಸಮಾನರು, ಹುಟ್ಟು, ಲಿಂಗಭೇದ ಹಾಗೂ ವೃತ್ತಿಯಿಂದ ಯಾವನು ಮೇಲು ಅಥವಾ ಕೀಳು ಆಗೋದಿಲ್ಲ. ಮನುಷ್ಯರ ಮಧ್ಯೆ ಹಾಗೂ ಗಂಡು ಹೆಣ್ಣಿನ ಮಧ್ಯೆ ಯಾವುದೇ ಪಕ್ಷಪಾತ ಸರಿಯಲ್ಲ. ಈ 3 ಸ್ಪಷ್ಟ ಆಧಾರಗಳನ್ನ ಬಸವೇಶ್ವರರು ತಮ್ಮ ಅನುಭವ ಮಂಟಪದಲ್ಲಿ ಸಮಾಜದ ದೃಷ್ಟಿಯಿಂದ ಮಂಡಿಸಿದ್ರು ಮತ್ತು ಆ ರೀತಿ ನಡ್ಕೊಂಡ್ರು. ಲೋಕಮಾನ್ಯ ತಿಲಕರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಸ್ಪೃಶ್ಯತೆಯನ್ನು ದೇವರೇ ನಿರ್ದೇಶಿಸಿದ್ದಲ್ಲಿ ನಾನು ಅಂತಹ ದೇವರಿಗೂ ಮನ್ನಣೆ ನೀಡೋದಿಲ್ಲ ಅಂತ ಸಾರಿದರು. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಸಂಪೂರ್ಣ ನಿವಾರಣೆ ತಮ್ಮ ಜೀವನದ ಧ್ಯೇಯ ಅಂತಾನೆ ತಿಳಿದಿದ್ರು. ಅದೇ ರೀತಿ ಕೆಲಸ ಮಾಡಿದರು. ಧರ್ಮಕ್ಕೆ ವಿರುದ್ಧವಾದ ಈ ಉಚ್ಚ, ನೀಚ ಹಾಗೂ ಅಸ್ಪೃಶ್ಯತೆಯ ಕಲ್ಪನೆ ಹೇಗೆ ಮತ್ತು ಯಾವಾಗ ಬೆಳೆದು ಬಂತು ಅನ್ನೋದನ್ನು ತಿಳಿಯುವುದು ಅತ್ಯಂತ ಕಷ್ಟಕರವಾದ್ದು. ನೂರಾರು ಸಾವಿರಾರು ಪುಸ್ತಕಗಳು, ಸಾವಿರಾರು ಸೆಮಿನಾರ್ಗಳು, ಸಿಂಪೋಸಿಯಂಗಳು ಈ ವಿಷಯದ ಬಗ್ಗೆ ನಡೆದಿವೆ. ಆದರೆ ಈ ಕುರಿತು ಹಲವು ಅಧ್ಯಯನವಾದ ಏನೇ ಇದ್ರು ಕರಾರುವಾಕ್ಕಾಗಿ ಯಾವಾಗ ಏಕೆ ಪ್ರಾರಂಭ ಆಯಿತು ಅಂತ ಹೇಳೋದು ಸಾಧ್ಯವಿಲ್ಲ. ಅನೇಕ ತರ್ಕಗಳು, ಅನೇಕ ಪುರಾವೆಗಳನ್ನ ಕೊಡಲಾಗತ್ತೆ. ಆದ್ರೆ ಅದೇನೇ ಇರಲಿ, ಮಾನವೀಯತೆ ಹಾಗೂ ಧರ್ಮಕ್ಕೆ ಒಪ್ಪಿಗೆ ಇಲ್ಲದ ಈ ಕಳಂಕವನ್ನು ನಿರ್ಮೂಲಗೊಳಿಸಬೇಕಾದ್ದು ಅತ್ಯಂತ ಅವಶ್ಯಕ ಅಂತೇಳಿ ನಾವೆಲ್ಲ ಬಲ್ಲವು. ಈವರೆಗೆ ಆಗಿರುವ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಒಟ್ಟು ಕಾಯ ವಾಚ ಮನಸ ಈ ಅಸಮಾನತೆಯನ್ನು ಮುಂದುವರಿಸುವುದಿಲ್ಲ ಅಂತ ಸಂಕಲ್ಪ ತೊಟ್ಟು ಆ ನಿಟ್ಟಿನಲ್ಲಿ ಮುಂದುವರಿಯೋದೇ ಸೂಕ್ತವಾದ್ದೇ ಹೊರತು ಇದು ಯಾಕೆ ಬಂತು ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಕುಳಿತರೆ ಅದು ಅಕಾಡೆಮಿಕ್ ಚರ್ಚೆಯಾಗಿ ಪರ್ಯವಸಾನಗೊಳ್ಳಬಹುದೇ ಹೊರತು ಸಮಾಜದ ಹಿತಕ್ಕೆ ಏನನ್ನ ಅದು ಕೊಡಬಲ್ಲದು? ಈ ಕಾರಣಕ್ಕಾಗಿ ಆಯ್ತು, ಇಂಥವರ ಕಾರಣಕ್ಕಾಗಿ ಆಯ್ತು ಅಂತ ಕೆದಕೋದ್ರಲ್ಲಿ ಇವತ್ತು ಅರ್ಥ ಇದೆಯೇ? ಇದನ್ನು ಯೋಚನೆ ಮಾಡಬೇಕು. ಆದ್ರಿಂದ ಇದಕ್ಕೆ ಪರಿಹಾರಕ್ಕೆ ಪ್ರಯತ್ನ ಮುಖ್ಯವೇ ಹೊರತು ಇದರ ಕಾರಣ ಮೀಮಾಂಸೆಯನ್ನು ಮಾಡ್ತಾ ಹೋದ್ರೆ ಯಾವುದೇ ಪರಿಹಾರಕ್ಕೆ ಕಾರಣ ಮೀಮಾಂಸೆ ಅವಶ್ಯಕ. ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎನಿ ಮೆಡಿಸಿನ್, ದಟ್ ಎಕ್ಸಾಮಿನೇಷನ್ ಇಸ್ ರಿಕ್ವೈರ್ಡ್. ಆದ್ರೆ ಅದು ಎಷ್ಟು ಸರಿಯಾಗಿದೆ? ಅಷ್ಟೆಲ್ಲ ಆದ್ಮೇಲೂ ಕೂಡ ಇವತ್ತು ಅದನ್ನು ಪರಿಹಾರ ಮಾಡೋದಕ್ಕಾಗಿ ಹೆಚ್ಚೆಚ್ಚು ಪ್ರಯತ್ನ ನಡೆಸಬೇಕಾದ್ದು ಅವಶ್ಯಕ ಅನ್ನುವಂಥದ್ದು ಶ್ರೀ ಗುರೂಜಿಯವರು ಕೊಟ್ಟಂತ ವಿಚಾರ. ನಮ್ಮ ಸಂವಿಧಾನದಲ್ಲೂ ಸಮಾನತೆಯನ್ನ ಒಂದು ಮೂಲಭೂತ ಹಕ್ಕು ಅಂತ ಸೇರಿಸಿದ್ದು ಹಾಗೂ ಅಸ್ಪೃಶ್ಯತೆಯನ್ನು ನಿಷೇಧಿಸಿರೋದು ಜಾತಿ ಆಧಾರದ ಮೇಲೆ ಆಗಿರುವ ಸಾಮಾಜಿಕ ಅನ್ಯಾಯವನ್ನು ತೊಡೆದು ಹಾಕುವಲ್ಲಿ ಇಟ್ಟಂತ ಒಂದು ದಿಟ್ಟ ಹೆಜ್ಜೆ. ಇದಕ್ಕಾಗಿ ಸಂವಿಧಾನದ ನಿರ್ಮಾತೃಗಳು, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶ ಸದಾಕಾಲ ಕೃತಜ್ಞವಾಗಿರುತ್ತೆ. ವೇದಗಳ ಸಂದೇಶ, ಧರ್ಮದ ಪರಿಕಲ್ಪನೆ ಮತ್ತು ಸಂವಿಧಾನದ ಸ್ಪಷ್ಟ ನಿರ್ದೇಶ ಇವುಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಸಾಮರಸ್ಯದ ಕುರಿತು ಶ್ರೀ ಗುರೂಜಿಯವರ ವಿಚಾರಗಳನ್ನು ನಾವೀಗ ನೋಡೋಣ. ರಾಷ್ಟ್ರದ ಉನ್ನತಿಗಾಗಿ ಹಿಂದೂ ಸಮಾಜದ ಸಂಘಟನೆಯನ್ನು ತಮ್ಮ ಜೀವಿತ ಕಾರ್ಯವಾಗಿ ಸ್ವೀಕರಿಸಿದ ಗುರೂಜಿಯವರು ನಾವೆಲ್ಲರೂ ಒಂದೇ ಸಮಾಜದ ಮಕ್ಕಳಾಗಿದ್ದೇವೆ, ಭಾರತ ಮಾತೆಯ ಸಂತಾನ ಅನ್ನೋದನ್ನ ಹಿಂದೂ ರಾಷ್ಟ್ರದ ಆಧಾರ ಭೂಮಿಕೆ ಅಂತೇಳಿ ಅವ್ರು ಘೋಷಿಸಿದರು. ಹಿಂದೂ ಸಮಾಜದ ಏಳುಬೀಳುಗಳು ಈ ರಾಷ್ಟ್ರದ ಏಳುಬೀಳಿಗೆ ಕಾರಣ ಆಗಿದೆ. ಈ ದೇಶದ, ಈ ಸಮಾಜದ ಅನೇಕ ಕೊರತೆಗಳು, ಸಂಕಟಗಳು, ಸಮಸ್ಯೆಗಳು ಇದು ರಾಷ್ಟ್ರದ್ದೇ. ಆದ್ರಿಂದ ಇಲ್ಲಿನ ಹಿಂದೂ ಸಮಾಜದಲ್ಲಿರುವಂತ ಈ ದುಷ್ಟ ಪರಂಪರೆಯನ್ನ ನಾವು ನಿವಾರಿಸದೇನೆ ರಾಷ್ಟ್ರದ ಏಳಿಗೆ ಸಾಧ್ಯ ಇಲ್ಲ. ಇತಿಹಾಸದಲ್ಲಿ ಹಿಂದೂ ಸಮಾಜ ಒಂದು ಅವನತಿ ಹಾದಿಯನ್ನು ಹಿಡಿದಿದ್ದು ಅದರ ಆತ್ಮವಿಸ್ಮೃತಿಯ ಕಾರಣದಿಂದ, ತನ್ನನ್ನು ತಾನೇ ಮರೆತಿದ್ರಿಂದ. ಈ ಆತ್ಮವಿಸ್ಮೃತಿ ಸ್ವಾರ್ಥ ಲಾಲಸೆಯಿಂದ ಜನಿಸಿತು. ಇದೆಲ್ಲದರ ಕಾರಣಕ್ಕಾಗಿ ಭೇದ ಭಾವಗಳು ಹುಟ್ಟುಕೊಂಡವು.
ಇದೇ ಹಿಂದೂ ಸಮಾಜದ ಒಂದು ಅಸಂಘಟಿತ ಸ್ಥಿತಿಗೆ ಮುನ್ನುಡಿಯನ್ನು ಬರೆಯಿತು. ರಾಷ್ಟ್ರದ ಸರ್ವಾಂಗೀಣ ಪ್ರಗತಿಯ ಕನಸು ನನಸಾಗಬೇಕಾದ್ರೆ ಹಿಂದೂ ಸಮಾಜ ಮೇಲೇಳಬೇಕು, ಅದು ಕತ್ತಲಿನಿಂದ ಬೆಳಕಿನೊಳಗೆ ಸಾಗಬೇಕು. ಅದಕ್ಕಾಗಿ ಎಲ್ಲ ಭೇದ ಭಾವಗಳನ್ನು ಬದಿಗಿಟ್ಟು ಏಕರಸ ಹಾಗೂ ಸಾಮರಸ್ಯದ ಹಿಂದೂ ಸಮಾಜವನ್ನು ಕಟ್ಟಬೇಕು. ಇದು ಗುರೂಜಿಯವರ ಆಶಯವಾಗಿತ್ತು, ಜೀವನದ ಉದ್ದೇಶವಾಗಿತ್ತು. ಇದನ್ನು ಕೃತಿಗೊಳಿಸೋದಕ್ಕಾಗಿ ಅವರು ಕೊನೆಯ ಉಸಿರಿನವರೆಗೂ ದುಡಿದ್ರು. ಈ ನಿಟ್ಟಿನಲ್ಲಿ ಅವರು ಆದರ್ಶ ಸಮಾಜದ ಸ್ಥಿತಿ, ವರ್ಣ ವ್ಯವಸ್ಥೆ, ಅಸ್ಪೃಶ್ಯತೆ, ಗುಡ್ಡಗಾಡು ಜನರ ಜೀವನ, ಧರ್ಮದ ಸ್ಥಾನಮಾನ, ಮಠಾಧೀಶರ ಸಾಮಾಜಿಕ ಪಾತ್ರ, ಜಾತಿಯ ರಾಜಕಾರಣ, ದರಿದ್ರ ನಾರಾಯಣನ ಸೇವೆ ಮುಂತಾದ ಆಯಾಮಗಳ ಬಗ್ಗೆ ತಮ್ಮ ಚಿಂತನೆಯನ್ನ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸಿದ್ದಾರೆ. ಅದರ ಒಂದಿಷ್ಟು ಹೊಳಗಳನ್ನ ನಾನು ತಮ್ಮೆದುರಿಗೆ ಇಡುವಂತ ಪ್ರಯತ್ನ ಮಾಡ್ತೇನೆ. ಆದರ್ಶ ಸಮಾಜದ ಕಲ್ಪನೆ ಕುರಿತು ಹೇಳೋದಾದ್ರೆ ಗುರೂಜಿಯವರು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದರು. ಸಾಮಾನ್ಯವಾಗಿ ಆಧುನಿಕ ಕಾಲದಲ್ಲಿ ಜಗತ್ತಿನ ಮಾನವನ ಏಕತೆ, ವಿಶ್ವದ ಏಕತೆ, ಜಗತ್ ಕಲ್ಯಾಣ ಇಂಥ ಸಂಗತಿಗಳು ಆಧುನಿಕ ಕಾಲದ ವಿಚಾರ ಅಂತ ಅನ್ನಿಸ್ಕೊಂಡಿವೆ. ಆದ್ರೆ ಗುರೂಜಿಯವರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ವಿಷಯ ಸ್ಪಷ್ಟವಾಗಿರಲಿ, ವಿಶ್ವದ ಏಕತೆ ಹಾಗೂ ಜಾಗತಿಕ ಕಲ್ಯಾಣದ ವಿಚಾರವನ್ನು ಮೊಟ್ಟ ಮೊದಲಿಗೆ ಸಾರಿದವರು ಆಧುನಿಕ ಚಿಂತಕರೇನಲ್ಲ. ಪ್ರಾಚೀನ ಕಾಲದಲ್ಲಿ, ಇತಿಹಾಸದ ಪ್ರಾರಂಭದಲ್ಲೇ ನಮ್ಮ ಪೂರ್ವಿಕರಾದ ಋಷಿಮುನಿಗಳು ಈ ಕುರಿತು ಆಳವಾದ ಚಿಂತನೆಯನ್ನ ನಡೆಸಿದ್ರು. ಮಾನವ ಏಕತೆಯ ಆದರ್ಶ, ಸಂಘರ್ಷ ಹಾಗೂ ಸಂಕಷ್ಟಗಳಿಂದ ಮುಕ್ತವಾದ ವಿಶ್ವ, ಇವು ನಮ್ಮ ಪೂರ್ವಜರ ಹೃದಯಗಳನ್ನು ಮಿಡಿದಿತು. ಆದ್ದರಿಂದಲೇ ಅವರು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಅಂತ ಸಾರಿದರು. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಉದ್ಗಾರವನ್ನು ಮಾಡಿದರು. ಬಹುಜನ ಹಿತಾಯ ಬಹುಜನ ಸುಖಾಯ, ದಿ ಗ್ರೇಟೆಸ್ಟ್ ಗುಡ್ ಟು ಗ್ರೇಟೆಸ್ಟ್ ಪೀಪಲ್, ಗ್ರೇಟೆಸ್ಟ್ ನಂಬರ್, ಇದನ್ನ ನಮ್ಮವರು ಹೇಳಿರ್ಲಿಲ್ಲ. ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅನ್ನುವಂಥ ವಿಚಾರವನ್ನ ಹೇಳಿದರು. ಒಬ್ಬ ವ್ಯಕ್ತಿಯು, ಒಂದು ಜೀವಿಯು ದುಃಖದಲ್ಲಿ ಯಾವತ್ತೂ ಇರಬಾರದು ಅನ್ನುವಂಥದ್ದೇ ನಮ್ಮ ಈ ನಾಡಿನ ಮೂಲ ಮಂತ್ರ, ಮೂಲ ಸಂದೇಶ ಆಗಿತ್ತು ಅನ್ನೋದನ್ನ ಗುರೂಜಿಯವರು ಒತ್ತಿ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಸಮಾಜ, ನಮ್ಮ ರಾಷ್ಟ್ರ ಈ ಒಂದು ಆಧಾರಶಿಲೆ ಮೇಲೇನೆ ನಿರ್ಮಾಣ ಆಗಿರೋದು. ಯಾರ ಸಂಕಷ್ಟವನ್ನು ಕೂಡ ಒಂದು ಕ್ಷಣವೂ ಸಹಿಸೋದಿಲ್ಲ ಅನ್ನುವಂಥದ್ದನ್ನೇ. ಆದ್ರಿಂದ ಪ್ರಸಿದ್ಧವಾದ ರಾಜಾ ರಂತಿದೇವನ ಹೆಸರಿನಲ್ಲಿರುವಂತ ಒಂದು ಶ್ಲೋಕ ನಾವೆಲ್ಲರೂ ಕೇಳೇ ಇದ್ವಿ. ನಸ್ತೋಹಂ ನ ಕಾಮಯಿ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಪ್ರಾಣಿನಾಂ ಅರ್ತಿನಾಶಿನಂ ಕಾಮಯಿ ದುಃಖ ತಕ್ತಾನಾಂ ಪ್ರಾಣಿನಾಂ ಅರ್ತಿನಾಶಿನಂ. ಒಂದು ಪ್ರಾಣಿ ಮಾತ್ರದ ದುಃಖವನ್ನು ಕೂಡ ದೂರ ಮಾಡುವಂತಹದ್ದೇ ನನ್ನ ಮನಸ್ಸಿನ ಇಚ್ಛೆಯ ಹೊರತು, ಆಕಾಂಕ್ಷೆಯ ಹೊರತು ನನಗೆ ಮೋಕ್ಷವಾಗಲಿ, ರಾಜ್ಯವಾಗಲಿ, ಸಿಂಹಾಸನವಾಗಲಿ ನನಗೆ ಇಚ್ಛೆ ಇಲ್ಲ ಅಂಥೇಳಿ ಆತ ಘೋಷಿಸಿದ. ಈ ರೀತಿ ಒಂದು ಆದರ್ಶ ಸಮಾಜದ ಕಲ್ಪನೆ ಎಲ್ಲ ಕಾಲದಲ್ಲೂ ಜನರು ಮಾಡಿದ್ದಾರೆ. ಈಗ ಕಾರ್ಲ್ ಮಾರ್ಕ್ಸ್ನ ವಿಚಾರ ತೆಗೆದುಕೊಂಡ್ರೆ, ಶೋಷಣೆ ಇಲ್ಲದ ಸಮತಾಯುಕ್ತ ಸಮಾಜದ ನಿರ್ಮಾಣದ ಒಂದು ಕರೆಯನ್ನ ಕಾರ್ಲ್ ಮಾರ್ಕ್ಸ್ ಕೊಟ್ಟರು. ಮಹಾತ್ಮ ಗಾಂಧೀಜಿಯವರು ಭಾರತೀಯ ಚಿಂತನದ ಒಂದು ಆಧಾರವನ್ನೇ ಅವರು ತಮ್ಮ ಜೀವನದಲ್ಲಿ, ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಹೊಂದಿದ್ರು. ಆದರೆ ಸರ್ವೋದಯ ಅನ್ನುವಂಥ ಒಂದು ವಿಚಾರದ ಕಲ್ಪನೆಯನ್ನು ಅವರು ಮುಂದಿಟ್ಟರು. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ನ್ಯಾಯ ಇವುಗಳನ್ನ ಆಧಾರವಾಗಿ ಸಮಾಜದ ರಚನೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿಯ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಚಾರವನ್ನ ಹೇಳಿದಾಗ ಅನೇಕರು ಇದನ್ನ ಫ್ರೆಂಚ್ ಕ್ರಾಂತಿಯಿಂದ ನೀವು ತೆಗೆದುಕೊಂಡಿದ್ದೀರಾ ಅಂತ ಕೇಳಿದರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ, ಇದು ಫ್ರೆಂಚ್ ಕ್ರಾಂತಿಯಿಂದ ಪಡೆದ ಸಂದೇಶ ಅಲ್ಲ. ನನ್ನ ದೇಶದ ಪ್ರಾಚೀನ ಋಷಿಮುನಿಗಳು ಈ ವಿಚಾರವನ್ನ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳಿದ್ದಾರೆ, ಅದರ ಆಧಾರದ ಮೇಲೆ ನಾನು ಹೇಳ್ತಿದ್ದೀನಿ. ಗುರೂಜಿಯವರು ಇಂಥ ಯಾವುದೇ ಒಂದು ಕಲ್ಪನೆಯನ್ನ ಅವರು ಸಮಾಜದ ರಚನೆ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಅವರು ಏನು ಹೇಳಿಲ್ಲ. ಪ್ರಾಚೀನ ಆದರ್ಶ ಸಮಾಜದ ಕಡೆಗೆ ಅವರು ಬೊಟ್ಟು ಮಾಡಿ ತೋರಿಸಿದರು. ಎಲ್ಲ ಮಾನವರು ಸಮಾನರೇ, ನಿಜ, ಆಲ್ ಆರ್ ಈಕ್ವಲ್, ಬಟ್ ವೆದರ್ ಆಲ್ ಆರ್ ಸೇಮ್. ಅದರಿಂದ ಈಕ್ವಾಲಿಟಿ ಮತ್ತು ಸೇಮ್ನೆಸ್ ಇದು ಒಂದೇ ಅಲ್ಲ.
ಈಗ ಬುದ್ಧಿ, ದೇಹ, ಕೌಶಲ, ಸ್ವಭಾವ ಇದು ಮನುಷ್ಯರಲ್ಲಿ ಇರುವಂತದ್ದೇ, ಒಂದೇ ತಾಯಿಯ ಮಕ್ಕಳಲ್ಲೂ ಕೂಡ ಇರುವಂತದ್ದೇ. ಯಾರೋ ಗಿಡ್ಡಕ್ಕಿರ್ಬೋದು, ಯಾರೋ ಸ್ವಲ್ಪ ಎತ್ತರಕ್ಕಿರ್ಬೋದು, ಯಾರೋ ದಪ್ಪಗಿರ್ಬೋದು, ಯಾರೋ ದುರ್ಬಲ ಆಗಿರ್ಬೋದು. ಬಣ್ಣಗಳು ವ್ಯತ್ಯಾಸ ಇರುತ್ತೆ, ಚರ್ಮದ್ದು. ಬುದ್ಧಿ, ಕೌಶಲದ ಪರಿಶ್ರಮದಲ್ಲಿ, ರುಚಿ, ಸ್ವಭಾವದಲ್ಲಿ, ಇಚ್ಛೆನಲ್ಲಿ ವ್ಯತ್ಯಾಸ ಇದೆ. ಅದರಿಂದ ವಿ ಆರ್ ಆಲ್ ನಾಟ್ ಸೇಮ್. ಅದರಿಂದ ಅನೇಕ ಸರಿ ಇನ್ಇಕ್ವಾಲಿಟಿ ಈಸ್ ನಾಟ್ ಡಿಸ್ಕ್ರಿಮಿನೇಷನ್. ಇದು ಸಮಾನತೆ ಅಲ್ಲದೆ ಇರ್ಬೋದು, ಆದ್ರೆ ಅದು ಡಿಸ್ಕ್ರಿಮಿನೇಷನ್ ಅನ್ನು ಮಾಡಬಾರದು. ಇದನ್ನ ಗುರೂಜಿಯವರು ಈ ಒಂದು ಸೂಕ್ಷ್ಮವನ್ನ ತಮ್ಮ ವಿಚಾರದಲ್ಲಿ ಮಂಡಿಸಿದ್ದಾರೆ. ಎಲ್ಲರೂ ಚೈತನ್ಯ ಸ್ವರೂಪಿಗಳು, ನಾವೆಲ್ಲರೂ ವ್ಯಕ್ತಿ, ಪರಮಾತ್ಮನ ಅಂಶ ಅನ್ನುವಂಥದ್ದನ್ನ ನಮ್ಮ ಆಧ್ಯಾತ್ಮದ ಆಧಾರ ಏನಿದೆ ಅದನ್ನೇ ನಾವು ತೆಗೆದುಕೊಳ್ಬೇಕು. ಇದರಿಂದಲೇ ಪರಸ್ಪರ ಪ್ರೇಮ, ಸಾಮರಸ್ಯ, ತ್ಯಾಗದ ಭಾವ, ಈ ಮನೋಭೂಮಿಕೆ ಸಾಧ್ಯವಾಗುತ್ತೆ. ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ದ್ವೇಷ, ಪೈಪೋಟಿ, ಮತ್ಸರ, ಈರ್ಷ್ಯೆ, ಅಸಮಾನತೆ, ಶೋಷಣೆ, ದುಃಖ, ಶಾಂತಿ, ಸಂಕಷ್ಟಗಳ ಪರಂಪರೆ ತುಂಬಿಕೊಂಡಿದೆ. ಇಂಥ ಒಂದು ಸಂದರ್ಭದಲ್ಲಿ ಆದರ್ಶ ಸಮಾಜದ ರಚನೆ ಹೇಗೆ ಸಾಧ್ಯ? ಗುರೂಜಿಯವರು ಇದಕ್ಕಾಗಿ ಒಂದು ಸಾಧನ ಮಾರ್ಗ ಏನಿರಬೇಕು ಅನ್ನುವಂಥದ್ದನ್ನ ತಮ್ಮ ವಿಚಾರದ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಹೇಳಿದ್ದನ್ನು ಹೀಗೆ ಕ್ರೋಢೀಕರಿಸಬಹುದು. ಒಂದು ಇಡೀ ಸಮಾಜ ಅನ್ನೋದು, ಒಂದು ಸಮಾಜ ಅಂತ ಯಾವುದನ್ನು ನಾವು ಹೇಳ್ತೀವೋ ಅದು ಏಕಾತ್ಮತೆಯಿಂದ ಇರಬೇಕಾಗತ್ತೆ. ಇಲ್ಲದೆ ಇದ್ರೆ ಅದು ಜನರ ಗುಂಪಾಗಬಹುದೇ ಹೊರತು ಸಮಾಜ ಅಂತ ಆಗಲ್ಲ. ಇಟ್ ಇಸ್ ಎ ಮಾಸ್ ಆಫ್ ಪೀಪಲ್. ವೆನ್ ಯು ಕಾಲ್ ಇಟ್ ಎ ಸೊಸೈಟಿ, ವೆನ್ ಯು ಕಾಲ್ ಎ ನೇಷನ್, ಅದರಲ್ಲಿ ಆ ಒಂದು ಏಕಾತ್ಮತೆಯ ಅಂಶ ಇಲ್ಲದೆ ಇದ್ರೆ, ಅದರ ಆಧಾರದ ಮೇಲೆ ಇಲ್ಲದೆ ಇದ್ರೆ ಅದು ಒಂದು ಸಮಾಜ ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಎಲ್ಲರಲ್ಲೂ ಕೂಡ ಈ ಒಟ್ಟು ಇರುವಂತ ಘಟಕ ಇದೆಯಲ್ಲ, ಈ ಕಲೆಕ್ಟಿವ್ ಯೂನಿಟ್, ಅದರ ಬಗ್ಗೆ ಎಲ್ಲರಿಗೂ ಒಂದು ಶ್ರದ್ಧೆ, ಭಕ್ತಿ ಇರಬೇಕು. ಇದನ್ನ ಸರಳ ಶಬ್ದದಲ್ಲಿ ಹೇಳೋದಾದ್ರೆ ಇದು ದೇಶಭಕ್ತಿ ಅಂತ. ನಮ್ಮ ಒಟ್ಟು ಸಮಾಜಕ್ಕೆ, ನನ್ನ ಸಮಾಜಕ್ಕಾಗಿ ನನಗೆ ಇರುವಂತ ಒಂದು ಶ್ರದ್ಧೆ, ಒಂದು ಭಕ್ತಿ. ಇನ್ನೊಂದು, ತನ್ನ ಸುಖ ದುಃಖವನ್ನ ಮೀರಿ ಇನ್ನೊಬ್ಬರ ನೋವಿಗಾಗಿ ಮಿಡಿದು ಅದನ್ನ ಆ ನೋವನ್ನು ದೂರ ಮಾಡೋದಕ್ಕೆ ಇರುವಂತ ಸಂವೇದನೆ, ಅದಕ್ಕೆ ಬೇಕಾದಂತ ತ್ಯಾಗ, ಸಮರ್ಪಣೆ ಭಾವನೆ. ಮನುಷ್ಯ ಇದನ್ನ ಮಾಡ್ತಾನೆ. ಕೋವಿಡ್ ಬಂತು, ಅನೇಕರಿಗೆ ಸಂಕಷ್ಟದಲ್ಲಿದ್ರು. ಸಾಮಾನ್ಯ ಜನರು ಕೂಡ ಆ ಸಂಕಷ್ಟಕ್ಕೆ ಮಿಡಿದ್ರು, ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ತಯಾರಾದ್ರು. ಕಾರಣ ಏನು? ಇನ್ನೊಬ್ಬನಲ್ಲಿ ಆ ಅಂಶ ಇದೆ ಅನ್ನುವಂಥದ್ದು, ಅವನಿಗೆ ಆ ನೋವು ಅದು ನನ್ನದು ಅಂತ, ಅಥವಾ ನಾನೇ ಆ ಜಾಗದಲ್ಲಿ ಇದ್ರೆ ನನಗೇನು ಅನ್ನಿಸ್ತಿತ್ತು, ಈ ಒಂದು ತಿಳುವಳಿಕೆ. ಅದರಲ್ಲಿ ಈ ಸಂವೇದನೆ, ಈ ತಿಳುವಳಿಕೆ ಮನುಷ್ಯನಲ್ಲಿ ಇದ್ದಾಗ ಈ ಒಂದು ಸಾಮರಸ್ಯದ ಸಂಗತಿ ಸಾಧ್ಯ ಆಗತ್ತೆ. ಇದೆಲ್ಲವೂ ಧರ್ಮಭಾವ ಅಥವಾ ಆಧ್ಯಾತ್ಮದ ಜಾಗರಣದಿಂದ ಸಾಧ್ಯ. ಇದು ಶ್ರೀ ಗುರೂಜಿಯವರ ಸ್ಪಷ್ಟ ನಿಲುವು. ಯಾಕೆಂದ್ರೆ ಇನ್ನೊಬ್ಬನ ನೋವು ನನ್ನ ನೋವು ಅಂತ ಅನ್ಕೊಳ್ಳುವಂಥದ್ದು, ನನ್ನಲ್ಲಿರುವ ಆತ್ಮದಂತೆ ಆತನಲ್ಲಿರುವಂತ ಆತ್ಮವು ಪರಮಾತ್ಮನ ಅಂಶ ಅಂತ ಅನ್ಕೊಳ್ಳೋದಕ್ಕೆ ಸಮಾನವಾದದ್ದು. ಆದ್ದರಿಂದ ಇದೊಂದು ಆಧ್ಯಾತ್ಮದ ತಲಹದಿಯ ಮೇಲೆ ಈ ಸಮಾನತೆ ಸಾಧ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ಹೇಳಿದ್ದನ್ನು ನಾನು ನೆನಪು ಮಾಡ್ಕೊಳ್ತೀನಿ. ನಾವೆಲ್ಲರೂ ಸಮಾನ ಅನ್ನೋದಕ್ಕೆ ಏನು ಆಧಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ರು. ಬಿಕಾಸ್ ವಿ ಆರ್ ಆಲ್ ಹ್ಯಾವಿಂಗ್ ಈಕ್ವಲ್ ರೈಟ್ ಟು ಹ್ಯಾವ್ ಒನ್ ವೋಟ್. ಎಷ್ಟೇ ಕಲಿತವನಿರ್ಲಿ, ನಿರಕ್ಷರ ಕುಕ್ಷಿಯಾಗಿರ್ಲಿ, ಬಿಲಿಯನೇರ್ ಆಗಿರ್ಲಿ, ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಬಡವನಾಗಿರ್ಲಿ, ಹಳ್ಳಿನಲ್ಲಿರ್ಲಿ, ಗುಡ್ಡಗಾಡಿನಲ್ಲಿರ್ಲಿ, ಎಲ್ಲೇ ಇರಲಿ, ಲೋಕತಂತ್ರದ ಆಧಾರದಲ್ಲಿ ಎಲ್ಲರಿಗೂ ಒಂದು ಓಟ್ ಇದೆ. ಅದನ್ನ ಅಧಿಕಾರ ಅದನ್ನೇ. ಅದರಿಂದ ನಾವೆಲ್ಲರೂ ಸಮಾನರು ಅಂತ ಹೇಳಿ ಸಿದ್ಧಾಗತ್ತೆ. ನಮ್ಮ ದೇಶದ ಸಂವಿಧಾನವನ್ನ ರಚಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋ, ಐ ಡು ನಾಟ್ ಅಗ್ರಿ ವಿತ್ ದಟ್. ಅವ್ರು ಹೇಳ್ತಾರೆ, ದಿ ಡಿವಿನಿಟಿ ದಟ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಒನ್, ದಟ್ ಈಸ್ ದ ಬೇಸಿಸ್ ಫಾರ್ ಈಕ್ವಾಲಿಟಿ. ನಾವೆಲ್ಲರೂ ಸಮಾನ ಅನ್ನೋದಕ್ಕೆ ನಾವು ಓಟು ಇದೆ ಅನ್ನೋದಲ್ಲ, ನಮ್ಮೆಲ್ಲರೂ ಇಲ್ಲಿರುವಂತ ದೈವತ್ವದ ಭಾವ ಅನ್ನೋದು ಇದೆಯಲ್ಲ, ಅದು ನಮಗೆ ಸಮಾನವಾದ್ದು. ಅದರ ಕಾರಣಕ್ಕಾಗಿ ನಾವು ಲೋಕತಂತ್ರ ಇದು ಯಶಸ್ಸು ಪಡೆಯೋಕ್ ಸಾಧ್ಯ. ಅದರಿಂದ ಈ ಒಂದು ಆಧ್ಯಾತ್ಮದ ಭಾವ ಇದು ಅವಶ್ಯಕ ಅಂತ ಹೇಳಿ ಗುರೂಜಿಯವರು ಸ್ಪಷ್ಟವಾಗಿ
ಇದನ್ನು ಹೇಳಿದ್ದಾರೆ. ಶರೀರದ ಒಂದು ಅಂಗಕ್ಕೆ ನೋವಾದ್ರೆ ಇಡೀ ಶರೀರವೇ ಸಂಕಟದ ನಿವಾರಣೆಗೆ ಹೇಗೆ ಮುಂದಾಗುತ್ತೋ ಆ ರೀತಿ ಇಡೀ ಸಮಾಜದಲ್ಲಿ ಏಕಾತ್ಮತೆಯ ಭಾವ ಇರಬೇಕು. ಇದನ್ನೇ ಅವರು ಜೀವನದುದ್ದಕ್ಕೂ ಪ್ರತಿಪಾದಿಸಿದ್ರು. ಅದನ್ನ ಕೃತಿಗಿಳಿಸೋದಕ್ಕಾಗಿ ಜನರ ಮನಸ್ಸಿನಲ್ಲಿ ಅದು ಮನೆ ಮಾಡುವಂತೆ ಮಾಡೋದಕ್ಕಾಗಿ ಅವರು ಪ್ರಯತ್ನ ಮಾಡಿದರು. ಶ್ರೀ ಗುರೂಜಿಯವರಿಗೆ ಸಾಮರಸ್ಯ ಒಂದು ಪ್ರದರ್ಶನ ಆಗಿರೋದನ್ನೇ ಜೀವನದ ವ್ಯಾವಹಾರಿಕ ಆದರ್ಶವಾಗಿತ್ತು. ನಮ್ಮ ಹಿಂದೂ ಸಮಾಜದಲ್ಲಿ ಈಗ ಹೇಳಿದಂತೆ ಅಸಂಖ್ಯ ಜಾತಿಗಳಿದ್ದಾವೆ. ಮಂಡಲ ಆಯೋಗ ಅದೆಷ್ಟೋ ಜಾತಿಗಳನ್ನ, ನಮ್ಮ ದೇಶ ವಿಚಿತ್ರ ಅಂತಂದ್ರೆ ಒಂದು 100 ವರ್ಷದ ಹಿಂದೆ ಎಷ್ಟು ಜಾತಿ ಇತ್ತು ಅದ್ರ 10 ಜಾತಿಗಳಾಗ್ಬಿಟ್ಟಿದಾವೆ. ಈಗ ಪ್ರತಿ ಸೆನ್ಸಸ್ನಲ್ಲೂ ಹೊಸ ಜಾತಿಗಳು ಹುಟ್ಕೊಳ್ತವೆ. ಜಾತಿ ಕಡಿಮೆ ಆಗಬೇಕು ಅನ್ನುವಂಥ ಕೂಗಿಗೇನು ಕಡಿಮೆ ಇಲ್ಲ, ಆದರೆ ಜಾತಿಗಳ ಸಂಖ್ಯೆ ಬೆಳಿತಾನೆ ಹೋಗ್ತಾ ಇದೆ. ಇದು ನಮ್ಮ ದೇಶದ ಒಂದು ವೈಚಿತ್ರ್ಯ. ಇದಕ್ಕೆ ಬೇರೆ ಬೇರೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಕಾರಣಗಳಿರ್ಬೋದು. ನಾನು ಅದರ ವಿಶ್ಲೇಷಣೆಗೆ ಇವತ್ತು ಹೋಗಲ್ಲ, ಯಾಕೆಂದ್ರೆ ಆ ವಿಷಯ ವಿಸ್ತಾರವಾದ್ದು. ಇವತ್ತು ಸಮಾಜದ ವ್ಯಕ್ತಿಯ ಪರಿಚಯ ಸಮಾಜದಲ್ಲಿ ಜಾತಿಯಿಂದ, ವರ್ಣದಿಂದ, ವಿಶೇಷವಾಗಿ ಜಾತಿಯಿಂದ ಆಗುತ್ತೆ. ಹುಟ್ಟಿನಿಂದ ವರ್ಣ ಮತ್ತು ಜಾತಿ ಅನ್ನುವಂಥದ್ದು ಜಾತಿಯಲ್ಲಿದೆ. ಯಾವುದು ಅವನು ಹುಟ್ಟದ ಅದರ ಕಾರಣಕ್ಕಾಗಿ ಇಂಥ ಜಾತಿ. ಆದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಯಾವ ಜಾತಿ ಅಂತ ಹೇಳ್ತಾನೋ ಆ ಕೆಲಸವನ್ನೇನು ಅವನು ಮಾಡ್ತಾ ಇಲ್ಲ. ನಮ್ಗೆಲ್ರಿಗೂ ಗೊತ್ತಿರುವಂತೆ ಈಗ ಜಾತಿ ಕಸುಬಿನ ಆಧಾರದ ಮೇಲಿರುವಂತ ಹೆಸರುಗಳು ಅನೇಕ ಜಾತಿಗಳಿದ್ದಾವೆ. ನಾನು ಹೆಸರು ತೆಗೆದುಕೊಂಡ್ರೆ ಸ್ವಲ್ಪ ಕಸಿವಿಸಿ ಆಗ್ಬೋದು, ಆದರೂ ವಿಷಯ ನಮ್ಗೆಲ್ರಿಗೂ ಗೊತ್ತಿರೋದ ಕಾರಣಕ್ಕಾಗಿ ನಾನು ಹೇಳ್ತೀನಿ. ಇವತ್ತು ಯಾರೋ ಬ್ರಾಹ್ಮಣ ಅಂತ ಹೇಳ್ಬೋದು, ಅವನು ಬಾಟಾ ಬೂಟ್ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನಿಗೆ ಚಮಾರ ಅಂತ ಹೇಳಲ್ಲ ನಾವು. ಹೀಗೆ ಯೋಚನೆ ಮಾಡಿದ್ರೆ ತೇಲಿ ಅಂತ ಹೇಳುವಂಥವ್ರು ಇವತ್ತು ಅವರು ತೈಲವನ್ನು ನಿರ್ಮಾಣ ಮಾಡ್ತಿದ್ದಾರೇನೋ, ಅವರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರಾಗಿರ್ಬೋದು. ಅಂದ್ರೆ ಯಾವ ಜಾತಿಯ ಹೆಸರನ್ನು ಹೇಳ್ತಿದೀವೋ ಅದು ಯಾವುದೋ ಕುಲದ ಕಸುಬಿಗೆ ಜೋಡ್ಕೊಂಡಿತ್ತು. ಆದ್ರೆ ಆ ಕಸುಬಿನ ಜೊತೆಗದಿಲ್ಲ, ಹೆಸರು ಮನೆಯಲ್ಲಿ ಮಾತ್ರ ಜಾತಿಯ ಹೆಸರು ಇದೆ. ಅವ್ನು ಬರಿಬೇಕಾದ್ರೆ ಅದೇ ಜಾತಿನ ಬರೀತಾರೆ. ಅದರಿಂದ ಹುಟ್ಟಿನಿಂದ ಜಾತಿ ವ್ಯವಸ್ಥೆಗೆ ಚಾಲ್ತಿನಲ್ಲಿದೆ. ಮತ್ತು ಈ ಜಾತಿಯ ಕಾರಣಕ್ಕಾಗಿ ಒಂದು ಭೇದ, ವೈಷಮ್ಯ, ಇದು ನಮ್ಮ ಸಮಾಜದ ವ್ಯವಸ್ಥೆಗೆ ಅಂಟಿರುವಂತ ಒಂದು ರೋಗ ಇದು. ಇದರಿಂದಾಗಿ ಒಂದು ಶ್ರೇಣೀಕೃತ ಸಮಾಜದ ವ್ಯವಸ್ಥೆ ದೌರ್ಭಾಗ್ಯದಿಂದ ನಿರ್ಮಾಣ ಆಗೋಯಿತು. ಸ್ಟ್ರಾಟಿಫಿಕೇಶನ್ ಇದಾಗಿದೆ. ಇಂಟರ್ಚೇಂಜಬಿಲಿಟಿ ವರ್ಣದಲ್ಲಿ ಇತ್ತು ಒಂದು ಕಾಲದಲ್ಲಿ. ಆದ್ರಿಂದ ಕೌಶಿಕ ಕ್ಷತ್ರಿಯ ವರ್ಣದವನು, ಬ್ರಾಹ್ಮಣ ವಿಶ್ವಾಮಿತ್ರನಾಗಬಲ್ಲಾಗಿದ್ದ. ಮಯೂರ ಶರ್ಮ ಮಯೂರ ವರ್ಮನಾದ ಕರ್ನಾಟಕದಲ್ಲಿ ಕದಂಬ ರಾಜ್ಯವನ್ನು ನಿರ್ಮಾಣ ಮಾಡಿದ. ವರ್ಣದ ಬದಲಾವಣೆ ಸಾಧ್ಯ ಇತ್ತು, ಇಂಟರ್ಚೇಂಜಬಿಲಿಟಿ ಇತ್ತು. ಯಾಕೆಂದ್ರೆ ಅದು ಗುಣಕರ್ಮದ ಆಧಾರದ ಮೇಲೆ ಆಗಿತ್ತು. ಆದ್ರೆ ಜಾತಿ ಅನ್ನೋದು ಹಾಗಲ್ಲ. ಹಿಂದೂ ಧರ್ಮದಿಂದ ಬಿಟ್ಟು ಭಾರತದ ಬಾಹ್ಯ ಧರ್ಮಗಳಿಗೆ ಹೋದ್ರೂ ಕೂಡ ಜಾತಿ ಬಿಡಲ್ಲ. ಅಂದ್ರೆ ಜಾತಿ ಇಷ್ಟು ಪಕ್ಕಾ ಆಗಿದೆ ಈಗ. ಅಂದ್ರೆ ದಲಿತ್ ಕ್ರಿಶ್ಚಿಯನ್ರು, ಬ್ರಾಹ್ಮಣ ಕ್ರಿಶ್ಚಿಯನ್ರು, ಗೌಡ್ರ ಕ್ರಿಶ್ಚಿಯನ್ರು, ಈ ರೀತಿ ಎಲ್ಲ ಇದೆ. ಹಾಗೆ ಮುಸ್ಲಿಮರಲ್ಲಿ. ಅಂದ್ರೆ ಧರ್ಮದ ದೃಷ್ಟಿಯಿಂದ ಭಾರತದ ಬಾಹ್ಯ ಧರ್ಮವನ್ನ, ಧರ್ಮ ಅಂತ ಹೇಳ್ಬೇಕೋ ಮತ ಅಂತ ಹೇಳೋದು ಆ ಚರ್ಚೆಗೆ ನಾನು ಹೋಗಲ್ಲ, ರಿಲಿಜನ್, ಅದನ್ನು ಸ್ವೀಕಾರ ಮಾಡಿದ ಮೇಲೂ ಜಾತಿ ಯಾಕೆ ಹೋಗ್ಲಿಲ್ಲ? ಅಲ್ಲಿ ಅವರು ಆ ಜಾತಿ ಕೆಲಸ ಮಾಡದೇ ಇರಬಹುದು, ಆದರೂ ಕೂಡ ಆ ಜಾತಿಯವನು ಅಂತ ಗುರುತಿಸ್ಕೊಳ್ತಾರೆ. ಇಷ್ಟರ ಮಟ್ಟಿಗೆ ಜಾತಿ ನಮ್ಮ ಸಮಾಜದ ವ್ಯವಸ್ಥೆಗೆ ಹೇಗೆ ಅಂಟಿಕೊಂಡು ಬಿಟ್ಟಿದೆ, ಅದರಿಂದ ಮುಕ್ತಿ ಹೊಂದೋದು ಕಷ್ಟವಾಗಿದೆ. ಅಂತ ಜೋ ಜಾತಿ ನಹಿ ಹೈ ವಹಿ ಜಾತಿ ಹೈ, ಯಾವುದು ಹೋಗಲ್ವೋ ಅದನ್ನೇ ಜಾತಿ ಅಂತ ಕರಿತಿದ್ದಾರೆ. ಇಂಥ ಒಂದು ಶ್ರೇಣೀಕೃತ ವ್ಯವಸ್ಥೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ರಂಗಗಳಲ್ಲಿ ಅನೇಕ ವೈಷಮ್ಯಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮೆಲ್ಲರ ಅನುಭವ. ಇನ್ನು ಕೆಲವು ಅಸ್ಪೃಶ್ಯತ ಜಾತಿಗಳು ಅಂತ ಆಗಿಬಿಟ್ಟಿವೆ. ಅದ್ರಲ್ಲೂ ಅಸ್ಪೃಶ್ಯ ಜಾತಿನಲ್ಲಿ ಒಂದಿಲ್ಲ. ಈಗ ರಾಜಕೀಯ ಚುನಾವಣೆಗಳು ಬಂದಾಗ
ಅಸ್ಪೃಶ್ಯ ಅಂತ ಕರೆಸ್ಕೊಳ್ಳುವಂತ ಸಮೂಹದಲ್ಲೂ ಎಷ್ಟು ಜಾತಿಗಳಿದಾವೆ ಅನ್ನುವಂಥದ್ದೆಲ್ಲ ಲೆಕ್ಕ ಆಗ್ತಾ ಇರುತ್ತೆ. ಇದೆಲ್ಲ ನಮ್ಗೆ ಗೊತ್ತಿರುವಂತ ಸಂಗತಿ, ನಾನು ಅದಕ್ಕೆ ಸಮಯ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಯಾರು ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಯಾರನ್ನ ಅವರ್ಣರು, ಅಸ್ಪೃಶ್ಯರು, ಪಂಚಮರು ಅಂತ ಯೋಚನೆ ಮಾಡಿದ್ವಿ, ಅವರಿಗೆ ಜೀವನದ ಅನೇಕ ಅಧಿಕಾರಗಳಿಂದ ವಂಚಿತರನ್ನಾಗಿ ಮಾಡಲಾಯಿತು ನಮ್ಮ ಸಮಾಜದಲ್ಲಿ ದೌರ್ಭಾಗ್ಯದಿಂದ. ಇದು ಆಚರಣೆಯಲ್ಲಿ ಬಂದಿದ್ದು, ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇರಲಿಲ್ಲ. ಅಥವಾ ಯಾರು ಬರೆದಿದ್ರು ಕೂಡ ಧಾರ್ಮಿಕ ಗ್ರಂಥ ಅಂತೇಳಿ ಸ್ವೀಕಾರ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಕೊಳಕು ಮನಸ್ಸಿನಿಂದ ಬರೆದಿರುವಂತದ್ದನ್ನ ನಾವು ಸತ್ಯ ಅಂತ ಸ್ವೀಕಾರ ಮಾಡುವಂತ ಅಗತ್ಯ ಏನಿಲ್ಲ. ಕಸುಬು, ಶಿಕ್ಷಣ, ಅಥವಾ ನೀರು ಸಿಗುವಂಥದ್ದು, ಜಲಸ್ರೋತ, ಅಥವಾ ದೇವಸ್ಥಾನದಲ್ಲಿ ಪ್ರವೇಶ, ಇವುಗಳಿಂದ ಇವರು ದೂರ ಇರಬೇಕು, ಇವರಿಗೆ ಅಧಿಕಾರ ಇಲ್ಲ ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಅದೇವಾಗಿ ನಿರ್ಮಾಣ ಆಗೋಯ್ತು. ಇನ್ನೊಂದು ದುರದೃಷ್ಟವಾದಂತ ದೌರ್ಭಾಗ್ಯದ ಸಂಗತಿ ಇನ್ನೊಂದು ಅಂತಂದ್ರೆ, ಇದಕ್ಕೆ ಎಲ್ಲೋ ಒಂದು ಕಡೆ ಧಾರ್ಮಿಕ ಆಚರಣೆ ಸೇರ್ಕೊಂಡ್ಬಿಡ್ತು. ಈ ಜಾತಿ ಮತ್ತು ಅಸ್ಪೃಶ್ಯತೆಯ ಆಚರಣೆಗೆ ಪೂಜಾ ಪದ್ಧತಿಯ ಅಥವಾ ಇನ್ಯಾವುದೋ ಧಾರ್ಮಿಕ ಆಚರಣೆಯ ರಿಚುವಲ್ಸ್ ಸೇರಿದ್ರಿಂದ ಇದನ್ನೇ ಹಿಂದೂ ಧರ್ಮ, ಇದೇ ಧರ್ಮ ಅಂತ ಹೇಳುವಷ್ಟರ ಮಟ್ಟಿಗೆ ನಮ್ಮ ಜನ ಇದನ್ನ ಆಚರಣೆ ಮಾಡೋಕೆ ಶುರು ಮಾಡಿ, ಇದೇ ಧರ್ಮ ಅಂತ. ಆದ್ರಿಂದ ಇದರಿಂದ ಮುಕ್ತಿ ಇಲ್ಲ, ಯಾಕಂದ್ರೆ ಧರ್ಮವೇ. ಇದಕ್ಕಾಗಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ವಿರೋಧದ ತರ್ಕವನ್ನು ಇಡುವಂಥವ್ರು, ನೋಡಿ ಧರ್ಮದ ಆಚರಣೆಯಲ್ಲಿ ಇವೆಲ್ಲ ಇದೆ, ಇಂಥ ಧರ್ಮವನ್ನು ನಾವು ಒಂದು ಮಾನವ ಧರ್ಮ, ಒಂದು ಶ್ರೇಷ್ಠವಾದ್ದು ಅಂತ ಹೇಳಬಹುದೇ ಅನ್ನುವ ಪ್ರಶ್ನೆ ಯಾಕೆ ಬರುತ್ತೆ ಅಂದ್ರೆ, ಅನೇಕ ಶತಕಗಳಿಂದ ಇದನ್ನ ಧರ್ಮ ಅಂತ ಹೇಳಿ ಪಾಲಿಸಿಕೊಂಡು ಬಂದಿರುವಂತ ಸಮಾಜದ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಒಂದು 50 ವರ್ಷಗಳ ಹಿಂದಿನ ಒಂದು ಘಟನೆ. ಒಬ್ಬ ಅಡ್ವೊಕೇಟ್ ಹತ್ರ, ಲಾಯರ್ ಹತ್ರ ಒಬ್ಬ ವ್ಯಕ್ತಿ ಬಂದಿದ್ದ. ಆತ ಸ್ವಲ್ಪ ಏನೋ ಒಂದು ಕ್ರೈಮ್ ಅಂತೂ ಮಾಡಿದ್ರು, ಕಳ್ತನೋ ಯಾರಿಗೋ ಮೋಸ ಮಾಡಿದ್ದೋ ಏನೋ ಮಾಡಿದ್ರು. ಆತ ಮಾಡಿದ್ದ. ಅದರಿಂದ ಲಾಯರ್ ಹತ್ರ ಬಂದು ಅದನ್ನ, ಸರಿ ಲಾಯರ್ಗಳವ್ರ ಹತ್ರ ಬಂದವ್ರ ಹತ್ರ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬೇಕಾಗತ್ತೆ, ಆಯ್ತಪ್ಪ ಮಾಡ್ತೀನಿ ಅಂತ. ಆತ ನೋಡಿ ಸ್ವಾಮಿ, ನಾನು ಧರ್ಮದಿಂದ ನಡ್ಕೊಂಡಿದ್ದೀನಿ, ನಾನು ಎಲ್ಲೂ ಅಧರ್ಮವನ್ನು ಮಾಡಿದ. ಏನ್ ನೀನು ಅಧರ್ಮ ಮಾಡಿಲ್ಲ, ನೀನು ಕಳ್ತನ ಮಾಡಿದ್ದು ಹೌದು ಅಂತ ಒಪ್ಕೊಂಡಿದ್ದೆ, ನನ್ನ ಹತ್ರ ಮೋಸ ಮಾಡಿದ್ದು ಅದನ್ನ ಮಾಡಿರ್ಬೋದು, ಆದ್ರೆ ನಾನು ಧರ್ಮ ಬಿಟ್ಟಿಲ್ಲ. ಏನು, ನಾನು ಎಂದೂ ಯಾರು ಅಸ್ಪೃಶ್ಯ ಜಾತಿಯವರ ಮನೆಯಲ್ಲಿ ನೀರು ಕೂಡ ಕುಡಿದಿಲ್ಲ. ಇದನ್ನ ಯಾರು ಹೇಳಿದ್ರು ಅದೇ ಅಡ್ವೊಕೇಟ್ಸ್ ಒಂದು ಭಾಷಣದಲ್ಲಿ ಹೇಳಿದ್ರು ನನ್ನ ಹತ್ರ, ನನ್ನ ಅನುಭವ ಅಂತ ಹೇಳಿ. ಅಂದ್ರೆ ಧರ್ಮದ ನಮ್ಮ ಕಲ್ಪನೆ ಹೇಗಿದೆ, ನಾನು ಕಳ್ತನ ಮಾಡ್ಬೋದು, ಮೋಸ ಮಾಡ್ಬೋದು, ಆದ್ರೆ ಯಾರ್ದೋ ಮನೆಯಲ್ಲಿ ನಾನು ನೀರು ಕುಡಿದಿಲ್ಲ ಅನ್ನುವಂಥದ್ದೇ ಧರ್ಮ. ಇಷ್ಟರ ಮಟ್ಟಿಗೆ ಇದಕ್ಕೆ ಧರ್ಮಕ್ಕೆ ತಳುಕು ಹಾಕುವಂತ ಈ ಒಂದು ಅಮಾನವೀಯ ಕೃತ್ಯವನ್ನ ಅದಕ್ಕೆ ಜೋಡಿಸಿದ್ರಿಂದ ಹಿಂದೂ ಧರ್ಮದ ಬಗ್ಗೆ ಈ ಒಂದು ವಾದವನ್ನ ಗಟ್ಟಿಗೊಳಿಸೋ ಸಾಧ್ಯವಾಯಿತು ಅನೇಕರಿಗೆ. ಇಂಥ ಆಚರಣೆ ಅಜ್ಞಾನದಿಂದ, ಸ್ವಾರ್ಥದಿಂದ ನೂರಾರು ವರ್ಷ ಬೆಳೆದ ಸಮಾಜದಲ್ಲಿ ಒಂದು ಸವಾಲು, ಇದೊಂದು ಅಡ್ಡಗೋಡೆ, ಸಮಾಜದ ಸುಧಾರಣೆಗೆ ಇರುವಂತ ಒಂದು, ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೆ ಎದುರುವಂತ ಒಂದು ಸವಾಲು ಆಗಿದೆ. ನೈಸರ್ಗಿಕ ಅಸಮಾನತೆಯನ್ನ ಭೇದ ಅಂತ ಎಣಿಸೋ ತಪ್ಪು ಅಂತ ಹೇಗೆ ನಾನು ಹೇಳಿದೆ, ಅದಕ್ಕೆ ಗುರೂಜಿಯವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಮರದ ಉದಾಹರಣೆಯನ್ನು ಕೊಡ್ತಾರೆ. ಮರದಲ್ಲಿ ಅನೇಕ ಭಾಗಗಳಿದ್ದಾವೆ, ಅದರ ಟೊಂಗೆ ಇದೆ, ಕಾಂಡ ಇದೆ, ಎಲೆ ಇದೆ, ಹಣ್ಣಿದೆ, ಹೂವಿದೆ, ಮತ್ತೊಂದಿದೆ. ಆದ್ರೆ ಅದೆಲ್ಲ ಒಂದೇ ರೀತಿಯಲ್ಲಿ ಏನಿಲ್ಲ, ಅದ್ರ ಒಂದೊಂದು ಭಾಗವು ಬೇರೆ ಬೇರೆ ರೀತಿಯಲ್ಲಿದೆ. ಆದ್ರೆ ಇಡೀ ಮರ ಸುಂದರವಾಗಿ ಕಾಣುತ್ತೆ. ಒಂದು ಮರ ಅನ್ನುವಂಥದ್ದು ಡೊಂಕ್ಡೊಕ್ಕಾಗಿದ್ರು ಕೂಡ ಮರ ಅನ್ನುವಂಥದ್ದು ಪ್ರಕೃತಿ ಅದಕ್ಕೊಂದು ಸೌಂದರ್ಯವನ್ನು ಕೊಟ್ಟಿದೆ. ಅದರಿಂದ ಅದ್ರಲ್ಲಿ ಯಾವುದು ಮುಖ್ಯ, ಯಾವುದು ಹೀನ, ಯಾವುದು ಶ್ರೇಷ್ಠ, ಎಲ್ಲವೂ ಸಮಾನವೇ. ಹೀಗೆ ಮರದಲ್ಲಿ ಭಿನ್ನತೆ ಇದ್ರೂ ಕೂಡ ಒಂದು ಸಮಾನತೆಯನ್ನ, ಒಂದು ಏಕತೆಯನ್ನ ನಾವು ಹೇಗೆ ಕಾಣ್ತೀವೋ, ಸಾಮರಸ್ಯವನ್ನ, ಅದೇ ರೀತಿ ಸಮಾಜ ವೃಕ್ಷದಲ್ಲೂ ಕೂಡ ನಾವು ನೋಡಬೇಕು. ಸಮಾಜ ಅನ್ನುವಂಥ ಒಂದು ಜೀವಂತ ಸಿದ್ಧಾಂತ, ಇದು ಗುರೂಜಿಯವರ ನಂಬಿಕೆ ಆಗಿತ್ತು. ಅವರು ಅಮೀಬಾದ ಏಕಾಣುಜೀವಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಮೀಬಾ ಅನ್ನುವಂಥದ್ದು ಹೇಗೆ ಒಂದು ಏಕಾಣುಜೀವಿ ಆಗಿದ್ದರಿಂದ ಅದಕ್ಕೆ ಅದು ಜೀವ ಆ ಸ್ಥಿತಿಯಲ್ಲಿ ಇರೋವರೆಗೆ ಅದ್ರ ಉಸಿರಾಟ, ಅದು ತಿನ್ನೋದು, ಅದು ವಿಸರ್ಜಿಸೋದು ಎಲ್ಲವೂ ಕೂಡ ಅದೊಂದೇ ಕಣದಲ್ಲಿ ನಡೀತಿತ್ತು. ಅದು ಹೇಗೆ ಬೆಳೀತಾ ಬೆಳೀತಾ ಹೋಯ್ತು, ಅದಕ್ಕೆ ಕೈ ಕಾಲು ಉಳಿದ ಅಂಗಾಂಗಗಳೆಲ್ಲವೂ, ಇಂದ್ರಿಯಗಳೆಲ್ಲವೂ ಜೋಡ್ಕೊಂಡು ದೊಡ್ಡದಾಗ್ತಾ ಹೋಯ್ತು.
ಹೀಗೆ ಒಂದು ವಿಕಾಸದ ಪ್ರಕ್ರಿಯೆಯಲ್ಲಿ ಹೇಗೆ ಒಂದು ಅಮೀಬಾಕ್ಕೆ ವಿಕಾಸ ಆಗುತ್ತಾ ಅವಶ್ಯಕತೆಗೆ ತಕ್ಕಂತೆ ತನ್ನನ್ನ ಅದಕ್ಕೆ ಕೈಕಾಲುಗಳು ಉಳಿದ ಇಂದ್ರಿಯಗಳು ಜೋಡ್ಕೊಂಡ್ವೋ ಹಾಗೆ ನಮ್ಮ ಸಮಾಜ ತನ್ನ ವ್ಯವಸ್ಥೆಗಾಗಿ ಅನೇಕ ಈ ರೀತಿಯ ಅಂಗಾಂಗಗಳನ್ನ ಅದು ಸೃಷ್ಟಿ ಮಾಡಿಕೊಳ್ತು. ಇದು ಗುರೂಜಿಯವರ ಒಂದು ತರ್ಕವಾಗಿತ್ತು. ನಮ್ಮ ಸಮಾಜದ ಅವಶ್ಯಕತೆಗಳಿಗೆ ಜೀವನ ನಡೆಸಬೇಕು ಅಂತಂದ್ರೆ ಅದರಲ್ಲಿ ಜ್ಞಾನವೂ ಬೇಕು, ರಕ್ಷಣೆಯೂ ಬೇಕು, ವ್ಯಾಪಾರ ವ್ಯವಹಾರವೂ ಬೇಕು, ಸೇವೆಯೂ ಬೇಕು. ಇದಕ್ಕಾಗಿ ವರ್ಣದ ವ್ಯವಸ್ಥೆ ಅನ್ನುವಂಥದ್ದನ್ನು ಮಾಡಿ ಒಂದು ಸಂಘಟಿತ ಸಮಾಜದ ರಚನೆಯನ್ನ ನಮ್ಮ ಪೂರ್ವಿಕರು ಕಂಡುಕೊಂಡಿದ್ರಿಂದ ಇಂಥ ಒಂದು ವ್ಯವಸ್ಥೆಯನ್ನ ಅವತ್ತಿನ ಕಾಲಕ್ಕೆ ಬೇಕಾಗಿ ಅವರು ಮಾಡಿಕೊಂಡಿದ್ದಿರಬಹುದು. ಸಮಾಜ ಒಂದು ಸಜೀವ ಘಟಕ ಆದ್ದರಿಂದ ಇದರಲ್ಲಿ ಇಂಥ ಒಂದು ವ್ಯವಸ್ಥೆ ಒಂದಿಷ್ಟು ಕಾಲ ನಡೆಯುತ್ತೆ. ಅದು ಸಜೀವ ಘಟಕ ಆದ್ರಿಂದ, ಆರ್ಗ್ಯಾನಿಕ್ ಆದ್ರಿಂದ ಅದು ಎಲ್ಲ ಕಾಲಕ್ಕೂ ಅದೇ ಇರುತ್ತೆ ಅಂತಿಲ್ಲ. ಅದರಲ್ಲಿ ಸವೆತ ಬರಬಹುದು, ಅದರಲ್ಲಿ ನಿಧಾನವಾಗಿ ಒಂದು ವ್ಯವಸ್ಥೆ ಬದಲಾಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ವಿಕಾಸದ ಈ ಒಂದು ಯಾತ್ರೆಯಲ್ಲಿ ಮನುಷ್ಯನ ರೂಪ ಅಥವಾ ಮನುಷ್ಯನ ಒಂದು ಸ್ಥಿತಿ ಇದೊಂದು ವಿಶೇಷವಾದಂಥದ್ದು, ಇದು ಮಹತ್ವದ್ದು. ಇದನ್ನ ಮನುಷ್ಯ ಇದೆಲ್ಲವುದನ್ನು ಕೂಡ ಯೋಚನೆ ಮಾಡಿ ತನಗೆ ಬೇಕಾದಂತಹ ವ್ಯವಸ್ಥೆ ರಚನೆಯನ್ನು ಆತ ಮಾಡಿಕೊಳ್ಬಲ್ಲ. ಅದರಿಂದ ವರ್ಣ ವ್ಯವಸ್ಥೆ ಬಗ್ಗೆ ಇಂಥ ಒಂದು ಸಂಗತಿಯನ್ನ ಗುರೂಜಿಯವರು ಹೇಳಿದ್ರಿಂದ ಅನೇಕರಿಗೆ ಶ್ರೀ ಗುರೂಜಿಯವರ ವರ್ಣ ವ್ಯವಸ್ಥೆಯನ್ನ ಸಮರ್ಥಿಸ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಅವರ ಮೇಲೆ ಹಾಕಲಾಯಿತು. ನೋಡಿ, ಇವರು ವರ್ಣ ವ್ಯವಸ್ಥೆಗೆ ಇವರು ಬೆಂಬಲದಲ್ಲಿ ನಿಂತಿದ್ದಾರೆ ಅಂತ ಗುರೂಜಿಯವರ ಹತ್ರ ಕೇಳಿದ್ರು. ಅನೇಕರು ಸಂಘದ ಒಳಗಡೆ ಕಾರ್ಯಕರ್ತರು ಕೇಳಿದ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಕಾರ್ಯಕರ್ತರು, ಸಮಾಜ ಜನರು ಕೇಳಿದ್ರು, ನೀವು ಹೇಳ್ತಿರೋಂಥದ್ರ ಅರ್ಥ ಏನು? ಗುರೂಜಿಯವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಮಾನವ ಶರೀರದ ರಚನೆಯಂತೆ ಸಮಾಜ ರಚನೆ ಸಾಧ್ಯ ಇಲ್ಲ. ಅಸಂಖ್ಯ ಜನ ಇದ್ದಾರೆ, ಆದ್ರೆ ಇಡೀ ಸಮಾಜವನ್ನು ಒಂದು ಪುರುಷ ಅನ್ನುವಂಥ ಒಂದು ಕಲ್ಪನೆಯನ್ನ ನಮ್ಮ ಸಮಾಜ ಮಾಡಿಕೊಟ್ರು, ನಮ್ಮ ಹಿಂದಿನ ಮಾಡಿಕೊಟ್ರು. ಅದಕ್ಕಾಗಿ ಪುರುಷ ಸೂಕ್ತದಲ್ಲಿ ಸಹಸ್ರ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಈ ರೀತಿ ಒಂದು ಅಸಂಖ್ಯವಾದಂತಹ ಸಹಸ್ರಾರು ಕೋಟ್ಯಾವಧಿ ಕೈ ಕಾಲುಗಳು ಕಣ್ಣುಗಳು ಇರುವಂತಹ ಒಂದು ಸಮಾಜ ಇದು. ಈಗ ಒಬ್ಬ ವ್ಯಕ್ತಿಗೆ 2 ಕಣ್ಣಿದೆ, 2 ಕೈ ಇದೆ, 2 ಕಾಲಿದೆ, ಆ ರೀತಿ ಲಕ್ಷಾಂತರ ಇರುವಂಥದ್ದು ಇದು. ಆದ್ರಿಂದ ಒಂದು ಸಮಾಜ ಪುರುಷನ ಕಲ್ಪನೆಯನ್ನ ನಮ್ಮವ್ರು ಮಾಡಿಕೊಂಡ್ರು. ಆಸಕ್ತಿ ಗುಣ ಸ್ವಭಾವದ ಆಧಾರದ ಮೇಲೆ ವಿಕಾಸದ ಪ್ರಕ್ರಿಯೆ ನಡೀತಾ ಇದಕ್ಕೊಂದು ವರ್ಣದ ವ್ಯವಸ್ಥೆಯನ್ನ ಅವತ್ತಿನ ಕಾಲಕ್ಕೆ ಅವ್ರು ಮಾಡಿಕೊಂಡ್ರು. ಅದು ಶಿಥಿಲವಾಗಿದೆ. ಆ ವ್ಯವಸ್ಥೆ ಎಲ್ಲಾ ಕಾಲಕ್ಕೂ ಅನುಗುಣವಾಗಿ ಇರುತ್ತೆ ಅನ್ನುವಂಥದ್ದೇನಿಲ್ಲ. ಅದರಿಂದ ಕಾಲದ ಹೊಡೆತದಲ್ಲಿ ಅಥವಾ ಮನುಷ್ಯನ ಸ್ವಾರ್ಥದ ಕಾರಣಕ್ಕಾಗಿ ಅದರಲ್ಲಿ ಅನೇಕ ರೋಗಗಳು ಪ್ರವೇಶ ಮಾಡಿದವು. ಅಸಮಾನತೆ, ಅಸ್ಪೃಶ್ಯತೆ ಅಂತ ಒಂದು ರೋಗ. ಆದ್ದರಿಂದ ವರ್ಣ ವ್ಯವಸ್ಥೆ ಇವಾಗ ಪೂರ್ಣ ಅವನತಿಯಾಗಿದೆ, ಅದು ಸವಕಲಾಗಿದೆ. ಇವತ್ತು ಅದು ಕಾಲಬಾಹಿರ. ಆದ್ರಿಂದ ಇದನ್ನ ಇವತ್ತು ಯಾವ ಅವಸ್ಥೆಯಲ್ಲಿದೆಯೋ ಅದೇ ಮೂಲದಲ್ಲಿತ್ತು ಅಂತ ನಾವು ಅಂದ್ಕೊಳ್ಬೇಕು. ಯಾಕೆ? ದೇರ್ ಮೈಟ್ ಹ್ಯಾವ್ ಬಿನ್ ಡಿಕೇಯಿಂಗ್ ಅಂಡ್ ಡಿಟ್ಯೂರರೇಷನ್ ಆಫ್ ದಿ ಒರಿಜಿನಲ್ ಸಿಸ್ಟಮ್. ಆ ಸಿಸ್ಟಮ್ನಲ್ಲಿ ಏನೋ ಇದ್ದಿರ್ಬೋದು, ಆವತ್ತಿನ ಜನ ಅದನ್ನ ಯೋಚನೆ ಮಾಡ್ಕೊಂಡ್ರು. ಅದು ಕಾಲಕ್ಕೆ ಇವತ್ತು ಬೇಡ, ನಾವು ತೆಗೆದುಹಾಕೋಣ. ನಾವೇನೋ ನಮ್ಮ ಸಮಾಜದ ಜನ ತಪ್ಪು ಮಾಡಿದ್ರು ಅಂತ ಅನ್ಕೊಳ್ಳುವಂತ ತಪ್ಪಿತಸ್ಥ ಭಾವ ಬೇಕಾಗಿಲ್ಲ. ಆದರೆ ಅದನ್ನ ಇವತ್ತಿನ ಕಾಲಕ್ಕೆ ನಾವು ಡಿಫೆಂಡ್ ಮಾಡಬೇಕಾಗಿಲ್ಲ. ಇವತ್ತು ಅದೇ ಬೇಕು, ಈ ಆಟ ಮಾಡಬಾರದು. ಸಮಾಜ ಬದಲಾಗಬೇಕು. ಆದ್ರಿಂದ ಈ ಒಂದು ಚಲನಶೀಲ ಪ್ರಕ್ರಿಯೆಯಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತು ಯಾವ ವ್ಯವಸ್ಥೆ ಬೇಕು ಅನ್ನೋಂಥದ್ದನ್ನ ನಾವು ನಮಗೆ ಅನುಕೂಲವಾದಂತ ಒಂದು ಆದರ್ಶದ ಸಮಾಜದ ಸ್ಥಿತಿಗೆ ಏನು ಬೇಕೋ ಅದನ್ನ ನಾವು ಮಾಡಬೇಕು. ಆದ್ರಿಂದ ವರ್ಣ ವ್ಯವಸ್ಥೆ ಬಗ್ಗೆ ಅದು ಕಾಲಬಾಹಿರಾಗಿದೆ ಅಷ್ಟೇ, ಜಾತಿ ಅಂತ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಜಾತಿ ಪದ್ಧತಿ ಹೇಗೆ ಬಂತು? ವರ್ಣ ಮತ್ತು ಜಾತಿ ಒಂದೇನೆ? ಹಾಗೇನಿಲ್ಲ. ಜಾತಿ ಪದ್ಧತಿ ಬಗ್ಗೆ ಒಂದು ತರ್ಕ ಇದ್ದಿದ್ದು ಆರ್ಯರ ಆಕ್ರಮಣದಿಂದ ಇದು ಬಂತು. ಆರ್ಯರು ಇಲ್ಲಿ ಬಂದು ದ್ರಾವಿಡರನ್ನ ಅವರು ಗುಲಾಮರನ್ನಾಗಿ ಮಾಡಿದ್ರು. ಅದ ನಂತರ ಒಂದು ತರ್ಕ ಇದೆ. ಆರ್ಯರು ಬಂದ್ರು ಅನ್ನೋದು ತಪ್ಪು ಮತ್ತು ಆರ್ಯ ದ್ರಾವಿಡ ಇದು ಅನ್ನೋ ತಪ್ಪು ಅನ್ನೋಂಥದ್ದು ಬೇಕಾದಷ್ಟು ಸಾರಿ ಈಗ ಅದು ಸಾಬೀತಾಗಿದೆ. ಅದರ ಒಂದು ವಾದವನ್ನ 100 ವರ್ಷಗಳ ಕಾಲ ನಡೆಸಿದ್ರು. ಗುರೂಜಿಯವರು ಒಂದು ಪ್ರಶ್ನೆಯನ್ನು ಅದಕ್ಕೆ ಇಟ್ರು. ಆರ್ಯರು ಯುರೋಪ್, ರಷ್ಯಾಕ್ಕೂ ಎಲ್ಲ ಹೋದ್ರಲ್ಲ, ಅಲ್ಲಿ ಯಾಕೆ ಜಾತಿ ಬರಲಿಲ್ಲ? ಹಾಗಾದ್ರೆ ಆ ಸಮಾಜದಲ್ಲಿ ಈ ರೀತಿ 100 ಜಾತಿಗಳು ಯಾಕೆ ಹುಟ್ಕೊಳ್ಳಿಲ್ಲ? ಇನ್ನು ಕೆಲವರು ಮನುನೇ ಇದಕ್ಕೆ ಕಾರಣ ಅಂತ ಹೇಳಿದ್ರು. ಆದ್ರೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರೇ ಒಂದ್ ಕಡೆ ಹೇಳಿದ್ದಾರೆ, ಮನು ಇದಕ್ಕೆ ಕಾರಣ ಅನ್ನೋದನ್ನ ಅವ್ರು ತಿರಸ್ಕಾರ ಮಾಡಿದ್ದಾರೆ. ಇಷ್ಟೊಂದು ಸಂಕೀರ್ಣವಾದಂತ ವ್ಯವಸ್ಥೆನ, ಇಷ್ಟೊಂದು ಕಾಂಪ್ಲೆಕ್ಸ್ ಇದೆ ನಮ್ಮ ದೇಶದ ಜಾತಿ ಅನ್ನುವಂತ ಒಂದು ವ್ಯವಸ್ಥೆಯೋ ಅವ್ಯವಸ್ಥೆಯೋ, ಇದನ್ನ ಒಬ್ಬ ಮನುಷ್ಯ ನಿರ್ಮಾಣ ಮಾಡಿದ ಅನ್ನೋದನ್ನ ನಾನು ಒಪ್ಪಲ್ಲ ಅಂತ. ಅಂದ್ರೆ ಸಮಾಜದ ಯಾವುದೋ ಒಂದು ತಿರುವಿನಲ್ಲಿ ಏರಿಳಿತದಲ್ಲಿ ಅದು ನಿರ್ಮಾಣ ಆಗಿರ್ಬೋದೇ ಹೊರತು ಇದಕ್ಕೆ ಒಬ್ಬ ಮನುವೇ ಕಾರಣ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಪ್ಕೊಂಡಿಲ್ಲ. ಗುರೂಜಿ ಅವರು ಅದರಿಂದ ಈ ಸಿದ್ಧಾಂತದ ತರ್ಕದ ಗೋಜಿಗೆ ಹೋಗಲಿಲ್ಲ. ಅವರು ನೇರವಾಗಿ ಹೇಳಿದ್ರು, ನೋಡಿ ನಮ್ಮ ಪೂರ್ವಜರು ವ್ಯವಹಾರ ಕುಶಲರಾಗಿದ್ರು, ವ್ಯವಹಾರಸ್ಥರಾಗಿದ್ರು, ಪಕ್ಕ ಪ್ರಾಕ್ಟಿಕಲ್. ಅವರು ಮನುಷ್ಯನಿಗೆ ಜೀವನದಲ್ಲಿ ಆಸೆ ಆಕಾಂಕ್ಷೆ, ಭೌತಿಕವಾಗಿ ಜೀವನದಲ್ಲಿ ಸುಖವನ್ನು ಪಡೆಯುವಂತ ಇಚ್ಛೆ ಇರುತ್ತೆ. ಆದರೆ ಅದು ಸೀಮಿತವಾದ್ದು, ಇದಕ್ಕಿಂತ ಮೀರಿದಂತ ಒಂದು ಆದರ್ಶ ಇದೆ, ಒಂದು ಧ್ಯೇಯ ಇದೆ, ಬದುಕು ಜೀವನ ಅನ್ನುವಂಥದ್ದು ಇನ್ಯಾವುದೋ ಮಹತ್ತರವಾದನ್ನ ಸಾಧನೆ ಮಾಡೋದಕ್ಕೆ ಅನ್ನುವಂಥದ್ದನ್ನು ತಮ್ಮ ಅರಿವಿನಿಂದ, ಜ್ಞಾನದಿಂದ, ಪ್ರಯೋಗದಿಂದ, ತಪಸ್ಸಿನಿಂದ ಮನುಷ್ಯ ಕಂಡುಕೊಂಡಿದ್ದಾನೆ. ಅದರಿಂದ ಮನುಷ್ಯನ ಜೀವನದ ಉದ್ದೇಶ ಉದಾತ್ತವಾದ್ದು. ಅದನ್ನ ಮನುಷ್ಯ ಉದಾತ್ತವಾದ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಉಳಿದಿದ್ದೆಲ್ಲವುದನ್ನು ಭೌತಿಕ ಆಸೆಗಳನ್ನ ಬಿಟ್ಟು ಬಿಡ್ತಾನೆ ಅಂತಲ್ಲ. ಅವರಿಗೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತವೆ, ಇರಲೂಬೇಕು. ಸಮಾಜದ ಚಲನೆ, ಸಮಾಜದ ನಡಿಗೆ ಆಗೋದೇ ಈ ಎಲ್ಲ ಕಾರಣಗಳಿಗಾಗಿ. ಅರ್ಥಕಾಮಗಳಿಂದ ಸಮಾಜ ಅನ್ನೋಂಥ ನಡೆಯುತ್ತೆ. ಜನಕ್ಕೆ ಗೊತ್ತಿದ್ರು ಕೂಡ ಧರ್ಮ ಅನ್ನೋದಿದೆ, ಮೋಕ್ಷ ಅನ್ನೋದಿದೆ, ಅದನ್ನ ಆಚರಣೆ ಮಾಡಬೇಕು ಅಂತಿದ್ರು ಕೂಡ ಅರ್ಥಕಾಮಗಳಿಂದ ಯಾರು ಏನು ಸಂಪೂರ್ಣವಾಗಿ ಮುಕ್ತರಾಗಿ ಬಿಡೋದಿಲ್ಲ. ಆದ್ರಿಂದ ಇಂಥ ಒಂದು ಸ್ಥಿತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕುಟುಂಬದ ಪೋಷಣೆ, ಉದರದ ಪೋಷಣೆ, ಇದಕ್ಕಾಗಿ ಒಂದು ವೃತ್ತಿ, ಅದಕ್ಕೊಂದು ಪರಿಣತಿ, ಅದಕ್ಕೆ ಬೇಕಾದಂತ ಕೌಶಲ್ಯವನ್ನು ಸಾಧಿಸೋದು, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಅವ್ರು ಆ ರೀತಿಯ ಸ್ವಭಾವ ಇರುವಂತವ್ರನ್ನ ಒಂದು ಗುಂಪು ಮಾಡಿರಬಹುದು. ಇಂಥವರೆಲ್ಲ ಒಂದು ಮಾಡ್ತಾರಪ್ಪ. ಇವತ್ತು ಒಂದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತಿದೆ, ಕೆಮಿಸ್ಟ್ರಿ ಅಂತಿದೆ, ಅಥವಾ ಅಡ್ವೊಕೇಟ್ಸ್ ಅಂತಿದ್ದಾರೆ, ಲಾಯರ್ಸ್ ಅಂತಿದ್ದಾರೆ, ಅಥವಾ ಡಾಕ್ಟರ್ಸ್ ಅಂತಿದ್ದಾರೆ. ಒಂದು ಗುಂಪು, ಸಮಾಜದ ಒಂದು ವರ್ಗ, ಒಂದು ವ್ಯವಸ್ಥೆ ಇತ್ತು, ಅದನ್ನು ಮಾಡಿರ್ಬೋದು. ಅದಕ್ಕೆ ಗುರೂಜಿ ಅವರು ಒಂದು ವಾಕ್ಯದಲ್ಲಿ ಸಮಾಜದ ಅವತ್ತಿನ ವ್ಯವಸ್ಥೆಯನ್ನ ಒಂದು ಹೇಳಿದ್ದಾರೆ. ಶಾಸನದ ಅಥವಾ ಸರ್ಕಾರದ ಹಸ್ತಕ್ಷೇಪವಿಲ್ಲದ ರಾಷ್ಟ್ರೀಯ ವಿಮಾ ಯೋಜನೆ ಇದು ಉದ್ಯೋಗದ ಭರವಸೆಗೆ. ಸರ್ಕಾರದ ಹಸ್ತಕ್ಷೇಪವಿಲ್ಲದ ರಾಷ್ಟ್ರೀಯ ವಿಮಾ ಯೋಜನೆ, ಒಂದು ಅಶ್ಯೂರೆನ್ಸ್, ಇದನ್ನ ಗುರೂಜಿಯವರು ಹೇಳಿದ್ದಾರೆ. ಮತ್ತು ರಾಷ್ಟ್ರದ ಬಗ್ಗೆ ಹೇಳ್ತಾ, ಒಂದು ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಜನರು ಸೇರಿ ಪರಸ್ಪರ ಸಹಯೋಗದಿಂದ ಇರಬೇಕು. ಹುಟ್ಟಿನಿಂದ ಅಸಮಾನತೆ ಇದ್ರೂ ಕೂಡ ಒಂದು ಸಹಕಾರ ಸಾಮರಸ್ಯದಿಂದ ಅವರು ನಡ್ಕೊಳ್ಬೇಕು ಅನ್ನೋಂಥದಕ್ಕಾಗಿ ಸಾಮಾನ್ಯವಾಗಿ ನಾವೆಲ್ಲ ಕೇಳಿರುವಂತ ಕುಂಟ ಮತ್ತು ಕುರುಡನ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ಒಬ್ಬನಿಗೆ ಒಂದಿಲ್ಲ, ಇನ್ನೊಂದಿದೆ. ಅದರಿಂದ ಪರಸ್ಪರ ಸಹಕಾರದಿಂದ ಇಬ್ಬರ ನಡಿಗೆಯೂ ಆಗಬೇಕು. ಅದರಿಂದ ಯಾರೋ ಒಬ್ಬನಿಗೆ ಇಲ್ಲ ಅನ್ನುವಂಥದ್ದು ಕೊರತೆ ಇನ್ನೊಬ್ಬನು ನೀಗಬಲ್ಲ. ಹೀಗೆ ಸಮಾಜದಲ್ಲಿ ಎಲ್ಲಿ ಕೊರತೆ ಇದೆಯೋ ಅದನ್ನ ಯಾರಲ್ಲಿ ಇದೆಯೋ ಅವರು ನೀಗಿಸೋದಕ್ಕೆ ಮುಂದಾಗಬೇಕು. ಈ ರೀತಿಯ ಒಂದು ಸಹಯೋಗ ಮತ್ತು ಸಾಮರಸ್ಯದಿಂದ ಸಮಾಜದ ಮುನ್ನಡೆ ಸಾಧ್ಯ ಅನ್ನುವಂಥದ್ದು ಗುರೂಜಿಯವರ ವಿಚಾರ. ಇನ್ನೊಂದು ವಿಚಾರ ಬರುತ್ತೆ, ಜಾತಿ ಪದ್ಧತಿನೇ ನಮ್ಮ ಸಮಾಜದ ಎಲ್ಲ ದೌರ್ಬಲ್ಯಕ್ಕೆ, ಸೋಲಿಗೆ, ಪರಾಭವಕ್ಕೆ ಕಾರಣ. ನಮ್ಮ ದೇಶದಲ್ಲಿ ಅನೇಕ ಐತಿಹಾಸಿಕವಾಗಿ ನೋಡಿದಾಗ ಪರಸ್ಪರ ಜಾತಿಯವರೆಲ್ಲರೂ ಒಟ್ಟಾಗಿ ಬೇರೆ ಮಾಡಿದ್ರು ಅನ್ನೋಂಥದ್ದೇನಿಲ್ಲ. ರಾಣಾ ಪ್ರತಾಪ ಯಾವ ಜಾತಿಗೆ ಸೇರಿದ್ನೋ ಅದೇ ಜಾತಿಯ ಜನ ಅವನ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವ ಜಾತಿಗೆ ಅಂತ ನಾವು ಯೋಚನೆ ಮಾಡ್ಬೋದು, ಅದೇ ಜಾತಿಯ ಜನ ಛತ್ರಪತಿ ಶಿವಾಜಿ ಮಹಾರಾಜ್ಗೆ ವಿರುದ್ಧವಾಗಿ ಹೇಗೆ ಕತ್ತಿ ಮಸದಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಅದರಿಂದ ಜಾತಿಯವರೆಲ್ಲರೂ ಪರಸ್ಪರ ಇದಾಗಿ ಉಳಿದವ್ರನ್ನ ಮಾಡಿದ್ರು ಅಂತಲ್ಲ. ಮನುಷ್ಯನ ಸ್ವಾರ್ಥ ಇರೋದ್ರಿಂದ ಅವರು ಯಾರನ್ನ ಯಾರು ಬೇಕಾದ್ರೂ ಹೇಗೋ ಮೋಸ ಮಾಡಬಹುದು, ಕಷ್ಟ ಕೊಡಬಹುದು, ನೋವು ಕೊಡಬಹುದು, ಹಿಂಸೆ ಮಾಡಬಹುದು. ಇದು ಮನುಷ್ಯನ ಸ್ವಾರ್ಥದ ಕಾರಣಕ್ಕಾಗಿ ನಮ್ಮ ಇತಿಹಾಸದಲ್ಲಿ ಆಗಿರುವಂಥದ್ದನ್ನ ನಾವು ನೋಡ್ತೀವಿ. ಈಗಿನ ಒಟ್ಟು ಸ್ಥಿತಿನಲ್ಲಿ ಹೇಳೋದಾದ್ರೆ ನಮ್ಮ ದೇಶದ ಸಮಾಜದ ರಚನೆಯನ್ನ ಒಂದು ಮಾಡಿ ಇಟ್ಟಂತ ಒಂದು ಅವತ್ತಿನ ಕಸುಬಿನ ಆಧಾರದ ಮೇಲಿನ ಜಾತಿಯ ವ್ಯವಸ್ಥೆ ಹುಟ್ಟಿನ ಆಧಾರದ ಮೇಲೆ ಆಗ್ತಾ ಮೂಲ ಉದ್ದೇಶವನ್ನೇ ಮರೆತುಕೊಂಡಿದ್ರಿಂದ ಅದು ಜೀರ್ಣ ಶಿನ್ನ ಆಗಿದೆ, ಗಬ್ಬೆದ್ದೋಗಿದೆ. ಮೂಲದಲ್ಲೇ ಇದನ್ನು ತೊಡೆದು ಹಾಕಬೇಕು. ಆದ್ರಿಂದ ಇದು ಕಾಲಬಾಹಿರವಾದಂತ, ಅಪ್ರಸ್ತುತವಾದಂತ ಸ್ಥಿತಿಗೆ ಬಂದು ತಲುಪಿದೆ.
ಅದರಿಂದ ತಾನಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಬೇಗ ಇನ್ನಷ್ಟು ಮುಂದುವರಿಲಿ ಅಂತ ಅದನ್ನ ಫಾಸ್ಟ್ ಟ್ರ್ಯಾಕಿಗೆ ಹಾಕ್ಬಿಡ್ಬೇಕು. ಇದು ಫಾಸ್ಟ್ ಟ್ರ್ಯಾಕಿನ ಶಬ್ದವನ್ನು ಗುರುಜಿಯವರು ಹೇಳಿಲ್ಲ, ನಾನು ಹೇಳ್ತಿದ್ದೀನಿ. ಅಂದ್ರೆ ಅದನ್ನ ಆದಷ್ಟು ಬೇಗ ಇದಕ್ಕೆ ತಳ್ಳಬೇಕು ಅಂತೇಳಿ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಅವರು ಅಸ್ಪೃಶ್ಯತೆ ಕಾನೂನು ಮತ್ತು ಸಂವಿಧಾನದಿಂದ ಮಾತ್ರ ಹೋಗುತ್ತೆ ಅಂತ ನಂಬಬಾರದು. ಪ್ರತ್ಯಕ್ಷವಾಗಿ ಅದನ್ನು ಸಮಾಪ್ತಿ ಮಾಡೋದಕ್ಕಾಗಿ ನಮ್ಮ ಆಚರಣೆಯಲ್ಲಿ ಅದನ್ನು ತರಬೇಕು. ಇದು ಕಾನೂನಿನ ಭಯದಿಂದನೋ ಸಂವಿಧಾನದ ನಿರ್ದೇಶನದಿಂದನೋ ಇದು ಹೋಗುತ್ತೆ ಅನ್ನೋಂಥದ್ದಲ್ಲ. ಇದಕ್ಕಾಗಿ ಅವ್ರು ಹೇಳುವಂಥದ್ದು, ಧರ್ಮಗುರುಗಳು ಈ ದೃಷ್ಟಿಯಿಂದ ಅಸ್ಪೃಶ್ಯತೆ ನಿವಾರಣೆ ದೃಷ್ಟಿಯಿಂದ ಯಾರು ಚಟುವಟಿಕೆ ಮಾಡ್ತಾರೋ ಅದಕ್ಕೆ ಧಾರ್ಮಿಕ ಮಾನ್ಯತೆಯನ್ನ ನೀಡಬೇಕು ಅಂತ ಹೇಳಿ ಗುರೂಜಿಯವರು ಅಪೇಕ್ಷೆ ಪಟ್ಟರು. ಯಾವುದೇ ಕೆಲಸ, ಒಂದು ಕರ್ತವ್ಯ, ಅದು ಜನಹಿತವಾಗಿ ಮನುಷ್ಯನ ವಿಕಾಸಕ್ಕಿರುವಂತ ಯಾವುದೇ ಕೆಲಸ ಅದು ಶ್ರೇಷ್ಠವಾದ್ದು. ಮನುಷ್ಯನ ಜೀವನಕ್ಕೆ ಉಪಕಾರಿಯಾದಂತ ಯಾವುದೇ ರೀತಿಯ ಕಾರ್ಯ, ಕೆಲಸ, ಕಸುಬು, ಉದ್ಯೋಗ ಅದು ಪೂಜೆಯೇ. ಅದು ಇದನ್ನು ಪ್ರತಿಯೊಂದನ್ನು ಅದರಿಂದ ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನ ನಮ್ಮ ಕನ್ನಡ ನಾಡಿನ ಶರಣರು ಏನು ಹೇಳಿದ್ರು ಅದನ್ನ ಬೇರೆ ಶಬ್ದದಲ್ಲಿ ಗುರೂಜಿಯವರು ಹೇಳಿದ್ದಾರೆ. ಇನ್ನೊಂದು ವರ್ಣ ಪದ್ಧತಿ ಬಗ್ಗೆ ಅವರು ಹತ್ರ ಕೇಳಿದಾಗ ಅವರು ಹೇಳಿರುವಂಥದ್ದು, ವರ್ಣ ಪದ್ಧತಿ ಸಮಾಜದ ಲಕ್ಷಣ ಅಲ್ಲ, ನಮ್ಮ ಸಮಾಜದ ಆಧಾರವೂ ಅದಲ್ಲ. ಆದ್ದರಿಂದ ಅದು ಸಮಾಜದ ಉನ್ನತಿಗೆ ಸದಾಕಾಲ ಇದು ಅವಶ್ಯಕ ಅನ್ನುವಂಥ ಯಾವ ಕಾರಣವೂ ಅದಕ್ಕಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರು ಹೇಳಿದರು. ಜಾತಿ ಪದ್ಧತಿಯ ಇನ್ನೊಂದು ದುಷ್ಪರಿಣಾಮದ ಭಾಗ ಅಂತಂದ್ರೆ ಅಸ್ಪೃಶ್ಯತೆದು. ಅದನ್ನೀಗಾಗಲೇ ಹೇಳಿದೆ. ನಮ್ಮ ಸಮಾಜ ಪ್ರಾಚೀನ ಕಾಲದಿಂದನೂ ಎಲ್ಲರಲ್ಲೂ ಈಶ್ವರ ಇದ್ದಾನೆ, ಭಗವಂತ ಇದ್ದಾನೆ ಅಂತ ನಾವು ನಂಬಿದ್ದೇವೆ. ನಾವು ಮಾಡುವಂತ ನಮಸ್ಕಾರವೂ ಕೂಡ ನನ್ನಲ್ಲಿರೋ ಭಗವಂತ ನಿನಗೆ ನಿಮ್ಮಲ್ಲಿರುವಂತ ಪರಮಾತ್ಮನನ್ನ ನಮಸ್ಕಾರ ಮಾಡ್ತಿದ್ದಾನೆ ಅಂತ ಹೇಳಿ ನಾವು ಹೇಳ್ತೀವಿ. ಪ್ರತಿಯೊಬ್ಬರಲ್ಲೂ ಈಶ್ವರ ಪರಮೇಶ್ವರ ಇದ್ದಾನೆ ಅಂತ ಹೇಳಿ. ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣ ಹೇಳಿ. ಇಷ್ಟಾಗಿಯೂ ಕೂಡ ನಮ್ಮ ಸಮಾಜ ಯಾಕೆ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನು ಮಾಡ್ತು? ಇದು ಯಾವುದೇ ತರ್ಕಕ್ಕೂ, ಯಾವುದೇ ವಿಚಾರಕ್ಕೂ, ಯಾವುದೇ ವಿಶ್ಲೇಷಣೆಗೂ ಮೀರಿತಿದೆ. ಮನುಷ್ಯ ಉತ್ತುಂಗ ವಿಚಾರವನ್ನ, ಉದಾತ್ತ ವಿಚಾರವನ್ನ ಯೋಚನೆ ಮಾಡಿ ಅದರಂತೆ ಬದುಕಬಲ್ಲ. ಆದರೆ ಮನುಷ್ಯ ಇಷ್ಟೊಂದು ಕೀಳಾಗಿ ಅಮಾನವಿಯಾಗೂ ನಡ್ಕೊಳ್ಬಲ್ಲ ಅನ್ನುವಂಥ ಒಂದು ಕಟು ಸತ್ಯ ಇದೆಯಲ್ಲ, ಇದು ನಮ್ಮ ಸಮಾಜದ ಅಸ್ಪೃಶ್ಯತೆ ಅನ್ನುವಂಥ ವಿಷಯಕ್ಕೆ ಬಂದಾಗ ನಮಗೆ ನೇರವಾಗಿ ಅರ್ಥವಾಗತ್ತೆ. ಅಸ್ಪೃಶ್ಯತೆ ಇದೊಂದು ಅಮಾನವೀಯ ಆಚರಣೆ. ಎಷ್ಟರ ಮಟ್ಟಿಗೆ ಜನ ಒಂದು ತಮ್ಮದೇ ಸೋದರ ಸೋದರಿಯನ್ನ ದೂರ ಇಟ್ಟರು. ಕೇರಳದಲ್ಲಿ ಹೇಗೆ ಸ್ವಾಮಿ ವಿವೇಕಾನಂದರಲ್ಲಿ ಹೋದಾಗ ಅದನ್ನು ನೋಡಿ, ನಾನು ವಿಸ್ತಾರವಾಗಿ ಹೇಳಬೇಕಾಗಿಲ್ಲ, ಕೇರಳದಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ದೂರ ಯಾರ್ಯಾರು ಇರಬೇಕು ಅನ್ನುವಂಥದ್ದು. ನೆರಳು ಬೀಳಬಾರದು, ಈ ರಸ್ತೆಯಲ್ಲಿ ಬರಬಾರದು, ಅವನು ಎಷ್ಟು ದೂರ ಇರಬೇಕು, ಅವನು ಹೋದಂಥ ದಾರಿನಲ್ಲಿ ನೀರು ಹಾಕಿ ಅವನೇ ಅದನ್ನ ಮಾಡೋದಕ್ಕಾಗಿ ಹಿಂದ್ಗಡೆ ಪೊರಕೆ ಕಟ್ಕೊಂಡು ಓಡಾಡಬೇಕು. ಎಷ್ಟರ ಮಟ್ಟಿಗೆ ಇದಾಯಿತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಇದನ್ನ ಮೆಂಟಲ್ ಆಸಿಲಮ್ ಅಂತ ಹೇಳಿ ಕರೆದ್ರು, ಇದೊಂದು ಹುಚ್ಚಾಸ್ಪತ್ರೆ ಆಗೋಗಿದೆ ಅಂತ. ಅಸ್ಪೃಶ್ಯ ಅನ್ನುವಂಥ ಸಮಾಜದಲ್ಲಿ, ಅಂಥ ಮನೆಗಳಲ್ಲಿ ಹುಟ್ಟಿದಂಥವರ ಮೇಲೆ ಅಮಾನವೀಯ ದೌರ್ಜನ್ಯಗಳಾಗಿದ್ದಾವೆ. ನಾನು ವಿವರ ಕೊಡಬೇಕಾಗಿಲ್ಲ, ಯಾಕೆಂದ್ರೆ ಹೇಳೋದಕ್ಕೂ ಕೂಡ ಬಾಯಿ ಬರೋದಿಲ್ಲ. ಅಂಥ ದೌರ್ಜನ್ಯಗಳು ಕೂಡ ಆಗಿವೆ. ಶಾರೀರಿಕ, ಮಾನಸಿಕ ಹಿಂಸೆಗಳನ್ನ ಕೊಡಲಾಯಿತು. ಈಗಲೂ ಕೂಡ ಅನೇಕ ಬಾರಿ ಅಂತ ಸಮಾಚಾರಗಳನ್ನು ಕೇಳಿದಾಗ ಮೈ ಒಂದ್ಸರಿ ನಡುಗತ್ತೆ. ಹೇಗೆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಕೇವಲ ಒಂದು ಜಾತಿ ಕಾರಣಕ್ಕಾಗಿ ಇನ್ನೊಬ್ಬರ ಮುಖದಲ್ಲಿ ಮಲ ತಿನ್ನಿಸಬಹುದು ಅನ್ನುವಂಥದ್ದನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಆಗುದಿಲ್ಲ. ಪ್ರಾಣಿಗಳಿಂತ ಕೀಳಾಗಿ ಪೆಟ್ಸ್ ಮನೆ ಒಳಗೆ ಬರ್ಬೋದು, ನಮ್ಮ ತೊಡೆ ಮೇಲೆ ಕೂತ್ಕೊಳ್ಬಹುದು, ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ಬಹುದು. ಆದರೆ ನಮ್ಮಂತೆ ಕೈಕಾಲು ಮತ್ತು ಹೃದಯ, ಆತ್ಮ, ಮನುಷ್ಯ ಬುದ್ಧಿ ಇರುವಂತಹ ಒಬ್ಬ ಮನುಷ್ಯ ನಮ್ಮ ಮನೆ ಒಳಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದ್ರೆ ಇದು ಅಮಾನವೀಯ ಅಲ್ಲವೇ? ಇದನ್ನ ಧರ್ಮದ ಭಾಗ, ಅಂಗ ಅಂತ ಹೇಳಿ ಕೆಲವರು ನಾನು ಉದಾಹರಣೆಯನ್ನು ಕೊಟ್ಟೆ. ಇನ್ನು ಕೆಲವರು ಇದನ್ನ ಪೂರ್ವಜನ್ಮದ ಫಲ, ಕೆಲವರಿಗೂ ಅವರು ಪೂರ್ವಜನ್ಮದ ಕರ್ಮಪ್ಪ, ಅದಕ್ಕಾಗಿ ಅವರು ಅಂತ ಮನೆಯಲ್ಲಿ ಹುಟ್ಟಿದ್ದಾರೆ, ಅವರು ಈ ಜನ್ಮ ಆ ರೀತಿ ಕಳಿಬೇಕು. ಅವರು
ಈ ರೀತಿ ಒಂದು ಆತ್ಮದ ಪರಿಶುದ್ಧಿಗಾಗಿ, ಕಳೆದ ಜನ್ಮದ ಪಾಪಕ್ಕಾಗಿ ಈ ಜನ್ಮದಲ್ಲಿ ಆ ರೀತಿ ನಡೆದು ಮುಂದಿನ ಜನ್ಮ ಅವರು ಸುಧಾರಿಸಿಕೊಳ್ಬೇಕು. ಈ ಒಂದು ಬುಡವಿಲ್ಲದ ತರ್ಕವನ್ನ ಕೊಡುವಷ್ಟರ ಮಟ್ಟಿಗೆ ಅಸ್ಪೃಶ್ಯತೆಯನ್ನ ಸಮರ್ಥಿಸಿಕೊಳ್ಳುವಂತ ಬುದ್ಧಿವಂತಿಕೆಯನ್ನ, ಜಾಣ್ಮೆಯನ್ನ ನಮ್ಮ ದೇಶದ ಜನ ಮಾಡಿದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ಅತ್ಯಂತ ಕಳಂಕತೆ. ಹೇಗೆ ಸಾಧ್ಯ? ಅದ್ರದ್ದಾಯ್ತು. ಇವತ್ತಿಗೂ ಕೂಡ ಆ ರೀತಿ ಹೇಳುವಂತವರಿದ್ದಾರೆ. ಅಸ್ಪೃಶ್ಯರಾಗಿ ಹುಟ್ಟಿದವರು ಅವ್ರ ಪೂರ್ವ ಜನ್ಮದ ಫಲ ಅಂತ. ಯಾರು ಯಾವ ಮನೆಯಲ್ಲಿ ಹುಟ್ಟುತ್ತಾನೆ ಅನ್ನೋದು ಪೂರ್ವಜನ್ಮ ಇರ್ಬೋದು, ಆದ್ರೆ ಅವನು ಅಸ್ಪೃಶ್ಯರ ಮಾಡಿದ್ದು ನಮ್ ಸಮಾಜ ತಾನೆ. ಆದ್ರೆ ಇದನ್ನ ಬೇರು ಸಹಿತ ಕಿತ್ತೆಸೋದಕ್ಕೆ ಎಲ್ಲ ವಿಧದ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಶ್ರೀ ಗುರೂಜಿಯವರು ಹೇಳ್ತಾ, ಇದನ್ನ ವಿಚಾರ ಮಾಡಬೇಕಾದ್ರೆ 3 ಮಗ್ಗಲಲ್ಲಿ ವಿಚಾರ ಮಾಡಬೇಕು ಅಂತ ಗುರೂಜಿಯವರು ಒಂದು ವಿಚಾರವನ್ನು ಇಟ್ಟಿದ್ದಾರೆ, ಸಲಹೆಯನ್ನು ಇಟ್ಟಿದ್ದಾರೆ. ಒಂದು, ಅಸ್ಪೃಶ್ಯತೆಯನ್ನು ಆಚರಿಸುತ್ತಿರುವಂತ ಸವರ್ಣೀಯ ಸಮಾಜ, ಇದರ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದ್ರೆ ಅಸ್ಪೃಶ್ಯತೆಯನ್ನು ದೂರಪಡಿಸುವಂತಹ ಸಂದರ್ಭದಲ್ಲಿ ಸವರ್ಣೀಯ ಸಮಾಜ ಏನು, ಅದರ ಚಿಂತನೆ, ಅದರ ಆಚರಣೆ, ನಡವಳಿಕೆ ಇದು. ಎರಡನೇದು, ಅಸ್ಪೃಶ್ಯತೆಗೆ ತುತ್ತಾಗಿ ಕೀಳರಿಮೆಯಿಂದ ನರಳುತ್ತಾ ಇರುವಂತವ್ರು, ಅಂತ ಬಾಂಧವರ ಬಗ್ಗೆ, ಅಂತ ಸೋದರ ಸೋದರಿಯರ ಬಗ್ಗೆ ಸಮಾಜ ಯೋಚನೆ ಮಾಡಿ. ಮೂರನೇದು, ಧಾರ್ಮಿಕ ಮಾನ್ಯತೆ ಕೊಟ್ಟು ಅಸ್ಪೃಶ್ಯತೆಗೆ ಧರ್ಮದ ಲೇಪವನ್ನು ಹಚ್ಚಿರುವಂತಹ ಧರ್ಮಗುರುಗಳು, ಧಾರ್ಮಿಕ ನೇತಾರರು, ಇವರು ಇದನ್ನು ಸರಿಪಡಿಸುವಂತ ದೃಷ್ಟಿಯಿಂದ ಏನ್ ಮಾಡ್ಬೋದು, ಇದನ್ನು ಈ 3 ಮಗ್ಗಲಲ್ಲಿ ಈ ವಿಚಾರವನ್ನು ಮಾಡಬೇಕು ಅಂತ ಹೇಳಿ ಗುರೂಜಿಯವರು ಸಲಹೆ ಕೊಟ್ಟಿದ್ದಾರೆ. ಇಂಥದಕ್ಕಾಗಿ ಒಂದು ಗಂಭೀರ ಪ್ರಯತ್ನ ಇದನ್ನ ಮಾಡುವಂಥದ್ದು. ಅಸ್ಪೃಶ್ಯತೆಯ ಬಗ್ಗೆ ಅದರ ಒಳಮರ್ಮವನ್ನ ಗುರೂಜಿಯವರು ವಿಶ್ಲೇಷಣೆ ಮಾಡ್ತಾ ಒಂದು ಕಡೆ ಹೇಳಿದ್ದಾರೆ. ಅವರದ್ದೇ ಮಾತುಗಳಲ್ಲಿ ಹೇಳೋದಾದ್ರೆ, ಸವರ್ಣೀಯ ಸಮಾಜದ ಮನಸ್ಸಿನ ಕೊಳೆಯೇ ಅಸ್ಪೃಶ್ಯತೆ. ಅದೊಂದು ಮಾನಸಿಕ ವಿಕೃತಿ. ಸಂಸ್ಕಾರದ ಮೂಲಕ ಇದನ್ನು ಸುಧಾರಿಸಬೇಕು. ಏಕಾತ್ಮತೆ, ಸಾಮರಸ್ಯ, ಸೋದರತೆ, ಸೇವಾಭಾವದ ಜಾಗರಣದಿಂದ ಇದನ್ನು ಸರಿಪಡಿಸುವ ಪ್ರಯತ್ನ ಆಗಬೇಕು. ಇದನ್ನ ಗುರೂಜಿಯವರು ಸ್ಪಷ್ಟವಾಗಿ ಹೇಳಿದರು. ಸವರ್ಣೀಯ ಮನಸ್ಸಿನ ಒಂದು ಕೊಳೆ ಇದು ಈ ಮಾನಸಿಕ ವಿಕೃತಿ ಅಂತ ಹೇಳಿ ಗುರೂಜಿಯವರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥವ್ರು, ಧರ್ಮಗುರುಗಳು, ಧರ್ಮ ಜಿಜ್ಞಾಸೆ ಉಳ್ಳಂಥವರ ಜೊತೆಗೆ ಅವರು ಅನೇಕ ಸಂಗತಿಗಳನ್ನು ಚರ್ಚೆ ಮಾಡಿದಂಥವ್ರು. ಅದರಿಂದ ಈ ಮಾತನ್ನು ಹೇಳಬೇಕಾದ್ರೆ ಅವರು ಸಂಪೂರ್ಣ ಜವಾಬ್ದಾರಿಯಿಂದ ಹೇಳಿದ್ದಾರೆ ಅನ್ನುವಂಥ ವಿಶ್ವಾಸ ನಮ್ಗೆಲ್ರಿಗೂ. ಸವರ್ಣೀಯರ ಮನಸ್ಸಿನ ಕೊಳೆ ಇದೊಂದು ಮಾನಸಿಕ ವಿಕೃತಿ ಅಂತ ಅವರು ಘೋಷಿಸಿದರು. ಆದ್ರಿಂದ ಇದನ್ನ ಇನ್ಯಾವುದೇ ಧರ್ಮದ ಲೇಪ ಹಚ್ಚಿ ಅದರ ಆಧಾರವನ್ನ, ತರ್ಕವನ್ನ ಜಾಣ್ಮೆಯಿಂದ ಕೊಡುವಂತ ಪ್ರಯತ್ನವನ್ನ ಮಾಡತಕ್ಕದ್ದಲ್ಲ. ಅದರಿಂದ ಸಂಘದ ಶಾಖೆಗಳಲ್ಲಿ ಈ ಜಾತಿಯ ಭೇದ, ವೈಷಮ್ಯ ಅಥವಾ ಅಸ್ಪೃಶ್ಯತೆಯ ಆಚರಣೆಯ ತಿಳುಮಾತ್ರವೂ ಇಲ್ಲದಂತೆ ಮಾಡುವಂಥದ್ದಕ್ಕೆ ಪ್ರಾರಂಭದಿಂದನೇ ಪ್ರಯತ್ನ ಮಾಡಲಾಯಿತು. ನಿತ್ಯದ ಸಂಘದ ಶಾಖೆಯ ವಾತಾವರಣದಲ್ಲಿ ಇದು ಹೇಗೆ ಇಂಥ ಒಂದು ಮೇಲು ಕೀಳಿನ ಪರಸ್ಪರ ಭೇದದ ಭಾವವನ್ನು ಮೀರಿ ಮನುಷ್ಯ ಕೆಲಸ ಮಾಡಬಲ್ಲ ಅನ್ನುವಂಥದ್ದನ್ನು ಗಾಂಧೀಜಿಯವರು ಸ್ವತಃ ಅನುಭವ 1934ರಲ್ಲಿ ವರ್ಧಾದಲ್ಲಿ ಬಂದಂತಹ ಶಿಬಿರದಲ್ಲಿ ಅವರು ಅದನ್ನು ನೋಡಿದ್ರು. ನಂತರ 1948ರಲ್ಲಿ ಅವರ ಅಂತ್ಯ ಆಗೋದಕ್ಕೆ ಸ್ವಲ್ಪ ವಾರಗಳ ಮೊದಲೇನೆ ದೆಹಲಿನಲ್ಲಿ ಒಂದು ಕಾಲೋನಿಯಲ್ಲಿ ಮಾತನಾಡ್ತಾ ಅವರು ಈ ಮಾತನ್ನು ಹೇಳಿದರು. ಸಂಘದ ಶಾಖೆಗಳಲ್ಲಿ ಈ ರೀತಿ ಒಂದು ಸಮಾನತೆಯ ವ್ಯವಹಾರವನ್ನು ನಾನು ನೋಡಿದೆ ಅಂತ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಣೆನಲ್ಲಿದ್ದಾಗ ಈ ಸಂಗತಿಯನ್ನ ನೋಡಿದ್ರು, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು, ಹೇಗೆ ನೀವು ಇರ್ತೀರಿ ಅಂತನ್ನೋಂಥದ್ದನ್ನ. ಅದರಿಂದ ಅವರು ಇದನ್ನ ಸ್ಪಷ್ಟವಾಗಿ ಸಂಘದ ಶಾಖೆಯಲ್ಲಿ ಈ ಒಂದು ಸಮಾನತೆಯ ವ್ಯವಹಾರವನ್ನ, ಅಸ್ಪೃಶ್ಯತೆಯ ಆಚರಣೆಯ ಒಂದು ಸಂಪೂರ್ಣವಾಗಿ ಅನುಪಸ್ಥಿತಿಯನ್ನು ಅವರು ನೋಡಿ ಮೆಚ್ಚಿದ್ರು. ಅವರ ಶ್ರೀಮಾನ್ ದತ್ತೋಪಂತ್ ಹೆಂಗಡಿಯವರ ಹತ್ರ ಕೂಡ ಮಾತನಾಡಿದಾಗ ಈ ಸಂಗತಿಯನ್ನು ಅವರು ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ದತ್ತೋಪಂತ್ ಹೆಂಗಡಿಯವರು ತಮ್ಮ ಪುಸ್ತಕದಲ್ಲಿ ಬರೆದು ಕೂಡ ಇದ್ದಾರೆ. ಸಂಘ ಶಾಖೆಗೆ ಬರುವಂಥವ್ರೇನೋ ಒಂದು ಚೌಕಟ್ಟಿನಲ್ಲಿ ಇದನ್ನ ಕಲಿಬಹುದು, ಜೀವನದಲ್ಲಿ ತರಬಹುದು. ಆದರೆ ಹಿಂದೂ ಸಮಾಜ ಬಹಳ ವಿಶಾಲವಾಗಿದೆ. ಸಂಘದ ಶಾಖೆಯಲ್ಲಿ ಬರುವಂಥವರು ಅದೆಷ್ಟೋ ಅಸಂಖ್ಯ ಪಟ್ಟು ಜಾಸ್ತಿ ದೊಡ್ಡದಿದೆ. ಅದರಿಂದ ಇದೆಲ್ಲರಿಗೂ ಕರುವಂತಕ್ಕೆ ಏನು ಮಾಡಬೇಕು? ಆದ್ದರಿಂದ ಮಹತ್ವದ ಹೆಜ್ಜೆ ಅವರು ಯೋಚನೆ ಮಾಡಿದರು. ಇದನ್ನೇ
ಧರ್ಮದ ಗುರುಗಳು ಇದನ್ನು ಹೇಳಿದರೆ ಆಗತ್ತೆ ಒಂದಿಷ್ಟು ಪರಿಣಾಮ. ಮೊದಲನೇದಾಗಿ 1966ರಲ್ಲಿ ಪ್ರಯಾಗರಾಜ್ನಲ್ಲಿ ನಡೆದಂಥ ಕುಂಭಮೇಳದಲ್ಲಿ ಈ ರೀತಿ ಯಾರು ಈ ವಿಭಿನ್ನ ಕಾರಣಕ್ಕಾಗಿ ಹಿಂದೂ ಧರ್ಮದಿಂದ ಹೊರಗೆ ಹೋಗಿದ್ರೋ ಅಂಥವರನ್ನ ಪುನಃ ಮರಳಿ ಮನೆಗೆ ಕರ್ಕೊಳ್ಳುವಂಥ ಗರ್ವಾಪ್ಸಿ ಮಾಡುವಂಥ ಪ್ರಯತ್ನ ಮಾಡಿದಾಗ ಅನೇಕರು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಧರ್ಮದ ಗುರುಗಳು, ಮಠಾಧೀಶರುಗಳು, ಧಾರ್ಮಿಕ ನೇತಾರರು ಬೇರೆ ಬೇರೆ ಕಾರಣಗಳನ್ನು ಹೇಳಿದರು. ಇಲ್ಲ, ಅವರು ಗೋಮಾಂಸವನ್ನು ತಿಂದಿದ್ದಾರೆ, ಆದ್ದರಿಂದ ಅವ್ರು ಹೇಗೆ ಹಿಂದೂಗಳಾಗೋದೀಗ ಇತ್ಯಾದಿ ಅನೇಕ ಪ್ರಶ್ನೆಗಳು ಬಂತು. ಗೌಹಾಟಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಗುರುಜಿ ಗುಲ್ವಾಲ್ಕರ್ ಅವರು ಶಂಕರಾಚಾರ್ಯ ಒಬ್ಬರ ಹತ್ರ ಇಡೀ ರಾತ್ರಿ ಚರ್ಚೆ ಮಾಡಿ ಮರುದಿನ ಅವರು ಇಂಥ ಒಂದು ಪ್ರಸ್ತಾವಕ್ಕೆ ಮನಸ್ಸಿನಲ್ಲಿ ತಯಾರಾಗುವಂಥ ಸ್ಥಿತಿಯನ್ನು ಅವರು ತಂದರು. ಇದು ಧರ್ಮದ ಆಧಾರದ ಮೇಲೆ ಇಲ್ಲ. ನಿಜ, ಅವರು ಧರ್ಮದಿಂದ ಹೊರಗೆ ಹೋದಾಗ ಅವ್ರ ಗೋಮಾಂಸವನ್ನು ಆ ಒಂದು ಅಲ್ಲಿನ ಒತ್ತಡ ಮತ್ತು ಅನಿವಾರ್ಯತೆ ಕಾರಣಕ್ಕಾಗಿ ಸ್ವೀಕಾರ ಮಾಡಿರ್ಬೋದು. ಅದು ನಮ್ಮ ಸಮಾಜದಿಂದ ಅವ್ರು ಹೋಗುವಂತ ಆಯ್ತು ಅನ್ನುವಂಥದ್ದು ನಮ್ಮ ಸಮಾಜದ ತಪ್ಪಲ್ವೇ? ಮತ್ತು ವಿಶೇಷವಾಗಿ ಉತ್ತರ ಪೂರ್ವಾಂಚಲ ರಾಜ್ಯದಲ್ಲಿ ಏನಾಯ್ತು ಅಂತಂದ್ರೆ, ಬ್ರಿಟಿಷರು ನಮ್ಮ ಧಾರ್ಮಿಕ ನೇತಾರರು, ಸಂತರು, ಸನ್ಯಾಸಿಗಳು ಅನೇಕ ವರ್ಷಗಳ ಕಾಲ ಅಲ್ಲಿ ಪ್ರವೇಶ ಮಾಡೋದಕ್ಕೆ ಅವಕಾಶವೇ ಇಲ್ಲದಂತೆ ಬ್ಯಾನ್ ಮಾಡಿದ್ರು. ಕ್ರಿಶ್ಚಿಯನ್ ಮಿಷನರಿಗಳು ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಇದು ಇಂಗ್ಲಿಷರ ಆಡಳಿತದ ಆಳ್ವಿಕೆಯಲ್ಲಿ ಈ ರೀತಿ ಆಯಿತು. ಹಾಗಾಗಿ ನಮ್ಮ ಅನೇಕ ಧರ್ಮ ಪ್ರಚಾರಕರು, ಧಾರ್ಮಿಕ ನೇತಾರರು ಈ ಗುಡ್ಡಗಾಡು ಜನರನ್ನ ಹೋಗಿ ಸಂಪರ್ಕ ಮಾಡಿ ಅವರಲ್ಲಿ ಭಗವದ್ಭಕ್ತಿಯನ್ನ, ಧರ್ಮ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಹೋಗಿ ಅವರು ಇವರನ್ನ ಕ್ರೈಸ್ತರನ್ನಾಗಿ ಮಾಡಿದರು. ಈ ರೀತಿ ಅನೇಕ ಕಾರಣಗಳಿರ್ಬೇಕಾದ್ರೆ ನಾವು ಅವರು ವಾಪಸ್ಸು ಕರ್ಕೊಂಡು ಬರ್ದೇ ಇದ್ರೆ, ನಮ್ಮ ಮನೆಯ ಮಕ್ಕಳನ್ನೇ ನಾವು ತೆಗೆದುಕೊಳ್ಳದೆ ಇದ್ರೆ ಹೇಗೆ? ನ ಹಿಂದೂ ಪತಿತೋ ಭವೇತ್ ಈ ಒಂದು ಘೋಷಣೆಯನ್ನ ಮಾಡ್ತಾ ಒಂದು ಗೊತ್ತುವಳಿಯನ್ನ ಪ್ರಯಾಗದ ಕುಂಭಮೇಳದಲ್ಲಿ ಎಲ್ಲ ಧಾರ್ಮಿಕ ನೇತಾರರು ಸ್ವೀಕಾರ ಮಾಡಿದರು. ಇದೊಂದು ಮಹತ್ವದ ಹೆಜ್ಜೆ ಆಗಿತ್ತು. ಇದು ಗುರೂಜಿಯವರ ಪ್ರಯತ್ನದಿಂದ ಆದಂಥದ್ದು. ಅಂಥದ್ದೇ ಒಂದು ಮಹತ್ವದ ಇನ್ನೊಂದು ಪ್ರಯತ್ನ, ಅಷ್ಟೇ ಐತಿಹಾಸಿಕವಾದನ್ನ ಕರ್ನಾಟಕದ ಭೂಮಿನಲ್ಲಿ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. 1969ರಲ್ಲಿ ಉಡುಪಿನಲ್ಲಿ ನಡೆದಂಥ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನದಲ್ಲಿ ಎಲ್ಲ ಹಿಂದೂಗಳು ಸಮಾನರು ಅನ್ನುವಂಥ ಒಂದು ಹುಟ್ಟಿನಿಂದ ಯಾರೂ ಮೇಲು ಕೀಳಲ್ಲ, ಯಾವುದೇ ರೀತಿಯ ಅಸಮಾನತೆಯನ್ನು ತರುವಂಥ, ಪಕ್ಷಪಾತವನ್ನು ಮಾಡುವಂಥ, ಭೇದ ಭಾವವನ್ನ ನಿರ್ಮಾಣ ಮಾಡುವಂಥ ಆಚರಣೆಯನ್ನು ಮಾಡತಕ್ಕದ್ದಲ್ಲ ಅಂಥೇಳಿ ಎಲ್ಲ ಮಠಾಧೀಶರು, ಸಾಧು ಸಂತರು, ಬೌದ್ಧರು, ಜೈನರು, ಹಿಂದೂ ಸನಾತನ ಧರ್ಮದವರು ಎಲ್ಲ ಉಡುಪಿಯಲ್ಲಿ ಸೇರಿದಂಥ ಈ ಸಾಧು ಸಂತರೆಲ್ಲರೂ ಸೇರಿ ಅಂತ ಒಂದು ನಿರ್ಣಯವನ್ನು ಸ್ವೀಕಾರ ಮಾಡಿದರು. ಅದೊಂದು ಅದ್ಭುತವಾದಂತಹದಾಗಿತ್ತು, ಒಂದು ಕ್ರಾಂತಿಕಾರಕ ಹೆಜ್ಜೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ವಿಕೃತ ರೂಢಿಗಳ ಮೇಲೆ ಧರ್ಮದ ನೈಜ ಭಾವನೆಯು ಗಳಿಸಿದ ಮಹಾನ್ ವಿಜಯದ ಸುವರ್ಣ ಕ್ಷಣ ಇದು ಅಂತೇಳಿ ಗುರೂಜಿಯವರು ಉದ್ಗಾರ ಮಾಡಿದ್ರು. ಆ ಒಂದು ಪ್ರಸ್ತಾವ ಒಂದು ಪಾಸಾದ ತಕ್ಷಣ ಅಷ್ಟೇ ಅಲ್ಲ, ಗುರೂಜಿಯವರು ಸಾಮಾನ್ಯ ಒಂದು ಸನ್ಯಾಸ ಭಾವ ಇದ್ದಿದ್ದರಿಂದ ಚಪ್ಪಾಳೆ ಹೊಡೆದು ಆನಂದ ಸೇರಿಸಿ ಈ ರೀತಿ ಆಗುವಂತಾರೆ. ಆದರೆ ಅವತ್ತು ಅವರು ರೋಮಾಂಚನಗೊಂಡು ತಾವಷ್ಟೇ ಚಪ್ಪಾಳೆ ತಟ್ಟಿದ್ದಲ್ಲ, ಇಡೀ ಸಭೆ ಆ ರೀತಿ ಮಾಡಬೇಕು, ಧರ್ಮಗುರುಗಳ ಹೆಸರಿನಲ್ಲಿ ಜೈಕಾರ ಹಾಕಿ, ಯಾಕೆಂದ್ರೆ ಇದು ಒಂದು ಐತಿಹಾಸಿಕ ಹೆಜ್ಜೆ ಅಂಥೇಳಿ ಅವರು ಅದನ್ನ ಗುರುತಿಸಿದರು. ಇಂಥ ಒಂದು ಸಂಗತಿಯನ್ನ ಅವರು ಹಿಂದವ ಸೋದರ ಸರ್ವೆ ಈ ಒಂದು ಘೋಷಣೆಯನ್ನ ಆ ಒಂದು ಉಡುಪಿ ಸಮ್ಮೇಳನದಲ್ಲಿ ಮಾಡಲಾಯಿತು. ಈ ಒಂದು ನಿರ್ಣಯದಿಂದ ಅವರು ಪುಳಕಿತರಾದರು. ಅವತ್ತು ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇದ್ದಂಥ ಮೊದಲು ಯಾರ ಭರಣಯ್ಯನವರು ಗುರೂಜಿಯವರು ವೇದಿಕೆಯಲ್ಲಿ ಇಟ್ಟ ತಕ್ಷಣ ಭರಣಯ್ಯನವರು ಗುರೂಜಿಯವರನ್ನ ಆಲಿಂಗಿಸಿ, ನೀವು ನಮ್ಮ ಮನಸ್ಸಿನ ಅನೇಕ ವರ್ಷಗಳ ಒಂದು ತಹತೇಕೆಯನ್ನ ಅರ್ಥ ಮಾಡಿಕೊಂಡು ಇಂಥದ್ದೊಂದು ಐತಿಹಾಸಿಕ ಕಾರ್ಯವನ್ನು ನೀವು ಮಾಡಿಸಿದಿರಿ ಅಂಥೇಳಿ ಗುರೂಜಿಯವರನ್ನು ಅವರು ಅಭಿನಂದಿಸಿದರು. ಗುರೂಜಿಯವರು ಅವಾಗ ಹೇಳಿದರು ಭರಣಯ್ಯನವರಿಗೆ, ಇದು ಮಾಡಿರುವಂಥದ್ದು ನಮ್ಮ ಸಮಾಜ, ನಮ್ಮ ಸಮಾಜದ ಧಾರ್ಮಿಕ ಗುರುಗಳು, ನಾನು ನಿಮಿತ್ತ ಅಷ್ಟೇನೆ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಗುರೂಜಿಯವರು ಅಸ್ಪೃಶ್ಯರು, ಉಪೇಕ್ಷಿತರು, ಹರಿಜನ, ಡಿಪ್ರೆಸ್ಡ್ ಈ ರೀತಿ ಅನೇಕ ಶಬ್ದಗಳಲ್ಲಿ
ನಮ್ಮ ಸಮಾಜದ ಒಂದು ವರ್ಗದ ಜನರನ್ನ ಕರೀಲಾಗತ್ತೆ. ಅದರಿಂದ ಗುರೂಜಿಯವರು ಇಂಥ ಯಾವುದೇ ಶಬ್ದವನ್ನು ನಾವು ಯಾಕೆ ಹೇಳಬೇಕು? ಹರಿಜನ ಅಂತ ಹೇಳಿದ್ದು ತಪ್ಪು ಅಂತಲ್ಲ. ಗಾಂಧೀಜಿಯವರು ಒಂದು ಪ್ರಯತ್ನವನ್ನು ಮಾಡಿದ್ರು, ಅವರು ಒಳ್ಳೆ ಮನಸ್ಸಿಂದನೇ ಮಾಡಿದ್ರು ಕೂಡ ನಿಧಾನವಾಗಿ ಅದು ಇನ್ನೊಂದು ಗುಂಪೇ ಆಗೋಯ್ತು. ನಮ್ಮ ಸಮಾಜದಲ್ಲಿ ಅನೇಕ ಸಾರಿ ಯಾವ್ದಾದ್ರು ಮಾಡಿದ್ರೆ ಅದು ಇನ್ನೊಂದು ಗುಂಪೇ ಆಗತ್ತೆ, ನಂತರ ಅಥವಾ ಹಿಂದೂ ಸಮಾಜದಲ್ಲಿ ಇನ್ನೊಂದು ಜಾತಿಯಾಗಿ ಹುಟ್ಟುತ್ತೆ. ಈ ರೀತಿಯ ಒಂದು ಸಂಗತಿ ಇದ್ದಿದ್ದರಿಂದ ಗುರೂಜಿಯವರು ಯಾವುದೇ ಒಂದು ವಿಶಿಷ್ಟವಾದಂಥ ನಾಮಾಭಿಧಾನವನ್ನು ಮಾಡೋದ್ರ ಮೂಲಕ ಒಂದು ವರ್ಗವನ್ನು ನಾವು ಮಾಡೋದಿಲ್ಲ. ಎಲ್ಲರೂ ಹಿಂದೂಗಳು ಅಂತ ಹೇಳೋಣ ನಾವು. ಅದರಿಂದಾಗಿ ಹಿಂದವ ಸೋದರ ಸರ್ವೇ, ಇದೇ ಸರಿಯಾದ್ದು ಅನ್ನುವಂಥದ್ದು ಗುರೂಜಿಯವರ ನಿಲುವಾಗಿತ್ತು. ಸಂಘವು ಕೂಡ ಅದೇ ನಿಲುವನ್ನು ಇವತ್ತಿನವರೆಗೂ ಹೊಂದಿದೆ. ಧಾರ್ಮಿಕ ನೇತಾರರು, ಧರ್ಮಗುರುಗಳು ಈ ರೀತಿ ಒಂದು ನಿರ್ಣಯವನ್ನು ಪಾಸ್ ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ಯಾಕೆ? ಅವರಿಗೆ ಈ ಅಧಿಕಾರ ಕೊಟ್ಟರು. ಹುಟ್ಟಿದ ಮನುಷ್ಯ ಅವನು ಸಮಾನ. ಅಸ್ಪೃಶ್ಯತೆ ಮಾಡ್ತಿರೋರು ತಪ್ಪು, ಅವ್ರಿಗೆ ಶಿಕ್ಷೆ ಕೊಡಿ. ಅದು ಧಾರ್ಮಿಕ ಗುರುಗಳು ಇದಕ್ಕೆ ತಮ್ಮ ಮುದ್ರೆ ಒತ್ತಬೇಕು, ಆವಾಗಲೇ ಇದು ಸರಿಯಾಗತ್ತೆ. ಈ ಕಾರಣ ಯಾಕೆ ಅಂತ ಕೆಲವರು ಗುರೂಜಿಯವ್ರ ಹತ್ರ ಕೇಳಿದ್ರು. ಈ ಸಂದರ್ಭದಲ್ಲಿ ಒಂದು ಗುರೂಜಿಯವರು ಏನ್ ಹೇಳಿದ್ರು ಅಂತಂದ್ರೆ, ನಿಮಗೆ ನನಗೆ ಧರ್ಮಗುರುಗಳ ಬಗ್ಗೆ ಶ್ರದ್ಧೆ ಇದೆಯೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲ. ನೀವು ಹೇಳ್ತಿರೋದು ನಾನು ಒಪ್ಕೊಳ್ತೀನಿ. ಆದ್ರೆ ಇವತ್ತು ಈ ಅಸ್ಪೃಶ್ಯತೆ ಅನ್ನೋದನ್ನ ಆಚರಿಸ್ತಿರೋರು ಯಾರಪ್ಪ? ನಿಮಗೆ ಗೊತ್ತಿನಾಗೆ ಸವರ್ಣೀಯರು ತಾನೆ, ಅಥವಾ ಆ ಸಮೂಹ ಬಿಟ್ಟು ಉಳಿದ ಜಾತಿಯವರು ತಾನೆ. ಆದ್ರೆ ಆ ಉಳಿದ ಜಾತಿಯವರು ನಿಮ್ಮ ಮಾತೋ ನನ್ನ ಮಾತೋ ಕೇಳಲ್ಲ, ಅವ್ರು ಕೇಳೋದು ಧರ್ಮಗುರುಗಳ ಮಾತನ್ನ. ಆದ್ರಿಂದ ಧಾರ್ಮಿಕ ನೇತಾರರು ಧರ್ಮದ ಸ್ಥಾನದಲ್ಲಿ, ಧರ್ಮಪೀಠದ ಸ್ಥಾನದಲ್ಲಿ ಇರುವಂಥವ್ರು ಈ ಅಸ್ಪೃಶ್ಯತೆಗೆ ಮಾನ್ಯತೆಯನ್ನು ಕೊಡಲ್ಲ, ಮೇಲು ಕೀಳು ಅನ್ನೋದು ಇಲ್ಲ ಹುಟ್ಟಿನ ಆಧಾರದ ಮೇಲೆ ಅಂತೇಳಿ ಅವ್ರು ಘೋಷಿಸಿದಾಗ ಅದಕ್ಕೆ ಮಾನ್ಯತೆ ಸಿಗುತ್ತೆ. ಯಾಕಂದ್ರೆ ಅವರನ್ನ ಅನುಸರಿಸುವಂಥವ್ರು ಸವರ್ಣ ಜಾತಿಯವರು, ಯಾರು ಅಸ್ಪೃಶ್ಯತೆನ ಆಚರಿಸ್ತಿದಾರೋ ಅವ್ರು ನಾನು ಹೇಳಿದ್ರೆ ಕೇಳಲ್ಲ ಅಥವಾ ನೀವು ಹೇಳಿದ್ರೆ ಕೇಳಲ್ಲ. ಈ ಒಂದು ಸ್ಪಷ್ಟವಾದಂತ ತರ್ಕವನ್ನ ಗುರೂಜಿಯವರು ಈ ಪ್ರಶ್ನೆ ಕೇಳಿದವರಿಗೆ ಈ ಸಂದರ್ಭದಲ್ಲಿ ಮಾತನ್ನು ಹೇಳಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು. ಅವ್ರು ಹೇಳಿದ್ದೇನೆಂದ್ರೆ, ಹಿಂದೂ ಸಮಾಜದ ಧಾರ್ಮಿಕ ನೇತೃತ್ವ ಅಸ್ಪೃಶ್ಯತೆಯನ್ನ ಮಾನ್ಯತೆಯನ್ನ ಕೊಡೋದನ್ನ ಬಿಡಬೇಕು. ಆದ್ರಿಂದ ಹಿಂದೂ ಸಮಾಜದ ಧರ್ಮಗುರುಗಳು ಇದಕ್ಕೆ ಪ್ರಯತ್ನ ಪಟ್ಟರೆ ಈ ಕೆಲಸ ಸಾಕಷ್ಟು ಸುಲಭವಾಗತ್ತೆ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಮ್ಮೆ ಹೇಳಿದ್ರು. ಗುರೂಜಿಯವರು ತಮ್ಮ ಜೀವನದಲ್ಲಿ ಇಂತಹ ಒಂದು ಆಚರಣೆನ ಕೇವಲ ವೈಚಾರಿಕ ಹಂತದಲ್ಲಿ ಒಂದು ಅಧಿಷ್ಠಾನವಾಗಿ ಒಂದು ಸಮಾಜದ ದಾರ್ಶನಿಕನಾಗಿ ಮಾತ್ರ ಅವ್ರು ಹೇಳಿಲ್ಲ, ತಮ್ಮ ಜೀವನದಲ್ಲಿ ಅದನ್ನು ನಡೆಸಿದ್ರು. ಅಂತ ಒಬ್ಬ ಸಂತನ ಜೀವನದಲ್ಲಿ ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ. 1950ರಲ್ಲಿ ಸಂಘದ ಒಂದು ಶಿಬಿರ ನಡೀತಿರ್ಬೇಕಾದ್ರೆ ಎಲ್ಲರೂ ಊಟಕ್ಕೆ ಕುಳಿತಿದ್ರು. ಆಗ ಎಲ್ಲ ಸಂಘದ ಸ್ವಯಂ ಸೇವಕರು, ಎಲ್ಲ ಹಿನ್ನೆಲೆಯವರು ಇದ್ದಾರೆ. ಸ್ವಯಂ ಸೇವಕರನ್ನ ಊಟದಲ್ಲಿ ಬಡಿಸ್ತಾ ಇದ್ರು. ಬಡಿಸ್ತಾ ಇರ್ಬೇಕಾದ್ರೆ ಒಬ್ಬ ಸ್ವಯಂ ಸೇವಕ ಸ್ವಲ್ಪ ಹಿಂಜರಿದ, ಗುರೂಜಿಯವರ ಹತ್ರ ಬರೋದಕ್ಕೆ ಬಡಿಸೋದಕ್ಕೆ ಹಂತದಲ್ಲಿ ಸ್ವಲ್ಪ ದೂರ ಉಳ್ಕೊಂಡ. ಗುರೂಜಿಯವರು ನೋಡಿದ್ರು, ಯಾಕೆಂದ ಅವ್ನು ಕರೆದು, ನೀನು ಬಡಿಸು, ಯಾಕೆ ಬಡಿಸ್ತಿಲ್ಲ ಅಂತ. ಆತ ಹೇಳಿದ, ನಾನು ನಾರಾಯಣ ಚರ್ಮಕಾರ, ನಾನು ನಿಮಗೆ ಬಡಿಸ್ಬೋದೋ ಇಲ್ವೋ ಅಂತ ಹೇಳಿ ನನಗೊಂದು ಸ್ವಲ್ಪ ಸಂಕೋಚ. ಗುರುಗಳು, ನಿನ್ನ ಸ್ವಯಂ ಸೇವಕ ಅನ್ನೋದು ಮುಖ್ಯ, ನಿನ್ನ ಹೆಸರು ಸರಿ, ಆದ್ರೆ ನೀನು ಯಾವ ಜಾತಿಯವನು ಅಂತ ಇಲ್ಲಿ ಕೇಳಿದ್ದಾರೆ ಯಾರಾದ್ರು? ಯಾರು ಕೇಳಿಲ್ಲ. ನೀನ್ ಯಾಕೆ ಅದನ್ನ ಇಟ್ಕೊಂಡಿದ್ದೆ ನಿನ್ನ ಮನಸ್ಸಿನಲ್ಲಿ? ಈ ರೀತಿ ಹೇಳಿ ಅವನಿಗೆ ಧೈರ್ಯವನ್ನು ತುಂಬಿ, ನೀನು ನನಗೆ ಅಂತ ಹೇಳಿ, ಅಷ್ಟೇ ಅಲ್ಲ, ಅವನ ಅತ್ಯಂತ ಇಟ್ಕೊಂಡೋಗಿ ತಾವೇ ಅವನ ಜೊತೆಗೆ ಹೋಗಿ ಇನ್ನೂ 4 ಜನರಿಗೆ ಅವನಿಂದ ಬಡಿಸುವಂತ ಕೆಲಸ ಮಾಡಿ ಈ ಒಂದು ಮನಸ್ಸಿನಲ್ಲಿರುವಂತ ಕೀಳರಿಮೆಯನ್ನ ನಾವು ನೀಗಬೇಕು. ಇದನ್ನ ಪ್ರಯತ್ನ ಗುರೂಜಿಯವರು ಅನೇಕ ಕಡೆ ಮಾಡಿದ್ದಾರೆ. ಒಂದು ಉದಾಹರಣೆ ನಾನು ಹೇಳಿದೆ. ಒಂದು ಚಹಾದ ಪ್ರಕರಣ ಗುರೂಜಿಯವರ ಜೀವನದಲ್ಲಿದೆ. ಅವರು ಒಂದು ಹಳ್ಳಿನಲ್ಲಿ ಒಂದ್ ಕಡೆ ಪ್ರವಾಸ ಹೋದಾಗ ಒಂದು ಹಳ್ಳಿನಲ್ಲಿ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಎಲ್ಲರೂ ಇದ್ರು. ಒಬ್ಬ ಗುಡಿಸಲಿರುವಂತ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ, ತಥಾಕಥಿತ ಅಸ್ಪೃಶ್ಯ ಕುಲದವನು. ಆತ ಇವರನ್ನೆಲ್ಲ ನೋಡಿ, ಇವರು ಸಂತರು ಅಂತ ಅನ್ಸ್ಕೊಂಡಿರ್ಬೋದು, ವೇಷ ಎಲ್ಲ ನೋಡಿ, ಅವನೇನು ಸಂಘದವನಾಗಿರ್ಲಿಲ್ಲ. ನಮ್ಮನೆಗೆ ಬನ್ನಿ, ಸ್ವಲ್ಪ ಚಹಾ ಕುಡೀರಿ ಅಂತ. ಮನೆ ಅಂದ್ರೆ ಅವ್ನು ಗುಡಿಸಲೇನೆ, ಜೋಪಡಿ. ಗುರೂಜಿಯವರು ಅಲ್ಲಿ ಹೋದ್ರು. ಉಳಿದ 4 ಜನ ಕಾರ್ಯಕರ್ತರು ಕೂಡ ಅವ್ರ ಜೊತೆಗೆ ಹೋದ್ರು. ಅಲ್ಲಿ ಚಹಾ ಮಾಡಿದ್ರು. ಕಾಣ್ತಾ ಇತ್ತು ಅದೇನು
5-6 ಕೊಠಡಿಗಳಿರುವಂಥ ಮನೆ ಏನಲ್ಲ, ಸಾಮಾನ್ಯ ಜೋಪಡಿ, ಎದುರುಗಡೆನೆ ಅಡಿಗೆ ಮನೆ ಕಾಣ್ತಾ ಇತ್ತು. ಆತನ ಪತ್ನಿ ಆಕೆ ಏನೋ ಮಾಡಿ ಒದಗಿಸಿ ಏನೋ ಚಹಾ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದು. ಹಾಲು ಕೂಡ ಇತ್ತೋ ಇಲ್ವೋ, ಹೇಗೋ ಮಾಡಿ ಅಂತೂ ಬಿಡಿಸಿ ಎಲ್ಲ ಮಾಡಿ ಅದನ್ನು ಸೋಯಿಸ್ಬೇಕಾಗಿತ್ತು. ಸೋಯಿಸೋದಕ್ಕೆ ಅವ್ರ ಹತ್ರ ಏನಿರಲಿಲ್ಲ. ಈ ಮನುಷ್ಯ ತನ್ನ ಹೆಗಲ ಮೇಲೆ ಇದ್ದಿದ್ದ ಟವಲ್ನೇ ಕೊಟ್ಟ, ಅದರಲ್ಲೇ ಅದಕ್ಕೆ ಸೋಯಿಸ್ಬಿಟ್ಟು ಕೊಟ್ಟ. ಆ ಚಹಾವನ್ನು ಇವ್ರು ಕುಡಿದ್ರು. ಉಳಿದವರು ಒಬ್ಬನು ನನಗೂ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಅಂತ, ಇನ್ನೊಬ್ಬ ನಾನು ಟೈ ಕುಡಿಯಲ್ಲ ಅಂತಂದ. ಹಿಂಗೆಲ್ಲ ಒಂದು ಸ್ವಲ್ಪ ಆಯಿತು. ಕೊನೆಗೆ ವಾಪಸ್ ಬರ್ಬೇಕಾದ್ರೆ ಕಾರ್ನಲ್ಲಿ ಕೂತ್ಕೊಂಡು ಗಾಡಿನಲ್ಲಿ ಬರ್ಬೇಕಾದ್ರೆ, ಗುರೂಜಿ ನೀವು ಅದನ್ನು ಹೇಗೆ ಕುಡಿದ್ರಿ? ಯಾಕೆ? ಒಂದು ಆ ಮನೆ ನಾವು, ಎರಡನೇದು ಆತನ ಇದನ್ನ ಟವಲ್ ನೋಡಿದ್ರು ಇಲ್ವೋ, ಅವನಲ್ಲಿ ಮುಖ ಒರೆಸಿರ್ಬೋದು, ಸಿಂಬಳ ತೆಗೆದಿರ್ಬೋದು, ಅದರಲ್ಲೇ ಸೋಸಿಕೊಟ್ಟಿದ್ದಾನೆ. ನೀವು ಆತನ ಟವಲನ್ನು ನೋಡಿದ್ರಿ, ಅದು ಕೊಳೆ ಆಗಿದ್ದನ್ನು ನೋಡಿದ್ರಿ. ನಾನು ಅವನ ಮನಸ್ಸು, ಹೃದಯ ಶುದ್ಧವಾಗಿದ್ದನ್ನು ನೋಡಿದೆ. ಹೀಗೆ ತನ್ನ ಜೀವನದಲ್ಲಿ ಯಾರು ಈಶ್ವರ ಸರ್ವಭೂತಾನ ಹೃದಯೇಶಿ ಅರ್ಜುನ ತಿಷ್ಠತಿ, ಇದನ್ನು ಯಾರು ಅಕ್ಷರಶಃ ನಂಬಿದಾರೋ ಅಂಥವ್ರು ಇದನ್ನು ಮಾಡೋದಕ್ಕೆ ಸಾಧ್ಯ. ಅದರಿಂದ ಇನ್ನೊಬ್ಬನಲ್ಲಿ ಈಶ್ವರ ಇದ್ದಾನೆ ಅನ್ನುವಂಥದ್ದು ಕೇವಲ ಒಂದು ಬೌದ್ಧಿಕ ಸರ್ಕಸ್ ಅಲ್ಲ. ಇದೊಂದು ವೈಚಾರಿಕ ಅಧಿಷ್ಠಾನಕ್ಕೆ ಹೇಳುವಂತ ಒಂದು ಉದ್ಗಾರ ಮಾತ್ರ ಅಲ್ಲ. ಜೀವನದಲ್ಲಿ ಕಣಕಣದಲ್ಲೂ ಕ್ಷಣಕ್ಷಣದಲ್ಲೂ ಇದು ತನ್ನಲ್ಲಿ ಬರಬೇಕು. ಗುರೂಜಿಯವರು ಆ ಒಂದು ಪ್ರಯತ್ನ ತಮ್ಮ ಜೀವನದಲ್ಲಂತೂ ಮಾಡಿದ್ರು. ಸಾವಿರಾರು ಲಕ್ಷಾಂತರ ಸಂಘದ ಸ್ವಯಂ ಸೇವಕರ ಜೀವನದಲ್ಲಿ ಅದು ಬರುವಂತೆ ಅವರು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆದರು. ಆದ್ರಿಂದ ಹಿಂದುಳಿದವರು ಮುಂದುಳಿದವರು ಅಂತ ನೀವು ಯೋಚಿಸಬೇಡಿ. ನಾನು ಹಿಂದುಳಿದ್ರೆ ಅಧಿಕಾರ ಸಿಗುತ್ತೆ, ಶಾಖೆಗೆ ಬಂದರೆ ನಾನು ಪ್ರತ್ಯೇಕತೆ ಇರೋಲ್ಲ, ಈ ರೀತಿ ಪ್ರಶ್ನೆಗಳನ್ನು ಅನೇಕರು ಗುರೂಜಿ ಹತ್ರ ಕೇಳಿದ್ದಾರೆ. ಆಗ ಅವ್ರು ಹೇಳಿದ್ದಾರೆ, ನೀವು ಅದೇ ರೀತಿ ಉಡ್ಬೇಕು ಅಂತ ಇರ್ತಿರೋ, ಹಾಗಾದ್ರೆ ಸಮಾಜ ಒಂದಾಗಬೇಕು. ನಿಜ, ಯಾರಿಗೆ ಶಿಕ್ಷಣದ್ದು, ಸ್ವಾಸ್ಥ್ಯದ್ದು, ಮತ್ತೊಂದು ಕಡಿಮೆ ಇದೆಯೋ ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು, ಸಮಾಜ ಮಾಡಬೇಕು. ಈ ರೀತಿ ಯಾರಿಗೆ ಇಂಥದ್ರಲ್ಲಿ ಕೊರತೆ ಇದೆಯೋ ಅದರ ವ್ಯವಸ್ಥೆಯನ್ನು, ಸೌಲಭ್ಯವನ್ನ ಮಾಡುವಂಥದ್ದು ಸಮಾಜದ ಕರ್ತವ್ಯ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅವತ್ತೇನು ರಿಸರ್ವೇಶನ್ ಏನು ಕಲ್ಪನೆ ಎಲ್ಲ ಇರಲಿಲ್ಲ, ಆದ್ರೆ ಸ್ವಾಮಿ ವಿವೇಕಾನಂದರು ಇದನ್ನು ಹೇಳಿದ್ದಾರೆ. ವಿವೇಕಾನಂದರ ಪ್ರೇರಣೆ ಮತ್ತು ಪ್ರಭಾವದಿಂದ ತನ್ನ ವೈಚಾರಿಕ ವಿಷಯವನ್ನ ಬೆಳೆಸ್ಕೊಂಡಂತ ಗುರೂಜಿಯವರು ಈ ದರಿದ್ರ ನಾರಾಯಣ ಸೇವೆ ಮತ್ತು ಆರಾಧನೆಯನ್ನ ಮಾಡುವ ಎಲ್ಲ ರೀತಿಯ ಪ್ರಯತ್ನವನ್ನು ತನ್ನ ಜೀವನದಲ್ಲಿ ಅವರು ಮಾಡಿದ್ರು. ಅದಕ್ಕಾಗಿ ಶಿಕ್ಷಣ, ಸೇವೆ, ಸಂಸ್ಕಾರದ ಉಪಾಯಗಳನ್ನು ಅವರು ಮಾಡಿದರು. ಅಷ್ಟೇ ಅಲ್ಲ, ಅಸ್ಪೃಶ್ಯತ ಅನ್ನಿಸಿಕೊಂಡಂತಹ ಸಮಾಜದ ಜನ ನಮ್ಮ ಹಿಂದೂ ಸಮಾಜದ, ಈ ರಾಷ್ಟ್ರದ ಧರ್ಮದ, ಇಲ್ಲಿನ ಸಂಸ್ಕೃತಿಯ, ಇಲ್ಲಿನ ನಾಗರಿಕತೆಯ ಬೆಳವಣಿಗೆಗೆ, ವಿಕಾಸಕ್ಕೆ, ಅದರ ಹಿರಿಮೆಗೆ, ಹೆಗ್ಗಳಿಕೆಗೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿ ಹೇಳಿದರು. ಒಬ್ಬ ರೈದಾಸ್ ಇರ್ಬೋದು, ಕನಕದಾಸ್ ಇರ್ಬೋದು, ಅನೇಕ ವಚನಕಾರರು ಇರ್ಬೋದು, ರಾಮಾಯಣ ಮಹಾಭಾರತ ಬರೆದಂತ ವಾಲ್ಮೀಕಿ ವ್ಯಾಸರಂತವ್ರು ಇರ್ಬೋದು. ಇವರು ಹುಟ್ಟಿನಿಂದ ಏನಾಗಿದ್ರು ಅನ್ನೋಂಥದ್ದಲ್ಲ, ಆದರೆ ಇವರೆಲ್ಲರೂ ಕೂಡ ಕೊಟ್ಟಂತ ಕೊಡುಗೆ ಭಾರತದ ಸಂಸ್ಕೃತಿಯನ್ನ ಜಗದ್ವಂದ್ಯ ಮಾಡಿದೆ. ಆದ್ರಿಂದ ಅಸ್ಪೃಶ್ಯರ ಬಗ್ಗೆ ಒಂದು ಅನುಕಂಪದಿಂದ ಮಾತ್ರ ಮಾಡುವಂಥದ್ದಲ್ಲ, ಆ ಸಮಾಜದಿಂದ ಹುಟ್ಟಿದಂತ ಜನ ಇಂಥದೊಂದು ಹಿರಿದಾದಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ, ಇನ್ನೊಂದು ಹಿಂದೂ ಧರ್ಮದ ಬಗ್ಗೆ ಈ ಸಮಾಜದ ಜನರಲ್ಲಿರುವಂತಹ ಅಚಲ ಶ್ರದ್ಧೆಯನ್ನು ಕೂಡ ನಾವು ಗಮನಿಸಬೇಕು. ಅವರು ಬೇರೆ ಪೂಜೆಯನ್ನೋ, ಇನ್ನೊಂದು ಮತವನ್ನೋ, ಇನ್ನೊಂದು ಧರ್ಮವನ್ನಲ್ಲ, ನಾವು ಎಲ್ಲರೂ ಯಾವುದನ್ನು ಆಚರಿಸ್ತಿದ್ದೇವೋ ಅದನ್ನೇ ಅವರು ಆಚರಿಸ್ತಿದ್ದಾರೆ. ಅದರಿಂದ ಅವರು ನಮ್ಮ ಬಂಧುಗಳು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಬೇರೆ ಸಬೂತು ಬೇಕಾಗಿಲ್ಲ. ಇದೇ ರೀತಿ ಗುಡ್ಡಗಾಡು ಜನರ ನಡುವೆನೂ ಕೂಡ ಸೇವಾ ಕಾರ್ಯವನ್ನು ಮಾಡೋದಕ್ಕಾಗಿ ವನವಾಸಿ ಕಲ್ಯಾಣ ಆಶ್ರಮದ ಸ್ಥಾಪನೆಗೆ ಇಂಬು ಕೊಟ್ಟರು ಶ್ರೀ ಗುರೂಜಿಯವರು. ಬಾಳಾಸಾಹೇಬ್ ದೇಶಪಾಂಡೆ ಅವರು ತಮ್ಮ ನೌಕರಿಯನ್ನು ಬಿಟ್ಟು ವಕೀಲರಾಗಿ ಮಧ್ಯಪ್ರದೇಶದಲ್ಲಿ, ಇವತ್ತಿನ ಛತ್ತೀಸ್ಗಢದಲ್ಲಿ ಈ ಒಂದು ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿ ಗುಡ್ಡಗಾಡು ಜನರ ಭೌತಿಕ ಜೀವನದ ಬಗ್ಗೆ ಮತ್ತು ಅವರಲ್ಲಿ ಸಂಸ್ಕಾರ, ಭಗವದ್ಭಕ್ತಿ ಮತ್ತು ಅವರಲ್ಲಿರುವಂತಹ ಸಾಹಸ, ಬುದ್ಧಿಮತ್ತೆ, ಪರಿಶ್ರಮ, ಮುಗ್ಧತೆ, ಆತ್ಮೀಯತೆ, ಸತ್ಯನಿಷ್ಠೆ, ಇಂಥ ಒಂದು ಮಾನವೀಯ ಗುಣಗಳು ಯಾವುದು ನಮ್ಮ ಗುಡ್ಡಗಾಡು ಜನರಲ್ಲಿದೆ, ಸ್ವಾಭಾವಿಕವಾಗಿದೆ. ಅದು ಸಮಾಜದ ಏಳಿಗೆಗೆ ಅಂಥ ಒಂದು ಸದ್ಗುಣಗಳು ಕೂಡ ಅವಶ್ಯ. ಆದ್ದರಿಂದ ಅಂಥವರ ಏಳಿಗೆಗಾಗಿ ಕೆಲಸ ಮಾಡುವಂಥದ್ದಕ್ಕಾಗಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡುವಂಥ ಒಂದು ನರಸೇವೆ, ನಾರಾಯಣ ಸೇವೆ, ಮಾನವ ಸೇವೆ, ಮಾಧವ ಸೇವೆ ಅನ್ನುವಂಥ
ಒಂದು ತತ್ವದ ಆಧಾರದ ಮೇಲೆ ಗುರೂಜಿಯವರು ಈ ಒಂದು ದರಿದ್ರ ನಾರಾಯಣ ಸೇವೆಯನ್ನು ಮಾಡೋದರ ಮೂಲಕ ಎಲ್ಲರ ಏಳಿಗೆಗಾಗಿ ಪ್ರಯತ್ನ ಪಟ್ಟರು. ಶ್ರೀ ಗುರೂಜಿಯವರು ಇಡೀ ಜೀವನದಲ್ಲಿ ಈ ಒಂದು ಅಸ್ಪೃಶ್ಯತೆ ಮತ್ತು ಜಾತಿ ಭೇದದ ಈ ಒಂದು ಪಿಡುಗಿನಿಂದ ಸಮಾಜ ಮುಕ್ತವಾಗಬೇಕು ಅನ್ನುವಂಥ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ವೈಚಾರಿಕವಾಗಿ ಮತ್ತು ಸಮಾಜದ ವಿಭಿನ್ನ ಚಟುವಟಿಕೆಗಳ ಮೂಲಕ ಅದನ್ನು ಸಾಧಿಸೋದಕ್ಕೆ ಮತ್ತು ಧರ್ಮಗುರುಗಳು ಸಮಾಜದ ನೇತಾರರು ಈ ವಿಷಯಕ್ಕೆ ಒಪ್ಪಿಗೆಯನ್ನು ಕೊಡುವಂತ ಅವರು ಮನದಿಂದ ಸ್ವೀಕೃತಿ ಮಾಡೋಷ್ಟು ಅವರು ಅದನ್ನು ತರ್ಕದ ಮೂಲಕ ಮನವೊಲಿಸೋದ್ರ ಮೂಲಕ ಅವರು ಮಾಡಿದರು. ಅದರಿಂದ ಆಧುನಿಕ ಭಾರತದಲ್ಲಿ ಇಂಥ ಒಂದು ಅದ್ಭುತ ಕೆಲಸವನ್ನು ಮಾಡಿದಂಥ ಗುರೂಜಿಯವರು ಬರೆದಂಥ ಒಂದು ಪತ್ರ ಉಡುಪಿ ಸಮ್ಮೇಳನ ನಂತರ ಅವರು ಒಂದು ಪತ್ರವನ್ನು ಏನು ಬರೆದಿದ್ದಾರೆ ಅದರ ಕೆಲವು ಭಾಗಗಳನ್ನು ಮಾತ್ರ ನಾನು ಓದಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತೀನಿ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸಮ್ಮೇಳನ ಕೊನೆಗೊಂಡಿದೆ. ಅದು ಸಂಯೋಜಕರ ಕಾರ್ಯಕರ್ತರ ಪರಮೋಚ್ಚ ನಿರೀಕ್ಷೆಯನ್ನು ಮೀರಿಸುವಷ್ಟು ವಿಜೃಂಭಣೆಯಿಂದ ಜರುಗಿತು. ಈ ಸಮ್ಮೇಳನವು ಹಿಂದೂ ಜನಾಂಗದ ಸರ್ವತೋಮುಖ ಉನ್ನತಿ ಹಾಗೂ ಸಂಘಟನೆಗಾಗಿ ಅವಿಶ್ರಾಂತ ದುಡಿಮೆಗೈಯಲು ಸ್ಫೂರ್ತಿಯ ಕರೆ ನೀಡಿದೆ ಅನ್ನೋದರಲ್ಲಿ ಏನು ಎರಡು ಮತ ಇಲ್ಲ. ಅದರಿಂದ ಸಮ್ಮೇಳನ ಯಶಸ್ಸುಗೊಂಡಿದೆ ಅನ್ನೋಂಥ ಆತ್ಮಸಂತೃಪ್ತಿ ನಮಗೆ ಮೂಡಿಬಿಡಬಾರದು. ಸಮ್ಮೇಳನವೇ ಸರ್ವಸ್ವ ಅಲ್ಲ. ಉದಾಹರಣೆಗೆ ಅವ್ರು ಹೇಳಿದ್ದಾರೆ ತಮ್ಮ ಪತ್ರದಲ್ಲಿ, ಅಸ್ಪೃಶ್ಯತೆ ಬಗ್ಗೆ ಮಾಡಿರುವ ನಿರ್ಣಯವನ್ನೇ ತೆಗೆದುಕೊಳ್ಳಿ. ನಮ್ಮ ಆಚಾರ್ಯರು, ಧರ್ಮಗುರುಗಳು, ಮಠಾಧಿಪತಿಗಳು ಮತ್ತು ಇನ್ನಿತರ ಸಾಧು ಸಂತರೆಲ್ಲರ ಆಶೀರ್ವಾದವೂ ಇದಕ್ಕಿದೆ. ಆದರೆ ನಾವು ನಿರ್ಣಯ ಮಾಡಿ ಸದ್ಭಾವನೆ ಪ್ರಕಟ ಮಾಡಿದ ಮಾತ್ರಕ್ಕೆ ಅದನ್ನು ಪ್ರತ್ಯಕ್ಷ ಜೀವನದಲ್ಲಿ ತಂದಂತೆ ಆಗುವುದಿಲ್ಲ. ಶತಮಾನಗಳಿಂದ ಬೆಳೆದು ಬಂದಿರುವ ಪೂರ್ವಾಗ್ರಹಗಳು ಬರಿಯ ಮಾತುಗಳಿಂದಾಗಲಿ ಸದಿಚ್ಛೆಗಳಿಂದಾಗಲಿ ಮಾಯವಾಗುವುದಿಲ್ಲ. ಅದಕ್ಕೆ ಬೆವರು ಹರಿಸಬೇಕು. ಊರಿಂದ ಊರಿಗೆ, ಗ್ರಾಮದಿಂದ ಗ್ರಾಮಕ್ಕೆ, ಮನೆಯಿಂದ ಮನೆಗೆ ಸರಿಯಾದ ಪ್ರಚಾರ ನಡೆಸಬೇಕು. ನಿರ್ಣಯವನ್ನು ಮನಸಾರೆ ಒಪ್ಪಿ ರೂಢಿಯಲ್ಲಿ ತರುವಂತೆ ಜನಕ್ಕೆ ಶಿಕ್ಷಣ ನೀಡಬೇಕು. ಪ್ರಸ್ತುತ ಪರಿಸ್ಥಿತಿಯ ಒತ್ತಡಕ್ಕಾಗಿ ತೋರಿದ ಏನೋ ಅನಿವಾರ್ಯ ರಿಯಾಯಿತಿ ಎನ್ನುವ ರೀತಿಯಲ್ಲ. ಇವತ್ತೇನೋ ಪರಿಸ್ಥಿತಿ ಹೀಗಿದೆಯಪ್ಪ ಏನ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ಏನೋ ಒಂದು ರಾಜಿ ನೀತಿಗಾಗಿ ಮಾಡಿದ್ದಲ್ಲ ಇದು. ಆದರೆ ಹಿಂದಿನ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ಎಂಬ ವಿನಮ್ರ ಭಾವನೆಯಿಂದ ಚಿರಕಾಲ ಸಿದ್ಧಾಂತವಾಗಿ ಹಾಗೂ ಜೀವನ ವಿಧಾನವಾಗಿ ಇದನ್ನು ಕೈಗೆತ್ತಿಕೊಳ್ಳಬೇಕು. ಅದಕ್ಕಾಗಿ ಸಮಗ್ರ ಸಮಾಜದಲ್ಲಿ ಹೃದಯ ಪರಿವರ್ತನೆಯಾಗಿ ಪ್ರವೃತ್ತಿಯಲ್ಲೂ ನಡವಳಿಕೆಯಲ್ಲೂ ನೈತಿಕ ಹಾಗೂ ಭಾವನಾತ್ಮಕ ಬದಲಾವಣೆ ಆಗಬೇಕಾಗಿದೆ. ಇಲ್ಲಿಯವರೆಗೆ ಕೆಳಗೆ ಬಿದ್ದಿದ್ದವರನ್ನು ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಮೇಲೆತ್ತಿ ಅವರು ನಮ್ಮ ಉಳಿದ ಸಮಾಜ ಬಾಂಧವರೊಂದಿಗೆ ಸರಿಸಮಾನವಾಗಿ ನಿಲ್ಲುವಂತೆ ಮಾಡುವುದು ನಿಜಕ್ಕೂ ಭಗೀರಥ ಪ್ರಯತ್ನವೇ ಸರಿ. ಆದರೆ ಇದಷ್ಟೇ ಸಾಲದು. ಏಕೆಂದರೆ ಅವರು ಪ್ರತ್ಯೇಕ ಎಂಬ ಭಾವನೆಯನ್ನು ಬಿಟ್ಟು ಕೊಡದೆಯೇ ಅಂತಹ ಸಮಾನತೆಯನ್ನು ತರಲು ಅಸಾಧ್ಯ. ನಾವು ಇಚ್ಛಿಸಬೇಕಾದುದು, ಪ್ರಯತ್ನಿಸಬೇಕಾದ್ದು ಕೇವಲ ಆರ್ಥಿಕ ಹಾಗೂ ರಾಜಕೀಯ ಸಮಾನತೆಗಾಗಿ ಮಾತ್ರವಲ್ಲ. ನಮಗೆ ಬೇಕಾದುದು ನಿಜವಾದ ಪರಿವರ್ತನೆ, ಸಂಪೂರ್ಣ ಸಾಮರಸ್ಯ. ಇಂಥ ಬದಲಾವಣೆಯು ರಾಜಕಾರಣದಿಂದಾಗಲಿ ಸರ್ಕಾರಿ ಯೋಜನೆಗಳಿಂದಾಗಲಿ ಮಾತ್ರ ಸಾಧ್ಯವಿಲ್ಲ. ಭಾವೈಕ್ಯದ ಹೆಸರಿನಲ್ಲಿ ತೇಪೆ ಹಚ್ಚುವ ರಾಜಕೀಯ ಯುಕ್ತಿಯಿಂದಲೂ ಇದು ಸಾಧ್ಯವಾಗದು. ದಿನನಿತ್ಯದ ನಡವಳಿಕೆಯಲ್ಲಿ ಎದ್ದು ಕಾಣುವಂತಹ ಕಠಿಣ ಪರಿಶ್ರಮವನ್ನು ಆಧ್ಯಾತ್ಮಿಕ, ನೈತಿಕ ಹಾಗೂ ಸಾಮಾಜಿಕ ಸ್ತರಗಳಲ್ಲಿ ಮನಸಾರೆ ಸುರಿಯಬೇಕು. ಸಮ್ಮೇಳನದಲ್ಲಿ ಭಾಗವಹಿಸಿದ್ದವರು, ಸಹಾನುಭೂತಿ ಹಾಗೂ ಸಹಕಾರ ನೀಡಿದ್ದ ಸರ್ವರು ಮುಂದೆ ಬಂದು ಒಟ್ಟಿಗೆ ಕೈ ಹಾಕಿ ಒಂದೇ ಒಂದು ಪ್ರಚಂಡ ಪ್ರಹಾರದಿಂದ ಹಳೆಯ ಅನಿಷ್ಟ ಈ ಪೂರ್ವಾಗ್ರಹಗಳೆಲ್ಲವನ್ನು ಧೂಳೀಪಟ ಮಾಡಬೇಕು. ಮತ್ತೊಂದು ಮಹತ್ವದ ಕೆಲಸ ಇದೆ. ನಮ್ಮ ಜನರಿಗೆ ಧರ್ಮದ ಎರಡು ಮುಖಗಳಲ್ಲೂ ಅವುಗಳ ಸಿದ್ಧಾಂತ ಹಾಗೂ ಆಚರಣೆಯಲ್ಲಿ ಶಿಕ್ಷಣ ನೀಡಬೇಕು. ಒಂದು, ಸರ್ವರಿಗೂ ಅನ್ವಯಿಸುವ ಸಮಗ್ರವಾದ ಸಮಾಜ ಧರ್ಮ. ಇನ್ನೊಂದು, ತಾನು ಹುಟ್ಟಿದ ಅಥವಾ ಅನಂತರ ಸ್ವೀಕರಿಸಿದ ಮತದ ರೀತಿ ನೀತಿಗಳ ಕುಲಧರ್ಮ. ಈ ಶಿಕ್ಷಣ ಮೊದಲಿಗೆ ನಮ್ಮಿಂದಲೇ ಆರಂಭವಿದೆ. ಯಾರೇ ಆಗಲಿ ಸ್ವತಃ ತಾನು ಆ ಶಿಕ್ಷಣ ಪಡೆಯದೆ ತಾನು ಕಲಿತುದನ್ನು ಕಲಿಸಬೇಕಾದ್ದನ್ನು ತನ್ನ ನಡವಳಿಕೆಯಲ್ಲಿ ತೋರಿಸದೆ ಬೇರೆಯವರಿಗೆ ಎಂದಿಗೂ ಪರಿಣಾಮಕಾರಿಯಾಗಿ ಕಲಿಸಿಕೊಡಲಾರ. ಜ್ವಲಂತ ಶ್ರದ್ಧೆ, ಪರಿಪೂರ್ಣ ಭಕ್ತಿ, ಧವಳ ಚಾರಿತ್ರ್ಯ ಮತ್ತು ಕಾಯ ವಾಚ ಮನಸ್ಸ ಪರಿಶುದ್ಧತೆ ಇದ್ದಲ್ಲಿ ಮಾತ್ರ ಬೇರೆಯವರಿಗೆ ಹೇಳಿಕೊಡುವ ಅಧಿಕಾರ ಬಂದಿತು. ಆದ್ದರಿಂದ ನಾವೆಲ್ಲರೂ ಈ ಶ್ರೇಷ್ಠ ಗುಣಗಳನ್ನು ತತ್ಪರತೆಯಿಂದ ಬೆಳೆಸಿಕೊಳ್ಳಬೇಕು. ಮಾನವ ಮಾತ್ರನ ದುಃಖ ದೈನ್ಯಗಳನ್ನು ಪರಿಹರಿಸುವ ಕಾರ್ಯ ಮಾಡುವಾಗ ತಾನು ಉದ್ಧಾರಕ ಅಥವಾ ದಯ ತೋರುವವನು ಎನ್ನುವ ಮನೋಭಾವ ಸಲ್ಲದು. ಸಮಸ್ತ ಜೀವರಾಶಿಗಳ ಅಂತರಂಗದಲ್ಲಿ ನೆಲೆಸಿರುವ ಭಗವಂತನ ಶ್ರದ್ಧಾಪೂರ್ವಕ ಅರ್ಚನೆಯೇ ಅದೆಂದು ಭಾವಿಸಬೇಕು. ನಮ್ಮೆಲ್ಲರಿಗೂ ತಾಯಿ, ತಂದೆ, ಬಂಧು, ಸಖ ಎಲ್ಲವೂ ಆದ ಭಗವಂತನ ವಿನಮ್ರ ಸೇವೆಯಲ್ಲಿ ನಮ್ಮ ಸರ್ವಸ್ವವನ್ನು ಸಮರ್ಪಿಸಬೇಕು ಎಂಬ ನಮ್ಮ ಧರ್ಮದ ಆದೇಶದಂತೆ ನಾವು ನಡೆಯಬೇಕು. ನಮ್ಮ ಸನಾತನ ಧರ್ಮದ ಹಿರಿಮೆ ಗರಿಮೆಗಳನ್ನು ಉಜ್ವಲಗೊಳಿಸುವ ನಮ್ಮ ಪ್ರಯತ್ನ ಹೀಗೆ ಯಶಃಪ್ರದವಾಗಲಿ ಅಂತೇಳಿ ಗುರೂಜಿಯವರು ಹೇಳಿದರು. ಆ ಪತ್ರದಲ್ಲಿ ಗುರೂಜಿಯವರು ಒಂದು ಪ್ರಸಿದ್ಧ ವಾಕ್ಯ ಇದೆ, ಮೈ ನಹಿ ತೂಹಿ ಅಂತೇಳಿ.
ನಾನು ಮಾಡ್ತಿದ್ದೀನಿ ಅನ್ನೋದಲ್ಲ, ಭಗವಂತನಿಗೆ, ಸಮಾಜಕ್ಕೆ ಅವರು ಹೇಳಿದ್ದಾರೆ, ಈ ಸಮಾಜದಿಂದ, ಈ ಭಗವಂತನಿಂದ ಪ್ರೇರಣೆ ಪಡಿಬೇಕು ನಾವು. ಸಮಾಜದ ಅನೇಕ ಶ್ರೇಷ್ಠ ಪುರುಷರು, ಸಮಾಜದ ಶ್ರೇಷ್ಠ ವ್ಯಕ್ತಿಗಳು ಈ ಕಾರ್ಯಕ್ಕಾಗಿ ತಮ್ಮ ಜೀವನವನ್ನು ಸವಿಸಿದ್ದಾರೆ. ಅಂತ ಎಲ್ಲರ ಪ್ರೇರಣೆಯನ್ನು ಪಡೆದು ನಮ್ಮ ಇವತ್ತಿನ ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನು ದೂರಗೊಳಿಸೋದಕ್ಕಾಗಿ, ಸಮಾಜದಲ್ಲಿ ಸಾಮರಸ್ಯ ತರೋದಕ್ಕಾಗಿ, ಜಾತಿಗಳ ನಡುವ ವೈಷಮ್ಯ ದ್ವೇಷಗಳು ಕರಗಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ಗುರೂಜಿಯವರ ಪ್ರೇರಣೆಯಿಂದ ಸಂಘದಲ್ಲಿ ಇವತ್ತಿಗೂ ಕೂಡ ಸಾಮಾಜಿಕ ಸಾಮರಸ್ಯವನ್ನು ತರೋದ ಪ್ರಯತ್ನವನ್ನು ಒಂದು ಪ್ರಮುಖ ಕಾರ್ಯವಾಗಿ ಸಂಘ ಕೈಗೊಂಡಿದೆ. ಅದಕ್ಕಾಗಿ ಎಲ್ಲರಿಗೂ ಸಮಾನವಾಗಿ ಜಲಸ್ರೋತ, ನೀರಿನ ಸ್ರೋತ ಸಿಗಬೇಕು, ಎಲ್ಲರಿಗೂ ದೇವಸ್ಥಾನಗಳಲ್ಲಿ ಪ್ರವೇಶ ಇರಬೇಕು, ಎಲ್ಲರಿಗೂ ಸ್ಮಶಾನ ಸಮಾನವಾಗಿ ಲಭ್ಯವಾಗಬೇಕು, ಎಲ್ಲರಿಗೂ ಸಾರ್ವಜನಿಕ ಸ್ಥಳಗಳು ಎಲ್ಲವೂ ಕೂಡ ಪ್ರವೇಶಕ್ಕೆ, ಹೋಟೆಲ್ ಆಗಲಿ, ಆಫೀಸ್ ಆಗಲಿ, ಮತ್ತೊಂದಾಗಲಿ ಪ್ರವೇಶಕ್ಕೆ ಇರಬೇಕು. ಇವತ್ತಿದು ನಗರೀಯ ಜೀವನದಲ್ಲಿ ಇದೆ ಅಂತ ಅನ್ನಿಸಬಹುದು, ಆದರೆ ನೂರಾರು ಸಾವಿರಾರು ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ಈ ಆಚರಣೆ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ದೇಶದ ದೌರ್ಭಾಗ್ಯ. ಹಿಂದೂ ಸಮಾಜದ ಒಂದು ಅನಿಷ್ಟ ಪರಂಪರೆ ಇದು. ಇದನ್ನು ನಾವು ಹೇಗಾದರೂ ಮಾಡಿ ಈ ನಮ್ಮ ಜೀವನದಲ್ಲಿ, ನಮ್ಮ ಪೀಳಿಗೆಯಲ್ಲಿ ಇದು ಸಂಪೂರ್ಣವಾಗಿ ನಿವಾರಣೆಯಾಗುವಂತೆ ಪ್ರಯತ್ನ ಮಾಡುವ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೂಲಕ ಸಾಮಾಜಿಕ ಸಾಮರಸ್ಯದ ಒಂದು ಸುಂದರ ಕನಸನ್ನು ನನಸು ಮಾಡೋದಕ್ಕಾಗಿ ನಾವು ಕಟಿಬದ್ಧರಾಗೋಣ, ಸಂಕಲ್ಪ ತೊಡೋಣ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.